ನಿನ್ನ ಗೆಳೆಯ ರಾಧೇನಿಗೆ ನಿನ್ನ ಕುಲದೀಕ್ಷೆ ಕೊಟ್ಟವನು ಭಾರ್ಗವರಾಮ ರಾಜ. ಕುಲವೆಂದು ತಮ್ಮೊಳಗೆ ಬಡಿದಾಡುತ್ತಾ ಭಾರತೀಯರು ಕಟ್ಟೆ ಕಡೆಗೆ ತೆರಳಿಟ್ಟು ಬಿಡುವರು ಭಾರತದ ಹೆಬ್ಬಾಗಿಲನ್ನು. ಎಲ್ಲರೂ ಬರೋರು, ರಾಜ್ಕುಮಾರ್ ಒಬ್ರು ಮಾತ್ರ ಬರ್ತಿದ್ದಿಲ್ಲ ಬೇಡ್ರಿ ಕಣ್ಣಪ್ಪ ನಾಟಕಕ್ಕೆ. ಸಟ್ನ ರಾಜ್ಕುಮಾರ್ ಬಂದಾರ ಅನ್ನೋದನ್ನ ಸಂದೇಶ ಹೋಗ್ಬೇಕು ಈ ಜನರಿಗೆ, ಅಂದ್ರೆ ಸುಮ್ಮನೆ ಆಗ್ತಾರ. ಒಲಿತನ ಕೈ ಬಿಟ್ಟು ಆಡಿಸಿದ್ರು, ಕಾಣದಂತೆ ಮಾಯವಾದನು ನಮ್ಮ ಶಿವ. ನಾನು ಯಾವ ಪಾತ್ರ ಮಾಡಿದ್ದೇನೆ ಆ ಪಾತ್ರದಿಂದನೇ ಕರೆದರೆ ವಿನಃ ಫಕೀರಪ್ಪ ಅಂತ ನನ್ನ ಜೀವನದಾಗ ಯಾರು ಒಂದೇ ಇಲ್ಲ. ಕನ್ನಡ ಚಲನಚಿತ್ರ ಸಂಘ ಮದ್ರಾಸ್, ರಾಜ್ಕುಮಾರ್, GVR, ಬಾಲಕೃಷ್ಣ, ನರಸಿಂಹರಾಜು, ವೀರಭದ್ರಪ್ಪ, ಪಂಡ್ರಿಬಾಯಿ, ಅಶ್ವಥ್, ಇವರು ಅದೋನಿ ಲಕ್ಷ್ಮೀದೇವಿ, ಇವ್ರದೊಂದು ಟ್ರಿಪ್ ಇದು. ಮಾಸ್ಟರ್ ಹಿರಣ್ಯರ ಕಂಪನಿಗೆ ಹೋದಾಗ ನಾನು ಗುಂಡುಬಾಯಿ, ಅವ ಕರ್ನಾಟಕ ಪ್ರೈವೇಟೆಡ್ ಏರಿಯಾ, ಆದರೆ ಸರಾಯಿ ಇಲ್ಲ, ಕುಡಿಯಂಗಿಲ್ಲ. ಒಳ್ಳೆ ಹೆಸರಾಂತ ನಟರಿಗೆ ಪ್ಯಾಂಟ್ ಹಾಕಿದ್ರೆ ನಡೆಯಕ್ ಬರ್ಬೋದು ಸ್ಟೇಜ್ನಾಗ. ಲೀಲಾವತಿನ ಮಾಡ್ಯಾಳ ಪಾರ್ಟು ಗುಡಿಗೇರಿ ಬಸವರಾಜನ ಕಂಪನಿಗೆ. ಆಮೇಲಿಂದ ಈ ಕಲ್ಪನಾನ ತಗೊಂಬಂದ ಬೆನಗುತ್ತಾರೆ. ತೀರಾ ಮೋಡಿ ಹೆಣ್ಮಗಳ ಯಮ್ಮ ಕಲ್ಪನಾಜಿ, ಭಾರಿ ಮೋಡಿ ಹೆಣ್ಮಗಳು. ಅವ್ರಿಗೆ ಸಿನಿಮಾ ನಾಟರು ಹುಚ್ಚು ಹಿಡಿತಾವ. ಇವನು ಎತ್ತಕ್ಕೂ ಅಲ್ಲ, ನಾ ಎಂತ ತಪ್ಪು ಮಾಡಿದೆ ಅನ್ನೋ ಒಂದು ಪಾಪ ಪ್ರಜ್ಞೆ ಬಂದ್ಬಿಟ್ಟು ಆ ನಮ್ಮನೆ ಮಾಡ್ಕೊಂಬಿಟ್ಲ ಗುಡಿಗೇರಿ ಬಸವರಾಜ. ಮುಂದೆ ತಾನೇ ಸ್ವಂತ ನಾಟಕ ಬರೆದು ಆಡಕ್ಕೆ ಇದನ್ನು ಮಾಡಿಬಿಟ್ರಿ ಹೆಗಡೆನ ದಾಡಿನೇ ಬೋಳಿಸಿ ಬಿಡಬಹುದು ಅಂದ್ಬಿಟ್ಟಲ್ಲಿ. ಗಲಾಟೆ, ದೊಡ್ಡ ಗಲಾಟೆ ಅಂದ್ಬಿಡು. ಯಾವುದು ಜನರಿಗೆ ಸಹ್ಯವೋ ಅದು ಶೀಲ, ಯಾವುದು ಜನರಿಗೆ ಅಸಹ್ಯವೋ ಅದು ಅಶ್ಲೀಲ. ಮದುವೆ 1964 ಪಾರ್ಟ್ ಮಾಡಕ್ಕಂತಾನೆ ಬಂದ ಹೆಣ್ಮಗಳು. ತೀರ್ಥದ ಸಹಜ ಆಕರ್ಷಣೆ, ರೂಪ, ಚೆಲುವು, ನಿಲುವು ಅದೆಲ್ಲ ಹೇಗೇನಾಯ್ತು. 3 ಮಕ್ಕಳ ಹಾಡಿದ್ರು. ಬಂದಾವು ಈ ಹೊಸ ರೊಕ್ಕ, ನಯಾ ಪೈಸಾ ರೊಕ್ಕ, ನಯಾ ಪೈಸಾ ರೊಕ್ಕ, ಕೊಡುವುದಾದರೆ ಆಣೆಗೆ ಯಾರು. ನಂದು ಈಗಿನ ಗದಗಿನ ಜಿಲ್ಲೆ, ಮೊದಲು ಧಾರವಾಡ ಜಿಲ್ಲೆ ಇತ್ತು. ಸಿರಹಟ್ಟಿ ತಾಲೂಕ, ವರವಿ ಎಂಬ ಗ್ರಾಮ. ತಂದೆ ಭೀಮಪ್ಪ, ತಾಯಿ ಹನುಮವ್ವ. ಅವರಿಗೆ 3ನೇ ಮಗ, ಕೊನೆಯ ಮಗ ನಾನು. ಫಕೀರಸ್ವಾಮಿ ಜಾತ್ರೆಗೆ ನಾಟಕ ಕಂಪನಿಗಳು ಬರ್ತಿದ್ವು. ಅಲ್ಲಿ ಬಸವಣ್ಣನವರ ನಾಟಕ ನೋಡಿ ನಾನು ಚೆನ್ನಾಗಿಬಿಟ್ಟೆ ರಂಗಭೂಮಿಗೆ. ನಮ್ಮೂರಾಗ ನಾನು ಶಾಲೆ ಕಲಿಬೇಕಾದ್ರೆ ಸರ್ಕಾರಿ ಶಾಲೆ ಇಲ್ಲ, ಹನುಮಂತ ದೇವರಲ್ಲಿ ಶಾಲೆ. ಅದು ಊರವ್ರೇನೋ ಒಂದು ಮಾಸ್ತರ್ ಕರೆಸಿ ಅದೇನೋ ಕೊಡ್ತಿದ್ರು ವರ್ಷಗಟ್ಟಲೆ, ಹಂಗೇನೋ ಅದು ಮಾಡ್ಕೊಂಡಿದ್ರು ಅವರು. ಅವ್ರ ಕೈಯಲ್ಲಿ ಶಾಲೆ. ನಾನು ಸರ್ಕಾರಿ ಶಾಲೆ ಅಂದರೆ 4ನೇ ಶಾಲೆಯವರೆಗೂ ಅಲ್ಲೇ. ಆಮೇಲೆ ಸಿರಹಟ್ಟಿ ಮೇಲೆ 5ನೇದಿಂದ ಅಲ್ಲಿ ಶುರುವಾಯಿತು ಶಾಲೆ. ಅಲ್ಲಿ ನಾಟಕ ಕಂಪನಿ ಜಾತ್ರೆಗೆ ಬಂದಿತ್ತು, ಫಕೀರಸ್ವಾಮಿ ನಾಟಕ ಕಂಪನಿ. ಆವಾಗ ದೊಡ್ಡವಾಡ ಕಂಪನಿ ಅಂತ, ಸಿದ್ದರಾಜ್ ಉಜ್ಜಯಿನ ಮಠ ಅವರು ಮಾಲೀಕರು, ಅವರೇ ಬಸವಣ್ಣನ ಪಾಠ ಮಾಡೋರು. ಅದನ್ನು ನೋಡಿ ನಾನು ಪ್ರಭಾವಿತನಾಗಿಬಿಟ್ಟೆ. ಚಿಕ್ಕ ಮಗ ಅಂದರೆ ಸಣ್ಣವನು, ಯಾರು ಹೊಡೆಯಂಗಿಲ್ಲ, ಬೈಯಂಗಿಲ್ಲ. ಭಾಳ ನಾವು ಈ ಕೂಳಿಗೆ ತೊಂದರೆ, ಊಟಕ್ಕೆ ತೊಂದರೆ ಅಂತ ಮಂತೆನ ನಮ್ಮದಲ್ಲ. ಚೆನ್ನಾಗೇ ಇದ್ದವ್ರು ನಾವು. ನಮ್ಮನ್ನು ಯಾರೋ ಬೈಯಂಗಿಲ್ಲ, 2 ಅಣ್ಣಗಳು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ನನ್ನ ತಾಯಿ ಸಂಸ್ಕಾರನೇ ದೊಡ್ಡ ಸಂಸ್ಕಾರ. ಅಪ್ಪ ಅಣ್ಣ ಅಂತಾನೆ, ಪಕ್ಕಣ್ಣ ಅಂತಾನೆ ಕರಿಬೇಕು, ಪರಮಣ್ಣ ಅಂತಾನೆ ಕರಿಬೇಕು, ಮಾನಪ್ಪಣ್ಣ ಅಂತ. ಒಂದು ದಿವಸನೂ ನನ್ನ ತಾಯಿ ಬಾಯಿಂದ ಅವಾಚ್ಯ ಶಬ್ದ ಕೇಳಬಾರ್ದು. ಅಂಥ ಒಂದು ಸಂಸ್ಕಾರದ ಹೆಣ್ಮಗಳು, ನಿರಕ್ಷರಿಯಾದರೂ ಕೂಡ ಭಾಳ ದೈವಿ ಭಕ್ತಿ. ನಾನು ನಾಟಕ ಕಂಪನಿ ಹೋಗ್ತೀನಿ ಬೇ ಅಂತ ಹೇಳಿ, ಅಯ್ಯಪ್ಪ ಏನದು ಅಂತ ಅಷ್ಟ ಅನ್ಲಕ್ಕಿ ಬಂದುಬಿಟ್ಟೆ ನಾಟಕ ಕಂಪನಿಗೆ. ಶಾಲೆ ಇಲ್ಲ, ಶಾಲೆ ಅಲ್ಲೇ ಬುಕ್ಕೋಗಿ ಕೆಲ ಅಲ್ಲೇ ಬಿಟ್ಟುಬಿಟ್ಟೆ. ಸಿರೆಟ್ಟಾಗಿ ಅಲ್ಲೇ ಹಚ್ಚಿದ್ರು, ಬಿಟ್ಬಿಟ್ಟು ಹೋಗಿಬಿಟ್ಟೆ. ಫಸ್ಟ್ ಅಣ್ಣಗಿರಿ ಕ್ಯಾಂಪ್. ಬಸವಣ್ಣನ ನಾಟಕದಲ್ಲಿ ಬಣ್ಣ ಇಲ್ಲದ ಪಾತ್ರ. ಭಸ್ಮ ಹಚ್ಚಿಕೊಳ್ಳೋದು, ಕೊಳ್ಳಾಗಿ ಲಿಂಗ ಕಟ್ಟಿಕೊಂಡು, ಅಣ್ಣ ಕಲ್ಯಾಣ ಬಿಟ್ಟು ಹೋಗಬೇಡಣ್ಣ ಅಂತ ಅವನಿಗೆ ಕಾಲಿಗೆ ಬೀಳೋದು. ಏನು ಅಟ್ರಾಕ್ಷನ್ ರೀ. ಎಲ್ಲ ಇಟ್ಟಿಟ್ಟು ಕೂಸೆಲ್ಲ ತಂದು ಆ ಬಸವಣ್ಣನ ಕಾಲಿಗೆ ಹಾಕೋರು. ಹೆಣ್ಮಕ್ಳು ನೋಡಕ್ಕೆ ಬಂದು ಕುಂತವ್ರು. ಅಂಥ ಪ್ರಭಾವ ಹಾಗೆ ಮಾಡ್ತಿದ್ರು ಅವರು. ಅಂಥ ಚಂದ ನಾಟಕ. ನೋಡಕ್ಕೆ ಬಂದು ಹೆಣ್ಮಕ್ಳು ತಮ್ಮ ಕೂಸನ್ನ ಬಸವಣ್ಣರ ಕಾಲಿಗೆ ಹಾಕಿ ತಗೊಳ್ಳು. ಎಂಥ ನಾಟಕ. ಅದ್ರಾಗ ಬಂದೆ. ಮುಂದೆ ಟಿಪ್ಪು ಸುಲ್ತಾನ್ದಾಗ ನನಗೆ ಟಿಪ್ಪುನ ಮಗನ ಪಾತ್ರ ಬಿತ್ತು, ಹಾಕಿದ್ರು. ಬಾಲಪಾತ್ರಗಳು. ಸಣ್ಣ ಬಾಲಕ ನಾನು. ಯುವಕಾಲ ಭಾಳ ಅಂದ್ರೆ 13-14 ಇರಬೇಕು. ನಾನು ಫೋಟೋನ ಐತಿ ನಿಮಗೆ ತೋರಿಸ್ತೇನೆ ಆಮೇಲೆ. ಮುಂದೆ ಅದು ಟಿಪ್ಪು ಸುಲ್ತಾನ ಹಾಕಿದರು ನೋಡ್ರಿ. ನಾನು ಕಿವಿಯಾಗ ಚಿನ್ನದು ಅಂದರೆ ಬಂಗಾರದ ರಿಂಗಿದ್ದು. ಅದು ಟಿಪ್ಪು ಸುಲ್ತಾನ ಮಗನ ಪಾತ್ರ ಮಾಡಬೇಕಾತಲ್ಲ ನಾನು. ಆವಾಗ ಆ ರಿಂಗ್ ತೆಗೆದು, ಅವರು ಮಹಮ್ಮದೀರ ಕಿವಿಯಲ್ಲಿ ಹಾಕಂಗಿಲ್ಲಲ್ಲ, ಆ ರಿಂಗ್ ತೆಗೆದು ಆ ಇದ್ರಾಗ ರಂಗಪಾಲ್ಟಿ ಮೇಲೆ ಪಳಿ ಮೇಲೆ ಇಟ್ಟರು. ಹುಡುಗ ನಾನು ಅದನ್ನು ಕಿವಿಗೆ ತೆಗೆದ ಮೇಲೆ, ಅದು ಅಂದರೆ ಮುಸಲ್ಮಾನರ ಹುಡುಗ ಹಾಕಂಗಿಲ್ಲಲ್ಲ, ಹಾಗೆ ಅದನ್ನು ಪಾರ್ಟ್ ಮಾಡಿದ್ದ. ಅವು ಕಿವಿಗೆ ಹಾಕಿದ್ರೆ ಹಿಂಗೆ ಯಾರು ತೊಗೊಂಡೋದು ಹೋದ. ಆಗ ನನಗೆ ಕಲ್ಪನೆ ಇಲ್ಲ ಅದು. ಆದರೆ ಹೋಯ್ತು.
ಬಂಗಾರ ರಂಗಭೂಮಿಗೆ ಕೊಟ್ಟಂಗೆ ಆಯ್ತದು. ಈಗ ಅನಿಸ್ತಾ ಇದೆ, ಬಂಗಾರನ ರಂಗಭೂಮಿಗೆ ಅರ್ಪಿಸಿ ಬಂದಂಗೆ ಆಯಿತು. ಧನ್ಯ ಅಂತ. ನನಗೇನು ಖೇದ ಇಲ್ಲ ರಂಗಭೂಮಿ ಬಗ್ಗೆ ಅಥವಾ ಜಿಗುಪ್ಸೆ ಆಗಲಿ, ಏನಿಲ್ಲ. ಯಾಕಂದರೆ ನಾಡಿನಾದ್ಯಂತ ತಿರುಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ನಾನು ನಾಟಕಗಳನ್ನು ಆಡಿದೆ. ದೊಡ್ಡವರು, ಸಣ್ಣವರು, ದುಷ್ಟರು, ಚಂಡಾಲರು, ಸ್ವಾಮಿಗಳು, ಗುರು ಹಿರಿಯರು, ಎಂಥವ್ರು ಎಲ್ಲರೂ ನೋಡಿದ್ದೆ. ಜಗತ್ತು ವಿಕಾಸ ದರ್ಶನ ಆಗಿಬಿಡುತ್ತೆ ನನಗೆ. ನಾಟಕ ಕಂಪನಿಯಿಂದ ಸ್ವತಃ ಕಂಪನಿ ಕಟ್ಟಿ ಎಲ್ಲ ಮಾಡಿದೆ. ನಾಟಕ ಸೊಲಾಪುರ 2 ವರ್ಷ ಇದ್ದೆ ನಾನು. ಬೀದರ್ ಏನ್ರಿ ಭಾಷೆಯ, ಕನ್ನಡ ಭಾಷೆಯ ಏರಿಳಿತಗಳು ಭಾಳ ಮಜವಾಗಿದ್ದಾವೆ. ಭಾಳ ಮೈಸೂರು ಟು ಬೀದರ್, ದಕ್ಷಿಣೋತ್ತರ ಕನ್ನಡ ನಾಡನ್ನು ಸಂಚರಿಸಿದ್ದೀನಿ. ಎಂಥ ಊರು. ಈಗ ಕರ್ನಾಟಕದಾಗ ನೀವು ಯಾವುದೋ ಊರು ಕೇಳಿದರೆ ನಾನು ತಲೆಯಲ್ಲಿ ಮ್ಯಾಪ್ ಐತವ್ರಿಗೆ. ಅಂದರೆ ಅಷ್ಟು ಊರುಗಳನ್ನು ನಾನು ತಿರುಗಿದ್ದೇನೆ. ಹೈದರಾಬಾದು, ಸಂಗಾರೆಡ್ಡಿ, ಆದೋನಿ, ಅದೊಂದು ಮಹಾರಾಷ್ಟ್ರದ್ದು, ಅದು ಸೋಲಾಪುರ. ಭಾಳ ಬೆರೆದೀವಿ ನಾವು ಸೋಲಾಪುರದಲ್ಲಿ. ಪಾತ್ರಗಳ ಬಗ್ಗೆ ಬಂದರೆ ನೋಡ್ರಿ, ನಾನು ಯಾವ ಪಾತ್ರ ಮಾಡಿದ್ದೇನೆ ಆ ಪಾತ್ರದಿಂದನೇ ಕರೆದರೆ ವಿನಃ ಫಕೀರಪ್ಪ ಅಂತ ನನ್ನ ಜೀವನದಾಗ ಯಾರೂ ಒಂದೇ ಇಲ್ಲ. ನಾಟಕ ನೋಡಿದ್ರೆ ಬರ್ದಿವ್ಸ ಆ ಪಾತ್ರದ ಹೆಸರೇ ಖಾಯಂ. ಅಂದರೆ ಕಲ್ಚರಲ್ ಕಾಮಿಡಿಯನ್ ಅಂಥೇಳಿ ನನಗೆ ಟೈಟಲ್ ಕೊಟ್ಟು. ಆನಂತರ ಸಾಮಾಜಿಕ ನಾಟಕ ಸ್ತ್ರೀರತ್ನದಲ್ಲಿ ಬಾಲಪಾತ್ರನೇ ಈಗ ಮಾಡ್ಕೋ ಅಂತ ಇದು ಗ್ರೀನ್ ರೂಮು ಅನ್ಸೋದು. ಇದಕ್ಕೆ ಅದು ಆ ದೊಡ್ಡ ಕಂಪನಿ ಹೊಸಪೇಟೆ ಕ್ಯಾಂಪ್ ಹಾಕಿದಾಗ ಕನ್ನಡ ಚಲನಚಿತ್ರ ಸಂಘ ಮದ್ರಾಸ್ ಅಂಥೇಳಿ ರಾಜ್ಕುಮಾರ್, GVR, ಬಾಲಕೃಷ್ಣ, ನರಸಿಂಹರಾಜು, ವೀರಭದ್ರಪ್ಪ, ಪಂಡ್ರಿಬಾಯಿ, ಅಶ್ವತ್ಥ, ಮಯನಾವತಿ, ರಮಾದೇವಿ, ಇವರು ಆದೋನಿ ಲಕ್ಷ್ಮೀದೇವಿ, ಇವ್ರದ್ದೊಂದು ಟ್ರೂಪ್ ಇದು. ಇಷ್ಟು ಜನ ಇವರು ಬರೋರೇ ಈ ವರ್ಷ ಸೀಸನ್ನಾಗ ನಾಟಕ ಆಡಲೇಬೇಕು. ಮಂಗಳವಾರ ಮಧ್ಯಾಹ್ನ ಯಾಕೋ ಅಂಗಡಿ ಹೊಸಲ್ಲ, ಇಲ್ಲಿ ಯಾರು ಹಜಾಮತ್ ಮಾಡ್ಕೊಳ್ಳೋರಿಲ್ಲ ಕಣೋ. ಅಂದರೆ ಸಿನಿಮಾ ರಂಗ ಅಷ್ಟು ಎದ್ದಿಲ್ಲ ಇನ್ನು. ಅವಾಗ ಸಿನಿಮಾ ರಂಗ ಇನ್ನೂ ಅಷ್ಟು ಬೆಳೆದಿದ್ದಿಲ್ಲ. ವರ್ಷಕ್ಕೊಂದೊಂದು ಸಿನಿಮಾ, 6 ತಿಂಗಳು ಸಿನಿಮಾ ಯಾರು ತೆಗಿತಿಲ್ಲ, ಏನಿಲ್ಲ. 3 ವರ್ಷ 4 ವರ್ಷ. ಮತ್ತು ಅಲ್ಲಿವರೆಗೆ ಏನು ಮಾಡಬೇಕು? ಸೀಸನ್ನಾಗ ಒಂದು ರೌಂಡ್ ನಾಟಕ ಆಡಿ ಬರೋದು. ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳ ತನಕ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾಟಕ ಆಡ್ಯಾರ ಅವ್ರು. ನಾನು ಪಕ್ಕ ಗೊತ್ತಿದ್ದ ವಿಷಯ. ಒಂದು ಸಾರಿ ಹೌದು ನಾವು ನೋಡಿದ್ದೀವಿ. ಅವಾಗ ರಾಜ್ಕುಮಾರ್ ಅವರು ನಮ್ಮ ರಂಗಭೂಮಿ ಬಂದು, ನಾವು ಬಸವಣ್ಣ ನಾಟಕ ಆಡ್ತಿದ್ವಲ್ಲ, ಆಮೇಲೆ ಕೈಲಾಸ ಏನಿತ್ತು ಅದನ್ನು ನೋಡಿ ಬಂದು ಅವರಷ್ಟು ಬಂದರು. ಅಣ್ಣ ಅವರು ಇವತ್ತು ನೆನೆಸ್ಬೇಕು ಅವ್ರ ಮಾತನ್ನು. ಅಬ್ಬಬ್ಬಬ್ಬಬ್ಬ ಇದು ಏನಪ್ಪ, ಎಂಥ ಸೆಟ್ ಹಾಕಿದ್ದಾರೆ, ಇದು ಎಷ್ಟು ಕ್ಯಾಮ್ರಾ ಉಪಯೋಗ ಮಾಡ್ತಾರೆ, ಎಂಥದ್ದು ಇಲ್ಲ. ಇದು ನಾಟಕ ರಂಗಭೂಮಿನೇ ಇದನ್ನು. ಎಂಥ ರಂಗಭೂಮಿ ಇದು, ಎಂಥ ಅದ್ಭುತವಾದ ರಂಗಭೂಮಿ. ಪುಣ್ಯಾತ್ಮರು ಎಂಥ ರಂಗಭೂಮಿ ಕೊಟ್ಟಿದ್ದಾರೆ ಇದನ್ನು. ಎಂಥ ಧನ್ಯ. ಇಂಥದ್ರಲ್ಲಿ ಇಲ್ಲಿ ಕೂತು ಮಾತಾಡಿದರೆ ಮೈಕು ಅಲ್ಲಿವರೆಗೂ ಕೇಳಿಸುತ್ತಾ ಧ್ವನಿ ಅಂತ. ನಮ್ಮ ನಾಟಕದಲ್ಲಿ ನಮ್ಮ ಸ್ಟೇಜ್ನ 7 ದಿವಸ ನಾಟಕ ಥಿಯೇಟ್ರ್ ಕೊಟ್ಟಿದ್ದೀವಿ ನಾವು ಅವರಿಗೆ. ಹೊಸಪೇಟೆ. ಭಾಳ 57-58 ಇರಬೇಕೇನೋ ಇದು. ತದನಂತರ ಬನಶಂಕರಿ ಜಾತ್ರೆಗೆ ಅವರು ಅದೇ ಟ್ರೂಪೇ ಬಂದು ಗದೆ ಗುಂಪೆ 2 ಸಾರಿ ನಮಗೆ ಸಿಕ್ಕರು ಅವರು ನಾಟಕ ಆಡಿದ್ದು ಅಣ್ಣವರು. ಆವಾಗ ನಾನು ಅದೇ ಹುಡುಗ ಇಷ್ಟ ಹತ್ರ ನಾನು ಫೋಟೋ ಇದು ತೋರಿಸ್ತೇನೆ. ರಮಾದೇವಿ ಅವಾಗ ಹೇಳಿಲ್ಲ ನನಗೆ, ಮರಿ ನೀ ಇಲ್ಲಿದ್ದುಕೊಂಡು ಏನು ಮಾಡ್ತೀಯ, ಕನ್ನಡ ಚಿತ್ರರಂಗ ಭಾಳ ದೊಡ್ಡದಾಗತ್ತೆ, ಮುಂದೆ ಬೆಳೀತದ, ಅಲ್ಲೇ ಇದಾಗ್ತೀಯ ನೀನು, ಸುಮ್ಮನೆ ಬಾ ನನ್ನ ಜೊತೆಗೆ, ಹಾಗೆ ಈಗ ಅಂಥೇಳಿ. ಆವಾಗ ಈ ಬದುಕೇ ನನಗೆ ಹಿಡಿಸಿಬಿಟ್ಟೈತಿ. ಈ ಹೆಣ್ಮಗಳು ನಮ್ಮ ತಾಯಿನೇ ಬಿಟ್ಟು ಬಂದವನು ಈ ತಾಯಿನ ಹೆಂಗೆ ಒಪ್ಕೊಳ್ತಿತ್ತು ಮನಸ್ಸು. ಹ್ಞೂ ರೀ ಅಮ್ಮವರು ಆಕೆ ನಾನು ಭಾಳ ಪ್ರೀತಿ ಮಾಡ್ತಿದ್ಲು ರಮಾದೇವಿ. ಪುರುಷರು ಎಷ್ಟು ಮುದ್ದಾಗಿದೆಯಾ ನೀನು, ಕನ್ನಡ ಚಿತ್ರರಂಗ ಬೆಳಿತೈತಿ, ಬಾ ಮಡ್ರಾಸಿಗೆ ಬಾ ಅಂತ ಹಾಗೆ ಕರೀಲಿಲ್ಲ. ಮುಂದೆ ಬನಶಂಕರಿ ಜಾತ್ರೆಗೆ ಮತ್ತೆ ಬಿದ್ದು. ಆವಾಗ ನಾನು ಗ್ರೇಡ್ ಲಟಾಗಿದ್ದೆ. ಭಾಳ ಅಂದ್ರೆ 18 ವರ್ಷದವ, 18-19 ಇರಬೇಕು. ಒಳ್ಳೆ ಹೆಸರು ನಂದು ಅವಾಗ. ಅಂಥ ಹೊತ್ತಿನಾಗ ಇವರು ಬೆಳವಣಿಗೆ ಕಂಪನಿ ಅಂಥೇಳಿ ಆ ಕಂಪನಿ ಹೆಸರು. ಅದ್ರಾಗ ನಾನು ಮುಖ್ಯ ಹಾಸ್ಯ ಪಾತ್ರಧಾರಿ. ನಾನಿಲ್ಲದೆ ನಾಟಕನೇ ಇಲ್ಲ ಅಂಥ ಒಂದು ಹೆಸರು. ಅದೇನು ಕಲಾಭಿಮಾನಿಗಳು ಬರೀ ಹಾಸ್ಯ ಪಾತ್ರ, ಕಾಮಿಡಿ ಕಿಂಗ್ ನೀವು. ಅದು ಕಲ್ಚರಲ್ ಕಾಮಿಡಿಯನ್ ಅಂತಲೇ ಕೊಟ್ಟಾರ ನನಗೆ. ಅದು ಹೇಳ್ತಾರೆ, ಅದು ವರ್ಷ ಮುಂದೆ. ಇಲ್ಲಿ ಅಣ್ಣವ್ರದ್ದು ರಾಜ್ಕುಮಾರದ ವಿಷಯ ಬಂತಲ್ಲ ಮತ್ತೆ 2ನೇ ಸಲ ಬನಶಂಕರಿ ಜಾತ್ರೆಗೆ. ಅಂದರೆ ನಾನು ಸ್ವಲ್ಪ ಗ್ರೇಡ್ ನಟ ಅವಾಗ. ಯಾವ ಹುಡುಗ ಬಟ್ಟೆ
ಚಿಕ್ಕ ಪಾತ್ರಕ್ಕೆ ದೊಡ್ಡವನು, ದೊಡ್ಡ ಪಾತ್ರಕ್ಕೆ ಸಣ್ಣವನು. ಆ ವಯಸ್ಸಿನ ಮೀಡಿಯಮ್ನಾಗ ಉಳ್ಕೊಂಬಿಟ್ಟಿದ್ದೇನೆ ನಾನು. ಏನೂ ಇಲ್ಲ, ಅಡ್ವರ್ಟೈಸು, ಬಟ್ಟೆ ತೊಳೆಯೋದು, ಬಣ್ಣ ಒರೆಸಿದ್ದು ಅವೆಲ್ಲ ಮಾಡ್ಕೊತ ಇದ್ದದ್ದು. ಇಲ್ಲಿ ಬೆಳವಣಿಗೆ ಕಂಪನಿ ಬಂದ ಮೇಲೆ ಒಬ್ಬನು ಓಡಿ ಹೋದ. ಅವನು ಹಾಸ್ಯ ಪಾತ್ರ ನಾನು ಅವತ್ತು ರಾತ್ರಿ ಮಾಡಿದೆ. ಅವಾಗಿಂದ ಜನ ನನ್ನ ಅವರು ಕಂಪನಿಯವರು ಮಾಲಕರು ಡುಬ್ಬಾ ಚಪ್ಪರಿಸಿ ಇಂಥವನ್ನೇ ಇರಬೇಕಂತೇಳಿ ಮುಂದೆ ಅವನು ಅಷ್ಟು ಪಾತ್ರಗಳು ನಾನು ಮಾಡೋಕಂತಿಬಿಟ್ಟೆ, ಮುಖ್ಯ ಹಾಸ್ಯ ಪಾತ್ರಗಳು. ಅವಾಗಿದು ಬನಶಂಕರಿ ಜಾತ್ರೆಗೆ ನಮ್ಮ ಥಿಯೇಟ್ರ್ ಪಕ್ಕದಾಗ ಅವರು ನಾಟಕ, ಬೇಡರ ಕಣ್ಣಪ್ಪ ನಾಟಕ, ಸಾಹುಕಾರ ನಾಟಕ, ಎಲ್ಲ ನಾಟಕ ಆಡೋರಿ ಬಾಬಾ. ಇವತ್ತಿಗೂ ಅಚ್ಚಳಿತಂಗ ಅವರು. ಬಾಬಾ ಬೇಡರ ಕಣ್ಣಪ್ಪನ ಪಾತ್ರ ಈಗಿನ ನಾವು ಚಿತ್ರರಂಗದಲ್ಲಿ ನೋಡಿದವರ ರಾಜ್ಕುಮಾರ್ ಎಲ್ಲ. ಅವಾಗ ಬೇಡರ ಕಣ್ಣಪ್ಪ ನೋಡಿ ನೀವು ಅದ್ರಾಗ ಸಿನಿಮಾನ, ಅದ್ರಾಗ ಒಳ್ಳೆ ಹಾವುಡ್ಕಟ್ಟು ಹುಡುಗ. ಗ್ರೀನ್ ರೂಮ್ ಹತ್ತತ್ರ ಎರಡು ಸೇರಿರೋವು. ಈ ಕಡೆ ಅವ್ರು ಬರೋರು, ನಮ್ಮವ್ರು ಆ ಕಡೆ ಹೋಗಿ ನೋಡೋರು ನಾಟಕ ನೋಡೋರು. ಎಲ್ಲರೂ ಬರೋರು. ರಾಜ್ಕುಮಾರ್ ಒಬ್ಬರು ಮಾತ್ರ ಬರ್ತಿದ್ದಿಲ್ಲ ಬೇಡರ ಕಣ್ಣಪ್ಪ ನಾಟಕಕ್ಕೆ. ಬೇಡರ ಕಣ್ಣಪ್ಪ ನಾಟಕ ನಡೆದಾಗ ನಮ್ಮ ನಾಟಕ ನೋಡೋಕ್ಕೆ ಎಲ್ಲರೂ ಬರೋರು. ಯಾರು ಎಲ್ಲರೂ ಬರೋರು. ರಾಜ್ಕುಮಾರ್ ಒಬ್ಬರು ಮಾತ್ರ ಬರ್ತಿರ್ಲಿಲ್ಲ. ಅದಕ್ಕೆ ಕುತೂಹಲ, ಇವ್ರು ಯಾಕೆ ಬರೋದಿಲ್ಲ ಅಂತ ನಾನು ಹೋಗಿ ಮಾತಾಡ್ಸಿದೆ. ಅಣ್ಣ ಅವ್ರು ಎಲ್ಲರೂ ಬರ್ತಾರ, ನೀವೇ ಬರೋದಿಲ್ಲ. ಅಯ್ಯೋ ಈ ಅವತಾರದಲ್ಲಿ ನಾನು ಹೊರಗಡೆ ಬಂದರೆ ಜನ ಏನಂತ ಅಂದರೆ ಇಷ್ಟು ಚಿಡ್ಡಿ ಟೈಪ್ ಚರ್ಮದ ಉಡುಗೆ, ಹಿಂಗೊಂದು ಬಾರು, ಕೋಳಿ ಪುಚ್ಚ ಅಂತ ಹದ್ದಿನ ಪುಚ್ಚುಗಳು, ರಟ್ಟಿಗೆ ಅವು ಇವು ಅಂಥವೆಲ್ಲ ಮಣಿಕಟ್ಟು, ಅವು ಕಾಲಿಗೆ ಪಾಲಿಗೆ ಮೊದಲು ಅಂದರೆ ಒಂಥರ ಜನರಿಗೆ ಆಶ್ಚರ್ಯ ಅದ್ಭುತ ಅನ್ನೋ ಟೈಪ್ನಾಗ ಆ ವೇಷ ಇರೋದು ಅವ್ರದ್ದು ಒಬ್ಬರದ್ದು ಬೇಡಪ್ಪ ಕಣ್ಣಪ್ಪನ ಪಾತ್ರದ. ಹಾಗಾಗಿ ಈ ವೇಷದಲ್ಲಿ ನಾನು ಹೊರಗೆ ಬರಲ್ಲಪ್ಪ. ಹೊರಗಲ್ಲಣ್ಣ, ಇಲ್ಲ ನಾ ಬರಲ್ಲ. ದೃಶ್ಯದ ಕಡೆ ಗಮನ ಇರ್ತದೆ ನಂದು. ನಾನೇ ಇದಕ್ಕಿಂತ ಹೆಚ್ಚಿನ ಮತ್ತು ಯಾವುದೂ ಇಲ್ಲ. ಬೇನೆಗೊಂಡ ನಿನ್ನ ಕಣ್ಣಿಗೆ ನಿನ್ನ ದರ್ಶನ ಪುಣ್ಯವನ್ನು ಅನಾವೃತ ಪಡೆದ ನನ್ನ ಕಣ್ಣು. ಈ ವೇಷದಲ್ಲಿ ನಾನು ಬರಲ್ಲ. ಜನರಿಗೆ ಒಂಥರ ಮುಕ್ಕರಿಕೆತ್ತಾರೆ. ನಾನು ಮತ್ತೆ ಬೇರೆ ಚೇಂಜ್ ಅದ ಬರ್ತೀನಿ ನಾನು ನಾಟಕ ನೋಡೋಕೆ. ಇದು ರಾಜ್ಕುಮಾರ್ ಅವ್ರ ಸಂದೇಶ. ಮುಂದೆ ನಾನು ಸ್ವಂತ ಕಂಪನಿ ಮಾಡಿ ರಾಯಚೂರು ಕ್ಯಾಂಪ್ ಮಾಡಿದ್ದೆ. ನನಗೆ 3 ಸಂದರ್ಭಗಳಲ್ಲಿ ಸೇವಾ ಮಾಡಿದಾಗ ನಾನು ರಾಜ್ಕುಮಾರ್ ಅವ್ರಿಗೆ. ಅಂದರೆ ಅವರು ರಾಯಚೂರಿನಾಗ ಸ್ಟೇಡಿಯಂನಲ್ಲಿ ಅಕ್ಟೋಬರ್ 23ನೇ ತಾರೀಕು 83ನೇ ಇಸ್ವಿ ಭಾನುವಾರ ದಿವಸ ಅವರು ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್. ನಮ್ಮ ಸ್ನೇಹಿತ ಒಬ್ಬ ಇದ್ದ ನವಲೂರು ವಿರೂಪಾಕ್ಷಿ ಅಂಥೇಳಿ ಬಂದವನ ಫಕೀರಣ, ಹಿಂಗೆ ನಿನ್ನ ಭರವಸೆ ಮೇಲೆ ನಾನು ತೊಗೊಂಡೀನಿ ರಾಯಚೂರಿಗೆ. ಏನದು ಹಿಂಗೆ ರಾಜ್ಕುಮಾರ್ ಅಲ್ಲಯ್ಯ ಏನು ಕೆಲಸ ಮಾಡಿದ ನನ್ನ ಥಿಯೇಟ್ರ್ನಾಗ ಅಲ್ಲೋ ಏನಿದು ನಾನು ಥಿಯೇಟ್ರ್ನಾಗ ಸೆಟ್ ಆಗುತ್ತೋ. ಇಲ್ಲಪ್ಪ, ಅದಕ್ಕೆ ಸ್ಟೇಡಿಯಂ ಬುಕ್ ಮಾಡೋಣ, ಅದಕ್ಕೆ ನೀ ಹೆಲ್ಪ್ ಮಾಡಬೇಕು ಅಂತ ಅಯ್ಯಪ್ಪ ದೊಡ್ಡ ನಟರು ಹೊರನಟರು ಸೇವಾ ಮಾಡೋದು ಭಾಗ್ಯ ಬಂದು ನಡೀದೆ ಹೋಗೋಣ, ನಾನು ನಾಟಕ ಬಂದಿಡಬೇಕಾರೆ ಅಂಥೇಳಿ ಅದನ್ನೆಲ್ಲ ಸ್ಟೇಡಿಯಮ್ ಎಲ್ಲ ಬುಕ್ ಮಾಡಿ ನನ್ನ ಅಂಕ ಪರದೆ ತೆಗೆದು ಅವ್ರಿಗೆ ಸ್ಟೇಜಿಗೆ ಕಟ್ಟಿನಿ. ಅಲ್ಲಿ ಸ್ಟೇಡಿಯಮ್ನಾಗ ನನ್ನ ಅಂಕ ಪರದೆ ಬಿಚ್ಚಿ ಅವ್ರಿಗೆ ಕಟ್ಟಿದೆ. ಅಲ್ರಿ ಬಿಚ್ಚಬಾರ್ದು, ಹುಚ್ಚರ ಬೇಡ. ಎಂಥವ್ರು ಸೇವಾ ಮಾಡಿದಾಗ ಅವರಿಗೆ ಅದು ದೊಡ್ಡದು ನಮ್ಮ ಪೂಜನ ಅದು. ರಾಜ್ಕುಮಾರ್ ಬಂದಾರಂದ್ರೆ ಅಣ್ಣವರು ನೋಡಿ, ಅಣ್ಣವರು ಇವತ್ತು ಪುನೀತ ಕಣ್ಣೆದ್ರಿಗಿಲ್ಲ ನೋಡ್ರಿ. ಏನು ಜನ ಅಂತಿರೋದು, ಅಚ್ಯುತರಾವ್ ಅಂತ SP ಎಂಥ ಜನ ಸೇರ್ತು. ಬಂದಿಲ್ಲ ರಾಜ್ಕುಮಾರ್ ಬರೋದಿಲ್ಲ ಅಂತ ಎದ್ದು ಬಿಡ್ತು ಗಲಾಟಿ. ಸ್ಟೇಡಿಯಂನ ನಾವು ಒಳಗೆ ಸಿಕ್ಕೊಂಡಿವಿ. ಸರ್ ಏನು ಮಾಡ್ತಾರೆ? ಸುಮ್ಮನೆ ನನ್ನ ಕರ್ತವ್ಯದಲ್ಲಿ ಹೇಳಬೇಡಿ, ಸುಮ್ಮನೆ ಸೈಲೆಂಟ್, ಕೀಪ್ ಸೈಲೆನ್ಸ್ ಅಂತ ಜಬರಿಸಿದ್ರು. ಅಲ್ಲೇ ಜನ ಮಾತಾಡಬೇಡಿ. ಅವ್ರಿಗೆ ಸಬ್ ಇನ್ಸ್ಪೆಕ್ಟರ್ ಸರ್ ಅದಕ್ಕೆ ರಘುಪತಿ ಮಿನಿಸ್ಟರ್ ಕೂಡ ಬಂದಿದ್ದವತ್ತು. ಅದು ಕೂಡ ಆವಾಗ ಏನು ಸರ್ ಈ ಜನ ಇಲ್ಲ ನೀವು ಲಾಠಿ ಚಾರ್ಜು ಇದೆಲ್ಲ ಏನು ಮಾಡಿದ್ರೆ ಕೆಡುತ್ತಿದ್ದು, ಅದಕ್ಕೆ ಏನು ಉಪಾಯ ಮಾಡಬೇಕು? ಸಟ್ನ ರಾಜ್ಕುಮಾರ್ ಬಂದಾರ ಅನ್ನೋದನ್ನು ಸಂದೇಶ ಹೋಗ್ಬೇಕು ಈ ಜನರಿಗೆ, ಅಂದ್ರೆ ಸುಮ್ಮನೆ ಆಗ್ತಾರಂತ. ಅವಾಗ ಇದೇ ಪುನೀತ್ ಇವತ್ತಿಲ್ಲ. ಪುನೀತನ ಕೈ ಬಿಟ್ಟು ಆಡಿಸಿದ್ರೆ ಫಸ್ಟು ಕಾಣದಂತೆ ಮಾಯವಾದನೋ ನಮ್ಮ ಶಿವ. ಬಂದಾರ ರಾಜ್ಕುಮಾರ್ ಬಂದಾರ. ಅವಾಗ ಶಾಂತ ಆಯ್ತು. ಇದಂತಾದ್ರಿ ಯಾವ ಪೊಲೀಸರು ಏನು ಕಂಟ್ರೋಲ್ ಆಗಲಿಲ್ಲ. ಗೇಟ್ ನುಗ್ಗಿ ಬಿಡಿತ್ತು. ಕಾಣದಂತೆ ಮಾಯವಾದನೋ ಪುನೀತ್ ಆಡಕ್ಕೆ ಹತ್ತಿದ ಸರು ಬಾ ಅಂದ್ಬಿಡ್ತು. ನೀವು ಯಾವ ಪೊಲೀಸರು ಪಾಲಿಸರು ಕಚ್ಚ ಪಸ ದೂರೆಲ್ಲ ಬಟ್ಟೆ ಇಟ್ಟು ಅಲ್ಲ ರಾಜ್ಕುಮಾರ್ ಬಂದಾನ ಅನ್ನೋದು ಗುರ್ತಾಗಿಬಿಟ್ರೆ ಜನರಿಗೆ ಸೈಲೆಂಟ್ ಆಗಿಬಿಡ್ತಾರಂತ ಪೊಲೀಸರು
ಹುಡುಕಿ ಯೋಚನೆ ಮಾಡಿ ಹಿಂಗೆ ಫಸ್ಟ್ ಅವ್ರನ್ನೇ ತೋರಿಸೋದು ಬೇಡ ಅಂತಂದು ಅವಾಗ ಪುನೀತಂದು ಅದೇ ಹಾಡಿದ್ನಲ್ಲ ನನ್ನ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕಾಣದಂತೆ ಮಾಯವಾದನೋ ಈ ಹಾಡು ಯಾವಾಗ ಹುಡುಗನ ಕಡೆಯಿಂದ ಆಡ್ತಿದ್ರು ಪುನೀತನ ಕಡೆಯಿಂದ ಇಟ್ಟಿತ್ತು ಅವಾಗ ಜನ ಕಂಟ್ರೋಲ್ ಆಗಿಬಿಡ್ತು ನೋಡ್ರಿ. ಆದ್ರೆ ನಮಗೆ ಕಲೆಕ್ಷನ್ ಹೋತು. ಯಾಕಂದ್ರೆ ಯಾರು ಟಿಕೆಟ್ ತೆಗಿಸ್ಬೇಕು? ಈ ಗದ್ಲಿತ್ತ ಪೊಲೀಸರು ಹೆಚ್ಚಾಡಿ ಕಾಚಾ ಪಾಚ ತುಳ್ಕೊಂಡು ಎಲ್ಲರೂ ಬಂದು ಒಳಗೆ ಹೋಗ್ಬಿಟ್ರು. ಯಾವ 96,000 ಏನಾಗಿತ್ತು ಅಷ್ಟೇ. ಯಾರು ಅದಕ್ಕೆ ದುಡ್ಡಿನ ಪ್ರಶ್ನೆ ಇಲ್ಲ. ಆ ಘಟನೆಯಿಂದ ನಾವು ಉಳಿದು ಸಾಕಪ್ಪ ಅಂತಿದ್ವಿ ನಾವು. ಅಣ್ಣ ಅವ್ರು ಬಂದು ಡ್ರಾಪ್ ನೋಡಿ, ಜೂ ಕುತ್ನಿ ಡ್ರಾಪು ಅಣ್ಣ ನಂದಂತ. ಹೌದು ನೀವು ಇಲ್ಲೇ ಇದ್ದೀರಾ ಅಣ್ಣ ಅವ್ರು ನನಗೆ ಮಾತಾಡೋಣ. ನೆನಪಿದೆ, ನನಗೆ ನೆನಪಿದೆ. ಇಲ್ಲೇ ಮಾತಾಡ್ಸಿದ್ರು ಪರಶುರಾಮದಾಗ. ನಾನು ಸಿನಿಮಾಕ್ಕೆ ಕರ್ಕೊಂಡು ಕೊಡಿಸಿದ್ರು. ನಾನು ಧೀರೇಂದ್ರ ಗೋಪಾಲ, ಬೆಂಗಳೂರು ನಾಜಿಗೇಶ, ಪೇಪರ್ನವರು, ಪೇಪರ್ ಪತ್ರಿಕಾಕರ್ತರು. ಹಿಂಗೆಲ್ಲ ಅವರು ವರ್ಧನ್ನವರು ಒಂದು ಕರ್ಸಿ ನಂಜುಂಡಿ ಕಲ್ಯಾಣಕ್ಕೆ ರಾತ್ರಿ 7-8 ಗಂಟೆಗೆ ಕರ್ಸಿಬಿಟ್ರು. ನಾನು ಅವ್ರು ನೋಡಿ ಎದ್ದು ಬಿಟ್ರು. ಯಪ್ಪ ನಿಮ್ಮನ್ನು ಹಿಡ್ಕೊಂಡು ಬಂದ್ರ? ನಿಮ್ಮನ್ನು ಯೋ ನೀನು ಬುದ್ಧಿ ಐತೇನಯ್ಯ, ಎಂಥವ್ರು ಕರ್ಕೊಂಬಂದಿದೀಯಾ ಎಂತ ಎಲ್ಲ ಯಾಕಣ್ಣವ್ರು? ಇಲ್ಲ ಎಂಥ ನೀವು ಮಾಡೋ ಪಾತ್ರ ಅಲ್ಲ ಅದು, ಸುಮ್ಮನೆ ಇವನು ಏನಯ್ಯ ತಿಳಿಯಲ್ಲ ಅಂತ ಅವ್ನು ಕರ್ಕೊಂಬಂದವ್ನಿಗೆ ಆರ್ಟಿಸ್ಟ್ಗಳು ಕರ್ಕೊಂಬರೋರು ಇರ್ತಾರೆ. ಅಲ್ಲಣ್ಣ ನಾ ಬೇಸರ ಮಾಡ್ಕೊಳ್ಳೋದಿಲ್ಲ, ನನಗೆ ಋಣ ಆಯ್ತದೋ ಅದು ಬೇಡ, ನಾ ಮಾಡ್ತೀನಿ ಅಂತ. ಬೇಡ ಏನದು ನಂಜುಂಡಿ ಮದುವೆ ನಡೆದದ. ಆ ಮದುವೆ ಮುಂದ್ಗಡೆ ಮಂಟಪದಲ್ಲಿ ಶಾಲೆ ಹಿಡ್ಕೊಂಡು ಕುಂದ್ರೋದು. ಇದು ಬೇಡ ನಿಮಗೆ. ಇಲ್ಲಿ ಅರಮನೆ ಗ್ರೌಂಡ್ನಾಗನ ಅದಕ್ಕೆ ಕರ್ಕೊಂಡು ಹೋಗಿದ್ರು ಅವರು. ನಮ್ಮ ಕಾರ್ಯಕ್ರಮನ ಶಾಂತ ಮಾಡಿದವು ನಾವು ಪುನೀತ್ ರಾಜ್ಕುಮಾರ್. ಇವತ್ತು ಅವೆಲ್ಲ ಏನು ಹೇಳತ್ತಿರ್ಬೇಕದು. ಪುನೀತ ಕುವೆಂಪು ಅವ್ರ ಕವನ ಐತೆ, ಓ ಎನ್ನ ಚೇತನ ಆಗೋ ನೀ ಅನಿಕೇತನ, ರೂಪಗಳನ್ನು ಮೀಟಿ ನಾಮಕೋಟಿಗಳನ್ನು ದಾಟಿ, ಗುರಿಯನೆಂದೂ ಮುಟ್ಟದಿರು ಎಲ್ಲಿಯೂ ನಿಲ್ಲದಿರು ಓ ನಂದ. ಅಂತಹ ಚೇತನದ ಮುಗ್ಗಿಯವನು. ಈಗ ನನಗೆ ವರದಣ್ಣ ಪ್ರಶಸ್ತಿ ಕೊಟ್ಟರು 2013ರಾಗ. ವರದರಾಜ್ ಅವರು ರಾಜ್ಕುಮಾರ್ ತಮ್ಮವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಇದು ವರ್ಷಕ್ಕೊಂದು ಸಾರಿ ಫೆಬ್ರವರಿಯಲ್ಲಿ. ಅವಾಗ ನನಗೆ ಕೊಟ್ಟರು. ಅದನ್ನು ಕೊಟ್ಟಾಗ ಅಮ್ಮ ಪಾರ್ವತಮ್ಮ, ಶಿವರಾಜ್ಕುಮಾರ್, ಗೀತಮ್ಮ, ಆಮೇಲೆ ಬರಗೂರು ರಾಮಚಂದ್ರಪ್ಪನವರು, VR ಸುದರ್ಶನ್ ಇದು ಫಂಕ್ಷನ್ ಮಾಡಿ 9ನೇದಾಗ ನನಗೆ ವರದರಾಜ್ ಪ್ರಶಸ್ತಿ ಕೊಟ್ಟರು. ನಾನು ನಾನು ಅಮ್ಮಗೆ ಕಾಲಿಗೆ ಬಿದ್ದಿದ್ದೆ ಸ್ಟೇಜಿನಾಗ. ಅಲ್ಲಿ ಫಂಕ್ಷನ್ ದಿವಸ ಎಲ್ಲೆಲ್ಲಿದ್ದ ಸಂಬಂಧ ಹೆಂಗೆ ಎಲ್ಲಿದ್ರು ಏನು ಹೆಂಗೆ ನಾವು ಭಾಳ ಒಂದು ಗೌರವದ ಗೋಪುರ ರಾಜ್ಕುಮಾರ್ ಮಾಡ್ತಾರೆ. ಗೌರವದ ಗೋಪುರ ಕನ್ನಡ ನಾಡಿನ ಆ ಶಿಸ್ತೇ ಆಗಿ ಇಟ್ಟುಕೊಂಡಿದ್ದಾರೆ ಅವರು. ಆ ಶಿಸ್ತು ಅವ್ರ ತಂದೆಯವರಿಂದನೇ ಬಂದಿರೋದು. ಏನೋ ಈ ಪುನೀತ್ ರಾಜ್ಕುಮಾರ್ದ ಒಂದು ನಮಗೆ ಭಾಳ ನೋವಾಗಿಬಿಡ್ತು ನನಗೆ. ಅವು ಸಕ್ನಲ್ಲಿ ಕಾಣುವಂತೆ ಮಾಯವಾದನೋ ಶಿವ, ಅವನು ಮಾಯ ಆಗಿಲ್ಲೋ ಪಾ, ನೀನು ಮಾಯ ಆಗಿಬಿಟ್ಟಲ್ಲೋ ಅನ್ಸ್ಬಿಡ್ತಿದ್ಯೋ. ಮರಾಠಿ ರಂಗಭೂಮಿ ಹುಬ್ಬಳ್ಳಿ ಕ್ಯಾಂಪ್ನಲ್ಲಿ ಒಂದು ಥಿಯೇಟ್ರ್ ಕೊಟ್ಟಿದ್ದೀವಿ ನಾವು. ಅದು 7 ದಿವಸ ಮರಾಠಿ ನಾಟಕಕ್ಕೆ. ಛೋಟಾ ಗಂಧರ್ವರು ನಾಟಕ ಆಡಕ್ಕೆ ಬರ್ತಿದ್ರು ಅವರು. ಮರಾಠಿ ನಾಟಕ ಬಾಲಗಂಧರ್ವರು ಬೇರೆ, ಅದು ಛೋಟಾ ಗಂಧರ್ವರು ಪಾರ್ಟ್ ಮಾಡೋರು. ಇವರು ಬಾಲಗಂಧರ್ವರು ಸಂಗೀತಗಾರರು. ಅವರಿಗೆ 7 ದಿವಸ ನಾಟಕ ಕೊಟ್ಟಿದ್ವಿ. ಅವಾಗೂ ನಾನು ಹುಡುಗ. ಇದು ಘಟನೆ ಮುಂದಿಂದಿದು, ಅದು ಹಿಂದಿಂದದು. ಆ ಕಂಪನಿಯಾಗ ಇದ್ದಾಗಿಂದು, ದೊಡ್ಡವಾಡ ಕಂಪನಿಗೆ ಇದ್ದಾಗಿಂದು. ಅವಾಗ ಅದು ಗಂಧರ್ವರು ಮೇನ್ ಪಾತ್ರಧಾರಿ, ಮುಖ್ಯ ಪಾತ್ರಧಾರಿಣಿ ಹೀರೋಯಿನ್ ಒಂದು ಅಮೀರ್ಬಾಯಿ ಕರ್ನಾಟಕಿ. ನೋಡ್ರಿ ನಾ ಏನಂತ ಚೆಲುವೆ, ಎಂಥ ಸುಂದರವಾದ ಪಾಠ ಮಾಡೋಕ್ಕೆ, ಎಂಥ ಗಂಟ್ಲೆ, ಎಂಥ ಚಂದ ಆಡೋಕ್ಕೆ. 7 ದಿವಸ ಗ್ರೀನ್ ರೂಮ್ನೇ ಎಲ್ಲ ಸಜ್ಜು ಮಾಡೋನೇ ನಾನು, ಮೇಕಪ್ ಮಾಡ್ಕೊಳ್ಳೋಕೆ ಅದನ್ನು ಮಾಡೋವು ನಾನು. ಬಿಜಾಪುರಕ್ಕೆ ನಾನು ವೃತ್ತಿ ರಂಗಭೂಮಿಯ ನಾಟಕ ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು, ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಶೇಖ್ ಮಾಸ್ತರ್ ಅಂತ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರು ನನ್ನ ಭಾಳ ಗೌರವದಿಂದ ಕಂಡು ವೃತ್ತಿ ನಾಟಕ ಸಂಘ ಸಮಾವೇಶಕ್ಕೆ ನನ್ನೇ ಅಧ್ಯಕ್ಷನ ಮಾಡಿ ಕರ್ಸಿದ್ರು. ಅವಾಗ ನಾ ರಂಗಭೂಮಿಗೆ ಅಲ್ಲಿ ಬಿಜಾಪುರದಾಗ ಹೇಳಿದೆ ನಾನು. ಅಮೀರ್ಬಾಯಿ ಬಿಳಿಗಿ ಅವ್ರ ಹೆಸರು, ಅಡ್ರೆಸ್ಸು ಮೂಲ.
ಅವ್ರು ಬಿಳ್ಗಿಯವರು. ಕರ್ನಾಟಕ ಯಾಕೆ ಬಂತ ಹಾಗಾರೆ ಹೆಸರು? ನಮ್ಮದು ಕುತೂಹಲ ಭಯಂಕರ ನನಗೆ. ಅದು ಭಾಳ ವಿಚಾರ ಮಾಡಿದೆ. ಅವಾಗ ಸಣ್ಣವಿದ್ದಾಗನೇ ಹೇಳಿದರು, ಆಕೆ ಇದು ಒಂದು ರೆಕಾರ್ಡಿಂಗ್ ನಡೆದಾಗ ಬಾಂಬೆದಲ್ಲಿ ಸ್ಟುಡಿಯೋದೊಳಗೆ, ನಿಮ್ಮದಾದ್ಮೇಲೆ ನಮ್ಮದು ಅಂತ ಕಾಯ್ಕೊಂಡು ಕುಂತಿರ್ತಾರಲ್ಲ ಅಡ್ವಾನ್ಸ್ ಆಗಿ ಸ್ಟುಡಿಯೋದಾಗ ಸಿಂಗರ್ಸು ವಾದ್ಯಗಾರರು. ಹಾಗೆ ಅವರು ವಾರ್ಗಿದರು ಅದು ಇದು ಹಾಗೆ ಹೀಗೆ ಎಲ್ಲ ಮಾಡಿದೆ. ಭಾಳ ಚೆನ್ನಾಗಿ ಮಾಡಿದ್ದಾನೆ ಟ್ಯೂನು, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಪರಮೇಶ್ವರ್ ಭಾಳ ಫೈನ್ ಮಾಡಿದೆ. ಏನ್ಮಾ ಅದು ಏನು ವೈ ಬೇರ್ ಅಂತ ಅವ್ರು ಮರಾಠಿ ಒಳಗೆ ಹಂಗೆ ಏನಾರು ಹಿಂದಿ ಒಳಗೆ ಅವ್ರು ಕೇಳ್ತಾಯಿದ್ರು. ಬಹುತ್ ಅಚ್ಚಾ ಹೇ ಮಗರ್ ಏ ಪೈಲೆ ಸುನಾ ಏ ಟ್ಯೂನ್ ಭಾಳ ಚಂದ ಐತಿ. ಆದರೆ ಈ ಟ್ಯೂನು ಈ ಹಾಡು ಈ ದಾಟಿ ನಾನು ಮೊದಲು ಕೇಳೀನಿ ಇದನ್ನು. ಹೆಂಗೆ ಎಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಭಜನಿ ಪದ ಇತ್ತು, ಭಜನಿ ಹಾಡು. ಆ ಹಾಡೇ ಇದು, ಅದೇ ಧಾಟಿನೇ ಇದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಆ ಡೈರೆಕ್ಟ್ರು ಹೌದಾ 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 ಅಂತ ಇದು ಸುದ್ದಿಗೆ ಆ ಡೈರೆಕ್ಟ್ರ್ ಮುಗಿತಿತ್ತು. ಚಾಯ್ಲ ಕಾನಡಿ ಕರ್ನಾಟಕಿ ಚಾಯ್ಲ ಕಷ್ಟಪಟ್ಟು ಹಾಕಿದೆವು ನಾವು ಟ್ಯೂನ್ ಮಾಡಿ ಚಾಯ್ಲ ಕರ್ನಾಟಕಿ ಅಂತ ಬೈದು. ಇದು ಹಾಗೆ ಬರೋದಲ್ಲ ಲಿಂಕು. ನಿನಗೆ ಸಿಟ್ಟಿಗೆ ಬೈದ್ಬಿಟ್ರು. ಹಾಗೆ ಗೊತ್ತಾವಲ್ಲ ಹಾಗೆ ಇದು ಗೆಳೆಯರು ಸಂಗೀತಗಾರ ಈಕೆಯ ಅಭಿಮಾನಿಗಳು ಮುಂದೆ ಹಿಂದಿ ಸಿನಿಮಾದ ಹಾಡುಗಳನ್ನೆಲ್ಲ ಕನ್ನಡಕ್ಕೆ ಹಾಕಿ ಕನ್ನಡಕ್ಕೆ ಸಾಹಿತ್ಯ ಮಾಡಿ ಅದನ್ನ ಹಿಂದಿ ಹಾಡುಗಳನ್ನ ಹಾಡಿಲ್ಲಕ್ಕೆ ನೀವು ಕೇಳಿರ್ತೀರೇನೋ. ಮೈ ಕ್ಯಾ ಕರೋ ರಾಮ್ ಮುಜೆ ಬುಡ್ಡ ಮಿಲ್ಗಯ್ಯ ಅದು ಹಿಂದಿ ಹಾಡು. ನಾ ಹ್ಯಾಂಗ್ ಮಾಡ್ಲಿವ್ವ ಗಂಡ ಗಿಡ್ಡಗಿದ್ದಾನ ಈಕಿ ಹಿಂಗೆ ಕನ್ನಡಕ್ಕೆ ತರ್ಜಮೆ ಮಾಡಿ ಹಾಡಿಲ್ಲ ಅವನ್ನ. ಹಾಡಿ ಅದಕ್ಕೆ ಹೆಸರೇನಿಟ್ಲು ಅಮೀರ್ ವಾಯ್ ಬಿಳ್ಗಿ ಅಂತ ಇಡಬೇಕಾಗಿತ್ತಲ್ಲ. ಅಮೀರ್ ವಾಯ್ಕರ್ ಆ ಡೈರೆಕ್ಟರ್ನ ಯಾವುದು ಸಲುವಾಗಿ ಜಿದ್ದು ತೀರ್ಸ್ಕೊಳಕ್ಕೆ ಕರ್ನಾಟಕಿ ಅಂತ ಹೀಯಾಳಿಸಿದ್ಯಾ, ಕರ್ನಾಟಕಿ ಅಂತನ ಹೆಸರಿಟ್ಕೊಂಡ್ಲ ಅಂಥ ದಿಟ್ಟ ಹೆಣ್ಮಗಳು ಹಾಕಿ ಅಮೀರ್ ವಾಯ್ ಕರ್ನಾಟಕಿ. ನೀವು ಸ್ವಂತ ವಿಚಾರ ಮಾಡಿ ಕರ್ನಾಟಕಿ ಅಂತ ಹೆಸರು ಹೇಗೆ ಇಟ್ಕೋತಾಳೆ? ಬೀಳ್ಗಿ ಅಡ್ರೆಸ್ಸು ಯಾರೇ ಇದು ದೊಡ್ಡ ಕಾಲ ಭಾಳ ಸಿನಿಮಾ ಪನ್ಮದಾಗ ಏನೋ ಮಾಡಿದ್ದಾಳೆ. ನಾನು ಸಣ್ಣ ಹುಡುಗಿದ್ದಾಗಿಂದ ನೋಡಿದ್ನಲ್ಲ ಬಾಬಾ ಅಲ್ರಿ ಆಕೆ ಒಂದು ಸೀರೆ ಜೋಡ್ಸಕ್ಕೆ ಹಿಂಗೆ ಹಗ್ಗದ ಮೇಲೆ ಸೀರೆ ಹಾಕಕ್ಕೆ ಹಿಂಗೆ ಅದಕ್ಕೆ ಜನ ಕ್ಲಾಪ್ಸ್ ಹೊಡೆಯೋರು. ಅಂಥ ಅಭಿನಯಿತ್ರಿ. ನಾನು ಇವೆಲ್ಲ ನನಗೆ ಮನಸ್ಸಿನಾಗ ಇವೆಲ್ಲ ಟೈಪ್ ಆಗಿಬಿಟ್ಟವೆ, ಹೋಗೋದೇ ಇಲ್ಲ. ನಮ್ಮ ಮಣ್ಣಾಗ ಹೋದಾಗ ಹೋಗೋದು. ಇದು ಮರಾಠಿ ರಂಗಭೂಮಿ. ಅವಾಗ ಕರ್ನಾಟಕದ ರಂಗಭೂಮಿಯಲ್ಲಿ ಕೇಳ್ರಿ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ, ಈ ಕಡೆ ಅಂತ ನನಗೆ ಗೊತ್ತಿದ್ದಿಲ್ಲ. ಈ ಕಡೆ ಬಂದೆ ಆಮೇಲಿಂದ ನಾನು. ಕರ್ನಾಟಕದ ಗಂಧರ್ವ ಕಂಪನಿಗೆ ಈ ಹಾಡು ಹಾಡ್ತಾರೆ, ಅದಕ್ಕೆ ಕನ್ನಡನ ಮಾಡಿ ಹಾಡೋದು ಹಿಂಗೆಲ್ಲ ಇತ್ತದು ಕರ್ನಾಟಕದ ರಂಗಭೂಮಿಯಲ್ಲಿ. ಆಮೇಲಿಂದ ಅದಕ್ಕೆ ಮಲ್ಲಿಕಾರ್ಜುನ ಮನ್ಸೂರವರು, ಆಮೇಲೆ ಜಮಲ್ದಲ್ಲಿ ಸಿದ್ದಣ್ಣವರು, ಏನ್ರಿ ಪುರಂದರೆಯವರು, ಪಟ್ಟಣಶೆಟ್ಟಿ ಮಾಸ್ತರು, ತದನಂತರ ಹೊನ್ನಿಗನೂರು ಸಂಗಣ್ಣ ಇವರು ಸಂಗೀತ ನಿರ್ದೇಶಕರಾಗಿ ಕನ್ನಡ ನಾಡಿನ ರಂಗಭೂಮಿಗೆ ಸ್ವಂತದ ಸಂಗೀತವನ್ನು ಅಳವಡಿಸಿದವರು ಇವರು. ಅದಕ್ಕಿಂತ ಮೊದಲ ಬಳವಳಿ ಅವ್ರದ್ದು ಹಾಡಿದ್ದು ಇವ್ರದ್ದು ಹಾಡಿದ್ದು. ಹಿಂಗೆ ಒಂದು ಉದಾಹರಣೆ ಹೇಳ್ತೀನಿ ಮರಾಠಿ ಗೀತೆ ನಮ್ಗೆ. माझा होशील का माझा होशील का ಇದು ಮರಾಠಿ. ಮುಂದಿಂದು ನೆನಪಿಲ್ಲ, ಅದು ಬೇಡ. ಇದಕ್ಕೆ ಕನ್ನಡ ಹೇಗೆ ಮಾಡ್ಯಾರ? ಶೋಭಾ ಭಾಗರಥಿ ಮರಾಠಿ ರಂಗಭೂಮಿ ಸಂಗೀತನ ಬಳಸ್ಕೊತಿದ್ರು ಇವರು ಕರ್ನಾಟಕ. ಅದಕ್ಕೆ ಕನ್ನಡ ಸಾಹಿತ್ಯ ಮಾಡಿ ಹಾಕೋದು. ಈಗ ಈ ಕಾಲದಲ್ಲಿ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಇವತ್ತಿಗೂ ಅಚ್ಚಳಿದ ಹಾಡುಗಳವು. ಅಯ್ಯೋ ಹೇಮರೆಡ್ಡಿ ಮಲ್ಲಮ್ಮ, ಸುಭದ್ರಾ ಮನ್ಸೂರು, ಮನ್ಸೂರು ಸುಭದ್ರಮ್ಮ ಹಾಡ್ತಿಲ್ಲಲ್ಲ ಆಕಿನ. ಆಕೆ ಆ ಮಲ್ಲಮ್ಮನ ಹಾಡಿನಿಂದನೇ ಫೇಮಸ್ ಆಗಿದ್ದ ತಾಯಿ. ಹೌದು, ಮಲ್ಲಮ್ಮ ನಾಟಕನೇ ಮಲ್ಲಮ್ಮ. ನಾನು ಮೂರು ಸಲ ಪಾರ್ಟ್ ಮಾಡೀನಿ. ಈಗೀಗ ಗಂಡನ ಪಾರ್ಟ್, ಭರಮರೆಡ್ಡಿ ಪಾರ್ಟ್. ಅಕ್ಕಿ ನಿನ್ನಂಗೆ ನಾನು 13 ಜನ ಪಾರ್ಟ್ ಮಾಡಿರ್ಬೇಕಿರೋಣ. ನಿನ್ನಂಗೆ ಭರಮರೆಡ್ಡಿ ಪಾರ್ಟ್ ಮಾಡಿ ಯಾರು ಆಗಲ್ಲ ಅಂತ ಆಯ್ಕೆ ಆಗ್ತದ ಏನು. ಆದರೆ ಇದು ಪ್ರಬುದ್ಧಮಾನಕ್ಕೆ ಬಂದಂಥದ ನಂತರದ ವಿಷಯಗಳಿವು. ಹಿರಣ್ಯ ಮಿತ್ರ ಮಂಡಲಿಗೆ ಬಂದೆ ನಾನು. ಹಿರಣ್ಯ ಮಿತ್ರ ಮಂಡಲಿ
ನನಗೆ ಹೊಸದು ಚೌಕಟ್ಟಿನ ನಾಟಕದಲ್ಲಿ ನಾವು ಪಾತ್ರ ಮಾಡಿದ್ದು ನೋಡಿದ್ವಿ. ನಾವು ಅದುವರೆಗೂ ಒಂದು ಚೌಕಟ್ಟು, ಅವು ಏನು ಕವಿ ಬರ್ದಾನ ಅವನು ಕಲ್ತದ್ದು, ಅದನ್ನು ಮಾಡಿದ್ದು, ಅದು ಕಲಿಸಿದ್ದು, ಹೇಳಿದ್ದು, ಅದನ್ನು ನಾಟಕ. ಇಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರ ಪಾರ್ಟ್ ನೋಡಿ ದಂಗಾಗಿಬಿಟ್ಟು ನಾನು. ಆ್ಯಕ್ಚುಲಿ ನನಗೂ ಗುರು ಅವರು, ನಿಮಗೆ ಹೇಳ್ತೇನೆ, ದೇವದಾಸಿ ನಾಟಕದಲ್ಲಿ ಇದು ನಾಜೂಕೈನ ಪಾತ್ರ, ಅದು ಮಣಿಮಂಜರಿ ಕೊಲೆ ಮಾಡಿದ ಮೇಲೆ ಹಿಡಿರಲು ಪೊಲೀಸರು ಅಂದರೆ ಹಿಡಿರಲು ಪೊಲೀಸ್ನವ್ರ ಪೊಲೀಸರು ಹಿಡಿತಾರಂತೆ. ಪೊಲೀಸರು ಹಿಡಿಯಂಗಿದ್ದರೆ ಬೆಂಗಳೂರು ರಂಗವಿಲಾಸ ಕೇಸ್ಗೆ ಮಡ್ರಾಸ್ನಿಂದ ನಾಯಿಗಳನ್ನ ಕರೆಸ್ತಾ ಇದ್ರು. ಅವತ್ತು ಹೇಳಿದ್ದು ರಂಗವಿಲಾಸ ಕೇಸ್ ನಿಮಗೆ ಗೊತ್ತಿಲ್ಲ. ಗುಬ್ಬಿ ವೀರಣ್ಣರಾಗ ಬಂದ್ರೈತಿಲ್ಲ, ಈಗ ನೋಡಿದ್ರೆ ಅದ್ರ ಎದುರಿಗೆ ಗದ್ದೆನಾಗ ಈಗ ಸಿಂಡಿಕೇಟ್ ಬ್ಯಾಂಕ್ ಆಗೈತಿ, ಅದು ರಂಗವಿಲಾಸ ಅಂತ ದೊಡ್ಡ ವಕೀಲರ ಮನೆ, ಅದು ಬಂಗ್ಲೆ. ಅದೇನೋ ವಿಷಯದಲ್ಲಿ ಅವನ ಹೆಂಡತಿ ಎಲ್ಲರನ್ನೂ ಕತ್ತರಿಸಿ ಹಾಕಿಬಿಟ್ರು ಬೆಳಗರೆದ್ರಾಗ. ದೊಡ್ಡ ಇಶ್ಯೂ, ದೊಡ್ಡ ಸುದ್ದಿ ಅದು. ನಾನು ಅವಾಗ ಹೊರಪಿನ ವಯಸ್ಸು ಅವಾಗ. ಅದನ್ನು ಬೆಂಗಳೂರು ಪೊಲೀಸ್ನವ್ರು ಹಿಡಿಯಂಗಿದ್ದಿದ್ರೆ ರಂಗವಿಲಾಸ್ ಅಂತ ಆ ಬಿಲ್ಡಿಂಗ್ ಹೆಸರು, ರಂಗವಿಲಾಸ್ ಕೇಸ್ಗೆ ಮಡ್ರಾಸ್ನಿಂದ ನಾಯಾಗಿ ಕರೆಸಿದ್ರಲ್ಲ ಹಿಡಿತಾರೆ ಪೊಲೀಸರು ಸ್ಟೇಜ್ ಮೇಲೆ. ಅವಾಗ ಗಾಬರಿ ಪೊಲೀಸರನ್ನ ಅಯ್ಯೋ ಆ ಥರ ಡಿಪಾರ್ಟ್ಮೆಂಟ್ನ ಭಾರಿ ಅವರು. ಅವು ತಪ್ಪಿರೋವನ್ನು ಖಂಡಿಸುವಂಥ ಮಹಾನ್ ರಂಗಭೂಮಿಯಲ್ಲಿ ನಟರು ಅಂತಂದರೆ ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಆ ಸಾಂದರ್ಭಿಕ ಕಟ್ಟನ್ನು ಅವತ್ತಿನ ಘಟನೆಗಳನ್ನು ಹೆಣದು ಬಿಟ್ಟರೆ ಜನ ಅವ್ರಂತ ಚಪ್ಪಾಳಿಗಳು ಎಂಥವು ಗಣ್ಣ ಬಾ 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 ಬಾ. ನಮ್ಮ ಭಾರತದ ಸಂವಿಧಾನ ಮಿಂಡ್ರಿಗುಟ್ಟಿ ಸಂವಿಧಾನ ಅವ್ರು ಹೇಳಿದ್ದು ಸ್ಟೇಜಿನಾಗ. ಹಾಂ, ಅಂದರೆ ಇವ್ರ ಕೈಯ ಸಿಕ್ಕ ಎಲ್ಲಿ ಬೇಕಲ್ಲಿ ತಿದ್ದೋದು, ಯಾವಾಗ ಬೇಕಾವಾಗ ತಿದ್ದೋದು, ಯಾವಾಗ ಬೇಕಾವಾಗ ತಿದ್ದೋದು. ಅಲ್ರಿ ಸ್ವತಂತ್ರ ಸಿಕ್ಕ 40 ವರ್ಷ ಆಯಿತು ನಮ್ಮದು. 400 ಸಲ ತಿದ್ದಿದ್ದಾರೆ ನನ್ನ ಮಕ್ಕಳು. ಅದೇ ಅಮೇರಿಕಾ ಪ್ರಭುತ್ವ ಇದ್ದದ್ದು, ಅದು 30 ತಿದ್ದಿರ್ಲಿಲ್ಲ. ಅಲ್ಲ, ಇಂದಿರಾ ಗಾಂಧಿಗೆ ಅನ್ನೋ ನಿಮ್ಮ ಜೋಕನ್ನು ಕೇಳಿ ಹೇಳ್ತೀನಿ. ಅಮೇರಿಕಾದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ವಾಟರ್ ಗೇಟ್ ಹಗರಣಕ್ಕೆ ರಾಜೀನಾಮೆ ಕೊಟ್ಟ ಚಳಿಗಳಿದ. ಅದೇ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಗೇಟ್ನಾಗೆಲ್ಲ ವಾಟರ್ ಹೊಕ್ಕ ಬಂದ್ರೂ ರಾಜೀನಾಮೆ ಕೊಡ್ತಾ ಇಲ್ಲ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನರು ಆಯ್ಕೆ ಮಾಡಿದರೆ ಯಾರಾದರೂ ಯಾವ ಸ್ಥಾನಕ್ಕಾದರೂ ಹೋಗ್ಬೋದು. ಪ್ರಜೆಗಳೇ ಆಯ್ಕೆ ಮಾಡಬೇಕು. ರಾಷ್ಟ್ರಪತಿ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಪ್ರಥಮ ಪ್ರಜೆ, ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅಂತ ಹೆಸರಿಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ. ನಾಳೆ ದಿವಸ ಆ ಸ್ಥಾನಕ್ಕೆ ಹೆಣ್ಮಗಳ ಸ್ಪರ್ಧೆಯಾಗಿ ಆಯ್ಕೆಯಾದರೆ ಆಕೆಗೆ ಏನನ್ನೋದು? ಗಂಡಸಾದರೆ ರಾಷ್ಟ್ರಪತಿ ಓಕೆ, ಹೆಣ್ಮಗಳ ಆಯ್ಕೆ ಆದ್ಲು ಅಂತೇಳಿ ರಾಷ್ಟ್ರಪತಿ. ಆಕೆಗೆ ಏನನ್ನೋದು? ರಾಷ್ಟ್ರಪತ್ನಿ ಅನ್ನೋದ, 58 ಕೋಟಿ ಜಾಡಿಸೋ ಅನ್ನೋದ, ಮತ್ತದು ಸಾಫ್ಟ್ ಮಾಡಿ ಹೇಳವ. ರಾಷ್ಟ್ರಪತಿ ಅಂತ ಐತಲ್ಲ, ಆ ಸ್ಥಾನಕ್ಕೆ ಹೆಣ್ಮಗಳೇ ಬಂದರೆ ರಾಷ್ಟ್ರ ಮಾತಾ ಅಂತ ಕರೆಯೋದು. ಇಂಥ ಜೋಕ್ಗಳವು. ಕ್ಲಾಸ್ 1 ಸ್ಪಾಟ್ನಾಗೆ ಅವು ನ್ಯೂಸ್ ಅದು ಹೆಂಗೆ ಕಲೆಕ್ಟ್ ಮಾಡೋರು, ಏನು ಕಂಪೋಸ್ ಮಾಡಿ ಹೊಡೆಯೋದಂದ್ರೆ ಯಾವುದು ಬಾಳೆಹಣ್ಣಿಂದು, ಅದಕ್ಕೆ ಬನ್ನಿ ವಾಪಸ್ ಕೊಟ್ಟಲ್ಲ. ಮತ್ತೆ ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಯಾವ ರಾಜಕಾರಣಿನೂ ಅವ್ರ ಮುಂದೆ ಫೇಸ್ ಮಾಡೋಕ್ಕಾಗಲಿಲ್ಲ. ಏನು ಮಾತಾಡ್ತೀಯ ನೀನು ಅಂಥೇಳಿ. ಲಾಸ್ಟಿಗೇನೋ ಇಲ್ಲಿ ಕಾಂಗ್ರೆಸ್ನವ್ರು ಮೈಸೂರಿನಾಗ ಒಂದು ಏನೋ ಅಪಮಾನ ಮಾಡಿದರು, ಹಾಗೆ ಈಗ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು. ಅದೇನು ನನಗೆ ಗೊತ್ತಿಲ್ಲ. ಅಂತೂ ಆ ಥರ ಸ್ವಲ್ಪ ದಿವಸಕ್ಕೆ ಅವರು ತೀರ್ಕೊಂಬಿಟ್ರು. ನಾನು ಹೋಗಿದ್ದೆ. ಅವರು ನಮ್ಮ ಕರ್ನಾಟಕದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ನಾ ಇವ್ರು ಸೇವಾ ಮಾಡೀನಿ. ಮಾಸ್ಟರ್ ಹಿರಣ್ಯರ ಕಂಪನಿಗೆ ಹೋದಾಗ ನಾನು ಗುಂಡುಬಾಯಿ, ಅವಾಗ ಕರ್ನಾಟಕ ಪ್ರೈವೇಟೆಡ್ ಏರಿಯಾ. ಆದರೆ ಸಾರಾಯಿ ಇಲ್ಲ, ಕುಡಿಯೋಂಗಿಲ್ಲ, ಮಾರಂಗಿಲ್ಲ, ಇಲ್ಲ ಕಳ್ಳ ಬಟ್ಟಿನೇ ಕುಡಿಬೇಕು. ಇವ್ರು ಗುಡಿಸಲು ಹುಡ್ಕೊಂಡು ಹೋಗ್ಬೇಕು. ಟವೀಲ್ ಹಾಕ್ಕೊಂಡು ಹೊಂಟಿದ್ದ, ಮಾಫ್ಲರ್ ಸುಚ್ಕೊಂಡು ಹೊಂಟಿದ್ದ ಅಂತಂದ್ರೆ ಪೊಲೀಸರು ನಿಲ್ಲ ಅಂತ ಕುಡಿದು ಬಂದವು ಸಿಕ್ಕ ಅಂದ್ರೆ ಹಿಂಗೆ ಮಾಡು. ಆ ಕಾಲ ಅದು ಯಾವ ಇಸ್ವಿ? 57, 58 ಹಿಂಗೇನೋ ಇರಬೇಕು ಅದು ಇಸ್ವಿ. ಇದು ಅವಾಗ ನಮ್ಮಲ್ಲಿ ಸಾರಾಯಿ ಓಪನ್ ಇರಲಿಲ್ಲ. ಬ್ರ್ಯಾಂಡಿ ಅಂತೂ ದೂರ ಉಳಿತು. ಇಲ್ಲೇನಿತ್ತ ಗೊತ್ತಿಲ್ಲ. ನಮ್ಮ ಇಡೀ ಕರ್ನಾಟಕದಲ್ಲಿ ಆ ಕಡೆ ಹೈದರಾಬಾದ್ ಸ್ಟೇಟ್ ಇತ್ತು, ಅವರು ಓಪನ್ ಮಾಡ್ತಿದ್ರು. ನಮ್ಮಲ್ಲಿ ಇದ್ದಿಲ್ಲ. ಆ ನಂತರ ಅದು ಬಿಡುಗಡೆ ಆಯ್ತು. ಅದು ಹೇಳ್ತೇನೆ ಆಮೇಲೆ. 62 ಬಿಟ್ರು, 66ಕ್ಕೆ ಸರಾಯಿನ ಬಿಟ್ಬಿಟ್ರು. ಅದು ಬಿಡ್ರಿ. ಇದು ಸರಾಯಿ ತರೋನಾಕ ಅದೇನು ಮಧ್ಯಾಹ್ನದಾಗ ನಾನು ಅಡ್ವರ್ಟೈಜಿಗೆ ಹೋಗಿ ಇಲ್ಲಿ ಕಂಠೇಶ್ವರಿ ಎಲ್ಲಿ ಸಿಗುತ್ತಾ ಅಂತ ಕೇಳಬೇಕು. ಈಗ ನೀ ಕುಡಿತೀರ ರಾಮ
ಹೌದು, ನಾಟಕದವ್ರು ಅಂದಮೇಲೆ ಅವರು ಅಲ್ಲಿ ಹೋಗಿ ಆ ಗುಡ್ಸಲ್ಲಿ ಅವನು ಪರಿಚಯ ಮಾಡಿಕೊಂಡು, ಅಣ್ಣ ರಾತ್ರಿ ಬರ್ತೀನಿ, ಸಾಯಂಕಾಲ ಬಂದು ಹೋಗಿ ನಾವು ರಾತ್ರಿ ಎಲ್ಲ ತೆಗೆಯೋದಿಲ್ಲ, ಹಂಗಾದ್ರೆ ಪೊಲೀಸರು ನಾ ಎಲ್ಲ ಏನೋ ಮಾಡ್ತೀನಿ. ನಾಟಕ ಬಿಟ್ಟ ಮೇಲೆ ಕುಡಿಯೋರು ಅವರು, ಅದಕ್ಕೆ ಅವ್ರಿಗೆ ಬೇಕು ಅಂತ ಒಂದು ವೆಸ್ಟ್ ಕೋಟ್ ಅಂತಾರೆ, ಜಾಕೆಟ್ ಅಂತೀವಿ ನಾವು, ಅದು ಕೋಟ್ ಕೊಟ್ಟಿದ್ವಿ. ಇಷ್ಟು ಬಾಟ್ಲಿ ಇಲ್ಲಿ ಇಟ್ಬಿಟ್ರೆ ಅದು ಗೊತ್ತಾಗಿಲ್ಲ, ಗುಂಡಿ ಹಾಕಿದ್ರು. ರಾರು ಗುಂಡು ಬಾಯಿ ಅವ್ರ ಕಂಪ್ನಿಯಾಗ ತಂದು ಕೊಡ್ತಿದ್ದೆ ನಾನು. ಪೊಲೀಸರು ಒಂದು ಸಲ ಹಿಡಿದ್ರು ನನಗೆ, ಯಾರು ಏನೋ ಬೈ ಡೈಲಿ ಅಂದು. ಇಲ್ಲಿಂದ ನಾವು ಗೊತ್ತು ಸರಾಯನೇ ತೊಗೊಂಡು ಹೊರಟಲ್ಲ ಗ್ಯಾರಂಟಿ ಇಲ್ಲ. ಇಲ್ಲಿ 3 ಗಂಟೆ ಸುಮಾರಕ್ಕೆ ರಾತ್ರಿ. ಯಾಕೆ ಇದು ಏನು ಅಂತಂದು, ಸರ್ ನಾನು ನಾಟಕ ಕಂಪನಿ ಯಾಕಪ್ಪ ಇಲ್ಲಿ ಇತ್ತು ಮಾಸ್ಟರ್ ಇತ್ತು. ಓಹೋ ಮಾಸ್ಟರ್ ಹಿರಣ್ಯನ ಕಂಪನಿನಾ, ಇಲ್ಲೇ ಅದಕ್ಕೆ ಹೋಗಿದ್ದೆ. ಯಾರಿಗಿದು ಅವ್ರಿಗೆ ಹೋಗಿ ಅವಂದರೆ ಅಷ್ಟು ಗೌರವ, ಅದು ಭಯನೂ ಇರ್ತಿತ್ತು ಅವ್ರಿಗೆ. ಈಗ ನಾನಾದರೂ ಹಿಂಗೆ ಮಾಡಿದರೆ ಪೊಲೀಸರು ಅಂತ ಹೇಳಿಬಿಟ್ರೆ ಅದನ್ನು ಮತ್ತೆ ರಾತ್ರಿ ಹೇಳೋರು ಅನ್ನು ಮರುದಿವಸ, ಆ ಭಯ ಇತ್ತು ಅವರಿಗೆ. ಹಾಗೆ ಯಾಕಂದರೆ ಅಡೆತಡೆ ಇಲ್ಲ, ತಪ್ಪು ಅಂತ ಅನ್ನಂಗೆ ಅವ್ರು ಯಾವುದೂ ಇರೋತಿರ್ಲಿಲ್ಲ. ಆ ನಮ್ಮನೆ ಹೇಳೋರು ತಪ್ಪು ಹೇಳ್ತಿದೀಯಾ ಅಂತ ಯಾರೂ ಆಕ್ಷೇಪಣೆ ಮಾಡಲಾರ್ದಂಗೆ ಜನ ಖುಷಿಯಾಗವ್ರು. ಯಾರು ಕೇಳ್ತಾರೆ ಆ ಪೊಲೀಸರು? ಮತ್ತು ಅವರು ಯಾರ್ಯಾರನ್ನ ಬಿಡ್ತಾರಲ್ಲ ಮಕ್ಕಳು, ಇದು ಸಣ್ಣ ಸಣ್ಣ ಮಕ್ಕಳು ಎದಕ್ಕಾರ ತಂದೆ ತಾಯಿ ಹೇಳಿ ಕಳಿಸಿದ್ರೆ ಅವ್ರು ಹಿಡ್ಕೋತಾರೆ ಇವ್ರು ನನ್ನ ಮಕ್ಕಳು ಅಂತಂದರು. ಅದನ್ನೇ ರಾತ್ರಿ ಹಾಗೆ ಅದು ಇವರು ಮಾಸ್ಟರ್ ಹಿರಣ್ಣಯ್ಯನವರು, ದಿನೇಶ ಮುಸುರಿ ಕೃಷ್ಣಮೂರ್ತಿ ಇಬ್ಬರು ಇದ್ದರು ಅಲ್ಲೇ ಆವಾಗ. ಹೌದು, ಇವರು ಮುಸುರಿ ಅವ್ರದ್ದು ಹೇಳ್ತೀನಿ, ಕೃಷ್ಣಲೀಲಾ ಅದು ಇವ್ರು ಚುಟ್ಕ ಪಾತ್ರ ಅಂಥದ್ರಾಗ ಇವರು. ರಾಮಾಯಣ, ಸುಭದ್ರ ಕಲ್ಯಾಣ, ಆಮೇಲೆ ಇದು ಕೃಷ್ಣಲೀಲಾ. ಮುಸುರಿಯವರು ವಸುದೇವನ ಪಾತ್ರ. ಜೈಲಿನಾಗೆ ಹುಟ್ಟಿಬಿಡ್ತಾನೆ ಕೃಷ್ಣ. ಆ ಕೃಷ್ಣನ ಹೊತ್ಕೊಂಡು ಸಂಗೀತ ದೊಡ್ಡ ಕಲಾವಿದರು ಈ ಮುಸುರಿ. ಬಾಬಾ ಏನು ತಿಳಿದಿರಿ ನೀವು? ಅದು ಬೆಳಗ್ಗೆ ಬರೋದ್ರೆ ಹೋಗಿಬಿಟ್ರು ಅವರು. ಎಂತದ್ರಿ? ಪೂರ್ಣಾನಂದಯ್ಯನ ಮನೆಯಲ್ಲಿ ಪೂರ್ಣಿಮಾ ದಿನದವರೆಗೂ ಇದ್ದು ಪಕ್ವಾನ್ನಗಳನ್ನೆಲ್ಲ ಪುಷ್ಕಳವಾಗಿ ಕತ್ತರಿಸಿ ಬಿಡಬೇಕು. ಪುಟ್ಟಣ್ಣವ್ರು ನಿಜವಾಗ್ಲೂ ನೆನೆಸ್ಬೇಕು. ತೋಮ ಸಂಗೀತ ಪ್ರಧಾನವಾದ ನಾಟಕ, ಸಂಗೀತ ಭಾಳ ಕೇಳೋರು ಅವಾಗ. ಆ ಕೂಸು ಹಿಂಗೆ ಬುಟ್ಟಿಲಿ ಇಟ್ಕೊಂಡು ಹಿಂಗೆ ಹಾಡ್ದ ನಿಂತಿರೋರು. ಒಬ್ಬ ಪ್ರೇಕ್ಷಕ ಏನಂದ ಒಂದು ದಿವಸ ಗಂಟೆಗಟ್ಟಲೆ ಹಾಡ್ದವು, ಸುಮಾರು 1 ಗಂಟೆ ತನಕ ಹಾಡೋರು, ಅರ್ಧ ಗಂಟೆ ಅಂತ ಮೇಲಾಗೋದು. ಯೋ ಹೋಗಯ್ಯ ಬೇಗ ಹೋಗು, ಆ ಕೌಸ ಬಂದು ಅದು ಒಂದು ಕೂಸು ಹೊಡೆದು ಕೊಂದು ಬಿಟ್ಟಾನು. ಇಷ್ಟು ಭಾವನಾ ಪರವಶವಾಗಿ ನೋಡಿದ್ರು ನೋಡಿ ಮುಸುರಿಯವ್ರ ಘಟನೆ ಇದು. ಅಂಥ ಚಂದ ಪಾತ್ರ ಮಾಡೋರು. ಮಾಸ್ಟರ್ ಹಿರಣ್ಯವರು ಕಂಪನಿಯಾಗಿದ್ದರು ಅವರು. ದಿನೇಶ್ ಕೂಡ ಅಲ್ಲಿದ್ದವರು. ದಿನೇಶ ನಾವು ಕೂಡ ಪಾಠ ಮಾಡಿದ್ವಿ. ಮುಸುರಿಯವರು ಕೂಡ ನಾನು ಪಾಠ ಮಾಡಿದ್ದೆ, ನಾನು ಸಣ್ಣವನು. ಧೀರೇಂದ್ರ ಗೋಪಾಲ್ ಅಂತೂ ಇತ್ತೀಚೆಗೆ ಸಹಪಾಠಿ ಆಗೋರು. ರಂಗಭೂಮಿಯ ಪರಂಪರೆಯಲ್ಲೇ ಬಂದವರು ಇವರೆಲ್ಲರೂ. ಯಾರು ರಾಜ್ಕುಮಾರ್ ಅಣ್ಣವರು ಹಿಡ್ಕೊಂಡು ಕೂಡ ರಂಗಭೂಮಿ ಪರಂಪರೆಯಲ್ಲಿಂದೇ ಬಂದವರು. ಮೂಲ ಅದೇ ಥರ. ಅವಾಗ ನಾನು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದಾಗ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಮನೋರಂಜನೆ ಕರ ಇತ್ತು ನಮ್ಮ ನಾಟಕಗಳಿಗೆ. ತೆರಿಗೆ ನಾಟಕಕ್ಕೆ ಇತ್ತು. ಆ ಟಿಕೆಟ್ ನಾವು ಹಚ್ಚಬೇಕು ದಿವಸ. ಟ್ಯಾಕ್ಸ್ ಕಳ್ತನ ಮಾಡೋದು ಹೆಂಗಂದರೆ ಟಿಕೆಟ್ಗೆ ಹಿಂಭಾಗಕ್ಕೆ ಹಚ್ಚೋದು. ಅದನ್ನು ನೀವು ನೋಡೋಕೆ ಬಂದವರಿಗೆ ಮುಂದಿನ ಪೀಸ್ ಹರಿದು ಕೊಡೋದು. ಆ ಟಿಕೆಟಿನ ಪೀಸನ್ನು ನಾವು ರಾತ್ರಿ ಬಂದು ಬಕೆಟ್ನ ಹಾಕಿ ಆ ಬೆಳಿಗ್ಗೆದ್ದು ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಅದೇ ಟಿಕೆಟ್ ಹಚ್ಚೋದು. ಇದು ಟ್ಯಾಕ್ಸ್ ಹೊಡಿಸೋದಕ್ಕೆ. ಇದು ಅವಾಗಿನ ರಂಗಭೂಮಿಯ ಶಿಸ್ತು. ಇದು ರಂಗಭೂಮಿಯಲ್ಲಿ ನಿಮ್ಗೆ ಹೇಳಿದ ಸಂಗೀತ ಬದಲಾವಣೆ ಆದದ್ದು ನನಗೆ ನೆನಪಿದೆ. ಸಂಧಿ ಕಾಲದಾಗ ನಾ ಬಂದಿರೋದು. ಪೌರಾಣಿಕ ಐತಿಹಾಸಿಕ ಹೋಗ್ತಾ ಇದೆ, ಸಾಮಾಜಿಕ ಬರ್ತಾ ಇದೆ. ಆವಾಗ ನಾ ಪ್ರವೇಶ ಅದರಾಗೂ ಮಾಡಿದೆ, ಇದರಾಗ ಮುಂದುವರೆದೆ. ಕೇಳ್ರಿ ಎಂಥ ಪರಿಸ್ಥಿತಿ ಬಂತು ಅಂದರೆ ಅವಾಗೆಲ್ಲ ಪಂಚೆ ಉಟ್ಟು ಪಾತ್ರರು. ಸಾಮಾಜಿಕ ನಾಟಕ ಬಂತು, ಒಳ್ಳೆ ಹೆಸರಾಂತ ನಟರಿಗೆ ಪ್ಯಾಂಟ್ ಹಾಕಿದ್ರೆ ನಡೆಯೋಕ್ಕೆ ಬರೋದು ಸ್ಟೇಜಿನಾಗ. ಇವು ಅದ್ಭುತ ಆಶ್ಚರ್ಯನೇ ಇವು. ಈಗಿನವ್ರು ಹೇಳಿದ್ರೆ ಏನೋ ಹೇಳ್ತಾನೆ, ಬಾ ನಾನು ಮುಂದೆ ಹೇಳ್ತೀನಿ ಅಂತ. ಆ ನಟರು ಅವ್ರು ಸತ್ರು, ನನಗಿಂತ ದೊಡ್ಡವರು. ಬೆಳ್ಳಗೇರಿ ಪೆಂಚಯ್ಯ, ಇಟ್ಗಿ ಚಿದಾನಂದಪ್ಪ, ಇವ್ರಿಗೆ ಪ್ಯಾಂಟ್ ಹಾಕಿದ್ದು ಇದ್ರಾಗ ಹೆಂಗೆ ನಡೆಯೋದ್ರಿ ಅನ್ನೋರು. ಅವರೆಲ್ಲ ಪಂಚೆ ಉಟ್ಟೆ ಪಾತ್ರ ಮಾಡಿದವರು. ಪ್ಯಾಂಟ್ ಹಾಕಿದ್ರೆ ನಡೆಯೋಕ್ಕೆ ಬರುವಲ್ತು. ಹಗಲೊತ್ತು ಪ್ಯಾಂಟ್ ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಯ್ತು ಅವರಿಗೆ. ನಡೆಯೋದು ಸ್ಟೇಜಿನ ಬರೋದು ಹೋಗೋದು ಅಲ್ಲ, ಬರೀ ನಡಿಗೆ ಬರೋದು.
ಈ ಪ್ಯಾಂಟ್ ಹಾಕ್ಕೊಂಡ್ರೆ ಕೈಯಲ್ಲಿ ಇಡಬೇಕು ಅಂತ ಅಯ್ಯೋ ಅಯ್ಯೋ ಇದು ಹಿಂಗೆ ಏನಾರು ಮಾಡ್ತಾಯಿರೋ ಮರಯ ಗುಂಡಿ ಪಂಡಿ ಅಂತಿರೋರು ಮಜಾ ಭಾಳ ಮಜಾ ಅದು ಅವೆಲ್ಲ ಒಬ್ಬನೇ ನೆನೆಸ್ಕೊಂಡು ನಗ್ತಾ ಇರ್ತೀನಿ ಆಮೇಲೆ ಈಗಿರೋ ನಾಣ್ಯ ಇದು ನಾಣ್ಯ ದುಡ್ಡು ಈಗ ಚಲಾವಣೆ ಮಾಡ್ತೀವಿ ರೂಪಾಯಿ ಈ ರೂಪಾಯಿ 57 ಬಂತು ಹೆಂಗಂತ ಕೇಳ್ರಿ ಇದಕ್ಕಿಂತ ಮೊದಲು ಬಿಲ್ಲಿ 2 ಬಿಲ್ಲಿ ಹಣೆ ಹಿಂಗಿತ್ತು ತೂತ್ ಕಾಸು ಅಂದರೆ ಬಿಲ್ಲಿ ಅನ್ನೋದು ಅದಕ್ಕೆ ನಾವು ಅದು ತೂತಿಂದು ಒಂದಿರೋದು ಗಟ್ಟಿದು ಒಂದಿರೋದು ಬಿಲ್ಲಿ ಅದು ಚೌಕಂದು 2 ಬಿಲ್ಲಿ ಏನ್ರಿ ಇದು ಏನಾಗಿಬಿಡ್ತು ಆಣೆ ಲೆಕ್ಕಿತ್ತು ಅವಾಗ ಈಗಲೂ ಆಣೆ ವರಿ ತೆಗೆಯೋದು ಅಂತಲೇ ಹೇಳ್ತಾರೆ ಇನ್ನೂ ಬಿಡುವರು ಕೆಲವರು 8 ಆಣೆ ಅಂತೀರಿ 8 ಆಣೆ ಅಂದರೆ ಇಲ್ಲಿ ಲೆಕ್ಕಕ್ಕಿಲ್ಲ ಆಮೇಲೆ ಬಿಡಿಸಿ ಹೇಳ್ತಾನೆ ಅದಕ್ಕೆ ಈಗಿನ ಈ ನಾಣ್ಯಕ್ಕೆ 8 ಆಣೆ ಅನ್ನಂಗಿಲ್ಲ 50 ಪೈಸೆ ಅನ್ಬೇಕು ಆಣೆ ಲೆಕ್ಕನೇ ಇಲ್ಲಲ್ಲ 1 ರೂಪಾಯಿಗೆ 16 ಆಣೆ ಹಿಂಗೆ ಲೆಕ್ಕ 1 ರೂಪಾಯಿಗೆ 16 ಆಣೆ ನೆನಪಿಟ್ಟುಕೊಳ್ರಿ ದಶಾಂಶ ಪದ್ಧತಿ ನಾಣ್ಯ ಬರ್ತದೆ ಈ ನಾಣ್ಯ ಹೋಗ್ತದೆ ಅಂಥೇಳಿ ಪೇಪರ್ನಾಗ ಅಡ್ವರ್ಟೈಸ್ ಮಾಡಿ ಆ ಚಿತ್ರನೂ ಕೊಟ್ಟರು ನಾನು ಗದಗ ಕ್ಯಾಂಪ್ನಾಗಿದ್ದೆ ಮೊದಲಿಂದ ಕುತೂಹಲ ನಮಗೆ ಹಾಗೆ ನೋಡೋದು ಹೇಳ್ಬಾರ್ದು ಆ ತಾರೀಕಿನ ದಿವಸ ಇವು ಎಲ್ಲಿ ಸಿಗ್ತಾವೆ ಅಂದರೆ ಬ್ಯಾಂಕು ಅಂಥ ಪ್ರಬಲ ಚಾಲ್ತಿ ಇರಲಿಲ್ಲ ಅವಾಗ ಪೋಸ್ಟ್ ಆಫೀಸೇ ಗತಿ ಪೋಸ್ಟ್ ಆಫೀಸ್ ಹೋಗಿ ನನ್ನ ಹತ್ರ ಇರೋದು ಅಮೂಲ್ಯ ಧನ ಕೂಡಿಸಿಟ್ಟದ್ದು 3 ರೂಪಾಯಿ 3 ರೂಪಾಯಿಗೆ ಹೋಗಿ ಕೊಟ್ಟು ಇಷ್ಟು ಹುಡುಗ ಇದನ್ನು ನಯಾ ಪೈಸಾ ಕೊಡ್ರಿ ನಯಾ ಪೈಸಾ ಇದರ ಹೆಸರು ಹೊಸ ಹೆಸರು ನಾಣ್ಯದ್ದು ಬದಲಾಯಿತು ನಾಣ್ಯ ಇದನ್ನು ಕೊಡ್ರಿ ಅನ್ನೋ ಹುಡುಗ ಭಾಳ ಹುರುಪದಿ ಬಿಡ ತಗೋ ಅಂಥೇಳಿ ಎಂಥವು ಬೇಕಂದ್ರೆ ಎಲ್ಲವೂ ಕೊಡ್ರಿ ಅದ್ರಾಗ ಅವರು ನಯಾ ಪೈಸಾ 3 ಪೈಸಾ 5 ಪೈಸಾ 10 ಪೈಸಾ ಇವನ್ನೆಲ್ಲಾನು 50 ಪೈಸಾ ಕೊಟ್ಟರು ಬಂದು ಚಲಾವಣೆಗೆ ಅದು 100 ಪೈಸೆಗೆ 1 ರೂಪಾಯಿ ಇವರು ಆಣೆ ಬಿಟ್ಟು ಸರಿತಾ ಇಲ್ಲ ಈಗ 2 ಆಣೆ ಕೊತ್ತಂಬರಿ ಕೊಡು ಅಂತ ಕೊಟ್ಟರೆ 2 ಆಣೆಗೆ ಪೈಸೆ ಎಷ್ಟಾಗುತ್ತೆ 16 96 ಆಣೆ ಲೆಕ್ಕ ಬಿಡುವಲ್ರಿ ಇವರು 4 ಆಣೆ ಡಿವೈಡ್ ಹೇಗೆ ಮಾಡೋರು ಒಂದು ಕಡೆ 13 ಒಂದು ಕಡೆ 12 ಆಗೋದು ಆ 12 ಪೈಸಾ ಅವಾಗ ಕೊಟ್ಬಿಟ್ರಿ ಇನ್ನೊಂದು ಪೈಸಾ ಕೊಡು ಅಂತ ಅವನವ್ರು ನನಗೆ ಲಾಸ್ ಆಗತ್ತೆ ಅಂತ ಅವನು ಈ ಪೈಸಾದ ಲೆಕ್ಕ ಅಡ್ಡ ಹಿಡಿದು ಪೈಸಾದ ಲೆಕ್ಕ ಅಡ್ಡ ಹಿಡಿದು ಅರ್ಥ ಆಯ್ತಾ ನಿಮಗೆ 4 ಆಣೆ ಡಿವೈಡ್ ಹೆಂಗೆ ಮಾಡ್ತೀರಿ 25 ಪೈಸೆ ಡಿವೈಡ್ ಮಾಡ್ತೀರಿ ಹೆಂಗೆ ಅಡ್ಡ ಹಿಡಿಯೋದು ಬಲ್ಲಿ ದೊಡ್ಡ ಹೆಡೆಕಾಯಿ ಬಿಡ್ತದೆ ಜಗಳ ಇಲ್ಲ ನನಗೂ ಬೇಡ ತೊಗೊಂಡು ಹೋಗಿ ನೀನು ರೊಕ್ಕ ನಮ್ಮ ಸಂಭಾಳ ಕೊಡು 2 ಆಣೆಗೆ 13 ಇವನಿಗೆ ಕೊಟ್ಟರೆ ಅವನು ಇನ್ನೊಬ್ಬನ ಕಡೆ ತೊಗೊಳ್ಳೋದಿಲ್ಲ ಇನ್ನೊಬ್ಬ ತೊಗೊಳ್ಳೋದಿಲ್ಲ ಈ 1 ಪೈಸಾ ಸಲುವಾಗಿ ಜಗಳ ಹೊಡೆದಾಟ ಆಗಿದ್ದಾವೆ ನೋಡ್ರಿ ಈ ನಾಟಕದ ಈ ನಾಣ್ಯ ಬಂದಾಗನೇ ವೃತ್ತಿ ರಂಗಭೂಮಿಯಲ್ಲಿ ಫಸ್ಟು ಹುಗಾರ್ ಕವಿ ಒಂದು ಹಾಡು ಬರೋದ ನಾಟಕದಾಗ ಹಾಕಿದ್ರು ಅದನ್ನು ಹಾಸ್ಯ ಪಾತ್ರಕ್ಕೆ ಹಾಕಿದ್ರು ಈ 57ಕ್ಕೆ ನಾಣ್ಯ ಚೇಂಜ್ ಆತ ಅಂತ ಹೇಳಿದ್ನಲ್ಲ ಅವಾಗ ಈ ಜಗಳಗಳು ಆದವು ಅಂತ ಈಗೆಲ್ಲ ಕೇಳಿಲ್ಲ ಈ ಘಟನೆಗಳನ್ನ ಕಂಡು ಅದ್ರಾಗ ಆ ಸುವರ್ಣ ನಾಟಕ ಅಂಥೇಳಿ ಗಂಡ ಹೆಂಡತಿ ಬಡವರು ಅವ ದುಡ್ಕೊಂಬಂದನ ಪಗಾರ ಕೊಟ್ಟರೆ ಕೊಡ ಅಂತ ಈಗ ಇವು ನಯಾ ಪೈಸೆ ಶುರು ಇವೇನ ಹಂಚಿನ ಬಿಲ್ಲಿ ತಂದಿಯಲ್ಲ ಇವನ್ನ ಯಾರು ತಗೋತಾರೆ ಅದು ಹೊಸ ರೊಕ್ಕ ಈಗ ಬಂದೈತಿ ಅಂಥೇಳಿ ಅವಾಗ ಒಂದು ಹಾಡು ಬಂದಾವೋ ಈ ಹೊಸ ರೊಕ್ಕ ನಯಾ ಪೈಸಾ ರೊಕ್ಕ ಕೊಡುವುದಾದರೆ ಆಣೆಗೆ 6 ಪಡೆಯುವುದಾದರೆ ರೂಪಾಯಿಗೆ 100 ಕೊಡುವುದಾದರೆ ಆಣೆಗೆ 6 ಪಡೆಯುವುದಾದರೆ ರೂಪಾಯಿಗೆ 100 ಜಗಳ ತಂತು ಈ ರೊಕ್ಕ ತಿಳಿಲಿಲ್ಲೋ ಲೆಕ್ಕ ಬಂದಾವೋ ಈ ಹೊಸ ರೊಕ್ಕ ನಯಾ ಪೈಸಾ ರೊಕ್ಕ ಇದು ಸುವರ್ಣ ನಾಟಕದಾಗ ಹಾಕಿದ ಹಾಡಿದ್ದು ಈ ಪೈಸೆ ಬಂದಾಗಿಂದು ಇವು ಇತರೆಯವ್ರು ನಿಮ್ಗೆ ಯಾರು ಎಲ್ಲಿ ಸಿಗ್ತಾವೋ ಏನೋ ಹುಡುಗಿ ತೊಗೊಳ್ರಿ ತೊಗೊಂಬಂದ್ರೆ ಅದರ ಮೂಲ ನಾನೇ ಇವನ್ನೆಲ್ಲ ನೆನಪಿಟ್ನೆಲ್ಲ ಬಾಬಾ ಈ ನಯಾ ಪೈಸಾ ತೊಗೊಂಬಂದು ನಾನು ಅವಾಗೇ ಸಿಗರೇಟ್ ಸೇರ್ತಿದ್ದೆ 12 ಸಿಗರೇಟ್ 1 ಆಣೆಗೆ 3 ಆಣೆಗೆ 6 ಪೈಸೆ 2 ಪೈಸಾ ಕೊಟ್ಟು ಹಿಂಗೆ ಒಂದು ಬೀಡಿ ಅಂಗಡಿ ಸಿಗರೇಟ್ ಕೊಡೋ ಅಂದೆ ನಾನು ಸರ್ ಅಂದ ಮತ್ತು ಅದು ಹೊಸ ರೊಕ್ಕ ಇವತ್ತು ಬಂದದ್ದು ರೊಕ್ಕ ತಮ್ಮ ತೈಲೆ ಎಸ್ಕೊದ ತೈಲೆ ಎಲ್ಲ ಹೌದಾ ತೋರಿಸು ಆ ರೊಕ್ಕನ ಮಾಡ್ಬೇಕು ನೋಡಿ ಏನು ತಂದಲೇ ಹುಡುಗ ನೀನು ತಲೆ ಪೋಸ್ಟ್ ಆಫೀಸಿನ ಕೊಡ್ತಾರೆ ಅವ್ರನ್ನು ಹೌದು ತಡೆಯ ನಾವು ಹೋಗಿ ಬರೋದು ಹೊಸ ರೊಕ್ಕ ಅದು ಹಳೆಯದವು ಇವಾಗಿನ ಮೇಲೆ ನಡೆಯೋದು ಅಂಥೇಳಿ ದಶಾಂಶ ಪದ್ಧತಿಯ ನಾಣ್ಯ ಬರ್ತದೆ ದಯವಿಟ್ಟು ಜನರು ಸಹಕರಿಸಿ ಅದು ಹೊಂದಿಕೊಡ್ರಿ ಅಂತ ಕಾರಣ ಇಷ್ಟೇ ಅಲ್ಲ ರೂಪಾಯಿಗೆ 100 ಪೈಸೆ ಇದು ರೂಪಾಯಿಗೆ 16 ಆಣೆ 16 96 ಆಣೆಗೆ 6 ಪೈಸೆ ಇವ್ರು ಆಣೆ ಬಿಟ್ಟರೆ ಅದು ಲೆಕ್ಕ ಹೊಂತದೆ 25 ಪೈಸೆ ಕೊಡು 10 ಪೈಸೆ ಕೊಡೋದ್ರೆ ಲೆಕ್ಕ ಹತ್ತದ ಆಣೆ ಲೆಕ್ಕ ಅಡ್ಡ ಹಿಡಿದು ಈ ಭಾಳ ಜಗಳ ಆಗ್ಯಾವ ನಿಮಗೆ ಅದು ಏನು ಹೇಳ್ಬೇಕಲ್ಲ ಹೇಳ್ತಾರೆ ಅಂಥ ಕಾಲ ಅದು
ಆನವನಿ ದಾಟಿ ಬನ್ನಿ. ಅಖಿಲ ಕರ್ನಾಟಕ ಪುಟಗೋಸಿ ಸಂಘದ ಲಾಂಛನ, ಅದಕ್ಕೆ ನಾನೇ ಪ್ರೆಸಿಡೆಂಟು. ಸಾಮಾಜಿಕ ನಾಟಕದಲ್ಲಿ ಇವು ಹಾಡುಗಳು. ಇದು ನಾಟಕದಲ್ಲಿ ಹಾಕಿದ್ರು ಹೆಚ್ಚನ್ನು ಹೂಗಾರರಂತ. ಮೊದಲ ಕಂದಗಲ್ಲ ಹನುಮಂತರಾಯರು ನಾನು ಸೇವೆ ಮಾಡಿದ್ದೇನೆ. ಶ್ರೀಕಂಠ ಶಾಸ್ತ್ರಿಗಳು ಇವರು ಪೌರಾಣಿಕ ಐತಿಹಾಸಿಕ ನಾಟಕ ಬಹಳ ಅವತ್ತಿನ ರಂಗಭೂಮಿಗೆ ಅವರೇ ಅವರು. ತದನಂತರ ಬಂದರು ಮಾಂತೇಶ್ ಶಾಸ್ತ್ರಿಗಳು, ಗದಿಗಿನ ಮಾಂತೇಶ್ ಶಾಸ್ತ್ರಿಗಳು. ತದನಂತರ ಮಾಂಡ್ರೆ ಕವಿಗಳು, ಶರಣ ಸಾಹಿತ್ಯ ರತ್ನ, ಎಂಥ ಸಾಹಿತಿಗಳು ಇವರೆಲ್ಲ, ಎಂಥ ನಾಟಕ ಬರೆಯೋರು. ಇವು ಟಫ್ ಆಗ್ತಿದ್ವು ರಾಯರದು, ಸ್ವಲ್ಪ ಸರಳ ತಗೊಂಬಂದ್ರಿ ಅವರು. ಮಾಂಡ್ರೆಯವರು, ಮಾಂತೇಶ್ ಶಾಸ್ತ್ರಿಗಳು. ತದನಂತರ ಸಾಳಿಂಕಿಯವರು ಬಂದರು. ದುತ್ತರಿಗೆ, ಪುಂಡ್ಲಿಕ ದುತ್ತರಿಗೆಯವರು, ಸಂಪತ್ತಿ ಸವಾಲು ಸಿನಿಮಾ ಅಂತಲ್ಲ ಅದರ ದುತ್ತರಿಗೆಯವರು ಬಂದರು. ದುತ್ತರಿಗೆಯವ್ರ ನಂತರ ಸಾಳುಂಕೆ ಸರ್ವಶ್ರೇಷ್ಠ ನಾಟಕಕಾರ. ನಾನು ಭಾರಿ ನಾಟಕಗಳು ಬರ್ತವೆ. ಕಾಲಕ್ರಮೇಣ ಕಾವ್ಯ ಇವತ್ತು ಆ ರಂಗಭೂಮಿಗೆ ಕವಿ ಅಂಥದ್ದು ಒಂದು ಈಗ ನಾವಂತೂ ಅದ್ರಾಗ ಆ ಲೆಕ್ಕ ಆ ಕಡೆ ಯಾವ ಕಂಪನಿಗೂ ಯಾರ ನಾಟಕನೋ ನಾನು ನೋಡೋಕೆ ಹೋಗಿಲ್ಲ, ನಮಗೆ ಅದು ಅವಕಾಶನೇ ಬಂದಿಲ್ಲ. ಈಗ ಇಂಥ ರಂಗಭೂಮಿ ಇತಿಹಾಸ ಇವು ಭಾಳ ಅದಾವು. ಅವು ನೋಡ್ರಿ, ರಂಗಭೂಮಿಗೆ ಟ್ಯಾಕ್ಸಿ ತಂತ ಅವಾಗ 4 ಆಣೆ ನೆಲ, ₹1, ₹1.25 ಕುರ್ಚಿ ಹಂಗಿತ್ತು. ಇಲ್ಲಿ ಪೈಸಾ ಬಂದ ಮೇಲೆ ನಾವು ಒಂದು ಕ್ಯಾಂಪ್ನಾಗ 30 ಪೈಸಾ ನೆಲ ಇಟ್ಟಿದ್ವಿ. 25 ಪೈಸಾ ಅಡ್ಡಾಗಂತಂತೇಳಿ ಅದನ್ನು 40 ಪೈಸಾ ಮಾಡಿದ್ವಿ. 40 ಪೈಸೆ ಅಂದರೆ ಹೊಸರಿತ್ತೆ ಜಗಳ ತೆಗೆದ್ರು ಜನ. ಎಲ್ಲ ಕಂಪನಿ ಬಂದರು 4 ಆಣೆ ಅಂದರೆ 25 ಪೈಸಾನ ತಗೋತ್ರಿ. ಇವರು 40 ಪೈಸಾ ಮಾಡ್ಯಾರ ನೋಡು. ಯಾರು ಟಿಕೆಟ್ ತೆಗಿಸ್ಬೇಡ್ರಿ, ಇದು ಹೊಸರಿತ್ರೆಯಾಗ ನಡೆದು ಹೋಗ್ತಾನೆ ಟಿಕೆಟ್ ತೆಗಿಸೋಕೆ 10 ಪೈಸಾ ಜಾಸ್ತಿ ಆದದ್ದಕ್ಕೆ, 10 ಪೈಸೆ ಜಾಸ್ತಿ ಆದಕ್ಕೆ ಟಿಕೆಟ್ ಜಾಸ್ತಿ ಮಾಡಿದ್ದಕ್ಕೆ. ಇದು ರಂಗಭೂಮಿಯಾಗ ನಾವು ಕಂಡ ಘಟನೆಗಳು ಅನುಭವಿಸಿದ್ವು. ಅವೆಲ್ಲ ನೆನಪಾಗ್ತವೆ ಈಗ ಒಂದೊಂದು. ದಾರದ ಬಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ವಸ್ತು. ಎಂದು ಈ ದಾರವೇ ನಮ್ಮನ್ನು ದೂರು ಮಾಡುತ್ತಿದೆ. ಆದ್ದರಿಂದ ಇಂದಿನಿಂದ ಈ ಅಶ್ವತ್ಥಾಮ ಯಾವ ಬಗೆಯ ದಾರವನ್ನು ಮನ್ನಿಸುವುದಿಲ್ಲ. 67ರಾಗ ಇದು ಮನೆ 2 ಮನೆ 1 ನಾಟಕ, ದುತ್ತರಿಗೆಯವ್ರ ನಾಟಕ. ಅವರು ಜೋರಾಗಿ ಚೀರಿ ಮಾತಾಡೋ ಇನ್ನೂ ಇರೋದು ಅವರು. ನಾನು ಸಹಜ ಮಾತಾಡೋನು. ಇದನ್ನು ನೋಡಿ ಹೇಳಿ ಒದಡ ಚೀರ ಜೋರ್ ನಾ ಹೇಳಿದ್ರೆ ಲೈಟಾಗಿ ಮಾತಾಡೋನು. ಸ್ವಾಭಾವಿಕತೆನೇ ಭಾಳ ಇದನ್ನು ಕಂಡ್ರೆ ಇವು ಏನಂದ್ರು, ಇವನ್ಯಾವನು ಆಕಾಶದಾಗಿಂದ ನಟನ್ ತಂದಿರಿ, ಇವೇನು ಒಟ್ಟೇನು ನೀವು ತಿಳಿದಾಗ ನಾಟಕ ಆಡಿಕೊಡ್ರಿ, ರೊಕ್ಕ ಅಂತ ಮುಟ್ಟ್ಯಾವ ನನಗೆ, ನಾಟಕದ ದಿನ ಹೇಳಿ ಕಳಿಸ್ರಿ, ನಾ ಬರ್ತೀನಿ, ನಾ ಬಲ್ಲೆ ಮಾಡಿಕ ಹೋಗ್ರಿ ಅಂತೇಳಿ ಕೈ ಬಿಟ್ಟು ಓಡಿ ಹೋಗ್ಬಿಡೋನು. ಪುಸ್ತಕ ಕೊಟ್ಟು ಹೋಗಿಬಿಟ್ರು ದುತ್ತರಿಗೆ. ನಾಟಕದ ದಿವಸ ಬಂದರು, ಚಾಲುವಾಗ ಹೊತ್ತಿಗೆ ಬಂದು ಕೂತು ಕವಿಗಳ ನೋಡ್ರಿ ಏನಾರು ತಪ್ಪಾತದ ಎಲ್ಲ ಹೇಳೋರು. ನಮಸ್ಕಾರ ಅಂತ ಹೀಗೆ ಮಾಡಿ ಮುಂದೆ ಕುಂತು ನಾಟಕ ನೋಡಿ ಇಂಟರ್ವಲ್ ಹಾಕಿದ್ವಿ. ಅವಾಗ ಇಂಟರ್ವಲ್ ಕೊಡ್ತಿದ್ವಿ ನಡುವ. ಇಂಟರ್ವಲ್ನಾಗ ಬಂದುಬಿಟ್ಟು ಒಳಗೆ ಬಾಬಾ ಏನ್ಲೇ ಹುಡುಗ ನೀನು ನಾಟಕ ಬರೆದು ನನಗೆ ದಿಕ್ ತಪ್ಪು ಹಂಗೆ ಮಾಡಿಬಿಟ್ಟಳು. ನನ್ನ ನಾಟಕದಲ್ಲಿ ಇಂಥ ಪಾತ್ರ ನಾನು ಬರ್ದೀನಿ ಅನ್ನೋಂಗೆ ಮಾಡಿಬಿಟ್ಟಳು. ಅವಾಗ ಕರ್ನಾಟಕ ಬಂದು ಅಂತ ಒಂದು ಪೇಪರ್ ಇತ್ತಲ್ಲಿ, ಗದಿಗಿನ ನಾಗರಿಕರು ಕೊಟ್ಟದ್ದು ನನಗೆ, ಕಲ್ಚರಲ್ ಕಾಮಿಡಿಯನ್ ಅಂತ ಅವಾಗ ಕೊಟ್ಟಿದ್ದೆ. ಆ ನಾಟಕದ ಕೊಟ್ಟು. ಈಗ ಕೊಪ್ಪಳದ ಗವಿಸಿದ್ದೇಶ್ವರ, ಶರಣ ಸಾಹಿತ್ಯ ರತ್ನ, ಮಾಂಡ್ರೆ ಅವ್ರ ನಾಟಕಗಳು. ಅವರಿಗೆ ನಾರಾಗಿದ್ದು, ನಾರು ಹುಣ್ಣು. ವತ್ಸ ನಾನು ನಿಂತು ಬಿಟ್ಟೈತಿ, ಏನಾರ ಮಾಡೋ ಅಂಥೇಳಿ, ಇದನ್ನು ನೀನ ನಡೆಸು ಅಂಥೇಳಿ ಪ್ರಾಕ್ಟೀಸ್ ಅದೆಲ್ಲ ನಾನು ಶುರು ಮಾಡಿ ನನ್ನ ಹೇಳಿಗೆ ಹಾಕಿದ್ರು. ಆ ಹಾಡುಗಳು ಒಂದಷ್ಟು ನಾನು ಬರೆದೆ. ಆಮೇಲೆ ಹಾಸ್ಯ ನಾನೇ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಹಾಸ್ಯ ಹುಟ್ಟಿಸಿದೆ. ಅದಕ್ಕೆ ಲಟ್ಪಟ್ ಸ್ವಾಮಿ ಅಂತ ನಾನೇ ತಗೊಂಡೆ ಅದನ್ನ ಹಾಸ್ಯ ಪಾತ್ರನ. ಲಟ್ಪಟ್ ಸ್ವಾಮಿ ಬಾ ನಮ್ಮ ಬೈಲಾಶ್ರಮಕ್ಕೆ, ಬನ್ನಿ ಗಿಡದ ಬುಡಕ್ಕೆ, ಇದು ಜೋಕ. ಇದು ಭಾಳ ಅರ್ಥ ಐತಿ ಇದಕ್ಕೆ. ಆ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬನ್ನಿ ಗಿಡ ಅಂತಲೇ ಅದಾವು, ಒಂದೊಂದು ಕಟ್ಟೆ ಅದಾವು. ಬಸ್ಗಳು, ಪ್ರೈವೇಟ್ ಬಸ್ಗಳು ಬಂದ್ರೆ ಅಲ್ಲೇ ಎಲ್ಲಿದೆ ಬನ್ನಿ ಗಿಡಕ್ಕೆ ಹೋಗ, ಬನ್ನಿ ಕಟ್ಟಿಗೆ ಹೋಗಿ, ಬನ್ನಿ ಗಿಡಕ್ಕೆ ಹೋಗು, ಬನ್ನಿ ಗಿಡ ಎಲ್ಲ ಕಡೆ ಅದ ನೋಡಿ, ಕೇಳಿ ನೋಡ್ರಿ ನೀವು ಹೋದ್ರಿ. ಬಾ ನಮ್ಮ ಬೈಲಾಶ್ರಮಕ್ಕೆ ಬನ್ನಿ ಗಿಡದ ಬುಡಕ್ಕಂದ್ರೆ ಕೂಡಲಿ ಗಪ್ಪ ಜನರಿಗೆ ಎಲ್ಲರೂ ಕ್ಲಾಸ್ ಆಗಿದೆ. ಎಲ್ಲರೂ ಯಾವ ಊರಾಗ ಹೋದ್ರೂ ನಡೆಯೋದು ಅದು. ಹೀಗಾಗಿ ಭಾಳ ಆವಾಗಿನ ಸವಿಸಾಲ್ತು ವೀರಸ್ವಾಮಿಗಳು ಭಾಳ ಚಂದ ಮಾಡಿದ್ರು ನಾಟಕ ಅಂತೇಳಿ. ಭಾಳ ಅದು ಒಂದು ವೈಶಿಷ್ಟ್ಯ ಹೇಳ್ತೀನಿ. ಬಾಗಲಕೋಟೆ ಮತ್ತು ಗದಗಿನಾಗ ಆ ನಾಟಕ ನೋಡಕ್ಕೆ ಬಂದವರು ಭಕ್ತರು ಗೇಟ್ನೊಳಗೆ ಚಪ್ಪಲ್ ಬಿಟ್ಟು ಒಳಗೆ ಬಂದು ನಾಟಕ ನೋಡಿದ್ರು ನೋಡ್ರಿ ಕೆಲವು ಜನ. ಇದು ಹೊಸದೇ ನನಗೆ. ಬಾ ಏನು ಪರವಶರಾಗಿ ನೋಡಿ. ಗೇಟ್ನಲ್ಲಿ ಚಪ್ಪಲ್ ಬಿಟ್ಟು ಒಳಗೆ ಬಂದು ನಾಟಕ ನೋಡೋದಂದ್ರೆ ಕುರ್ಚಿ ಟಿಕೆಟ್ ತೆಗಿಸಿದ್ದಾರೆ ಗೇಟ್ನಾಗ, ಕುರ್ಚಿ ಟಿಕೆಟ್ ತೆಗಿಸಿ ಒಳಗೆ ಬಂದಾರೆ. ಆದರೆ ಹೊರಗಡೆ ಗೇಟ್ನಾಗ ಆ ಗೇಟ್ನ ಹುಡುಗನ ಹತ್ರ ನಾನು ಚಪ್ಪಲ್ ಅಲ್ರಿ ಮತ್ತು ಯಾರು ಹೋದ್ರೆ ನಾ ಏನು ಮಾಡಿ ಏನಾದರೂ ಅವನೇ ಕಾಪಾಡು ಒಳಗೆ ಹೋಗ್ತೀನಿ ನಾಟಕ ನೋಡಿ. ಈ ಪ್ರಭಾವ ಬೀರಿತ್ತು ನಾಟಕ, ಗವಿಸಿದ್ದಪ್ಪ ನಾಟಕ. ಏನು ನಾವು ಅಜ್ಜ ಅವರು ಪುಟ್ಟರಾಜ ಗವಾಯಿಗಳು. ಅವಾಗಿನ ಕಾಲಕ್ಕೆ
ನಾಟಕದ ಉದ್ಘಾಟನೆ 25ನೇ ಪ್ರಯೋಗ 50ಕ್ಕೆ 100ಕ್ಕೆ ಅಜ್ಜವರೇ ಗತಿ ನಮಗೆ ಪುಟ್ಟರಾಜ ಗವಾಯಿಗಳು. ಆಮೇಲೆ ಸರೋಜಿನಿ ಮಹಿಷಿ ಅಂತಿದ್ಲು. ಸರೋಜಿನಿ ಮಹಿಷಿ ವರದಿ. ಎಸ್, ನಮ್ಮ ಏರಿಯಾದ ಹೆಣ್ಮಗಳ ಅಮ್ಮ. ನಮ್ಮ ಏರಿಯಾ, ನಮ್ಮ ಶಿರಟ್ಟಿ ತಾಲೂಕು ಎಡಬಲನೇ ಅವ್ರ ಆಸ್ತಿ ಐತೆ, ಅವರ ಅಕ್ಕ ತಂಗಿಯರು, ಅದು ಅವ್ರ ಮಂತ್ಯನ ಐತಿ, ಮಹಿಷಿ ಫ್ಯಾಮ್ಲಿನೇ ಐತಿ ಇನ್ನೂ ನಮ್ಮಲ್ಲಿ. ಮಹಿಷಿ ಅಂತಲೇ ಇದೆ ಫ್ಯಾಮಿಲಿ. ಆಕಿ ಬಹಳ ಚಂದ ಮಾಡ್ತಾಳ ಅಮ್ಮ, ಭಾಳ ಚಂದ ಅಮ್ಮಂದು. ಧಾರವಾಡದಾಗ ಮನೆ. ನಾವು ಒಂದು ಹಿಂಗೆ ನೀವು ಅತಿಥಿಯಾಗಿ ಬರಬೇಕು ಅಂತ ಒಂದು 4 ಸಲ. ಏನು ಫಕೀರಪ್ಪ ನೀನು ಹಗಲೆಲ್ಲ ಬಂದು ನನಗೆ ಮತ್ತೆ ಯಾರು ಇಲ್ಲ ಕರ್ನಾಟಕದಾಗ, ಹೋಗು ಮತ್ತೆ ಯಾರ ಕರಿ, ಗದಿಗಿನಾಗ ಐತಂತ ನಾನು ಬರ್ಬೇಕಂತ. ಏನಪ್ಪ ನೀನು ಗಂಟೆ ಬಿದ್ದಿಲ್ಲ ನನಗೆ. ನೀವಾದರೆ ಚಲೋ ಅಂತ ಹೇಳ್ತಾರೆ ಎಲ್ಲರೂ ಕಲಾವಿದರು, ಎಲ್ಲರೂ ನಟಿಯರು ಎಲ್ಲರೂ ಹೇಳ್ತಾರೆ. ಅದು ಊರಾಗೂ ಮಂದಿ ಹೇಳಿದರು. ಎಂಥದ್ದು ಇಂಥ ತಾರೀಕಿನ ದಿವಸ? ಕ್ಯಾಲೆಂಡರ್ ನೋಡ್ರಿ. ಆಯ್ತು ಹೇಳ ಬರ್ತೀನಿ. ನಾನು ಉಳ್ಕೊಳ್ಳೋದು ಅಕ್ಕಿಗೆ ಅವರು ಅಕ್ಕ ತಂಗಿಯರು ಅವ್ರ ತಾಯಿ ಯಾರು ಅಲ್ಲೆಲ್ಲಿ ಉಳ್ಕೊತಿದ್ದೆ. ಅಲ್ಲೇ ಅದಾರಲ್ಲ ಗದಿನಾಗ ಕಕ್ಕಿ ಮನೆ ಐತಿ, ದೊಡ್ಡಮ್ಮನ ಮನೆ ಆಯ್ತಾ, ಕಾಕ ಅದಾನ ಅಲ್ಲೇ ಮನೆ ಐತಲ್ಲ, ತಂಗಿ ಮನೆ, ಯಾರೋ ಒಂದು ರಿಲೇಷನ್ ಅವ್ರ ಮನೆ. ನೋಡಪ್ಪ ನಾನು ಅಲ್ಲಿ ಇವ್ರ ಮನೆಗೆ ಇರ್ತೇನೆ, ನಮ್ಮ ಮನೆಯ ಸಂಬಂಧಿಕರ ಮನೆ ಐತಿ, ಅಲ್ಲಿ ಇರ್ತೇನೆ, ಬರ್ತೀನಿ. ನಾ ಹಾಕಿಸ್ತೀವಿ ನೋಡ್ರಿ, ಇನ್ವಿಟೇಷನ್ನಾಗ ಹಾಕಿಸ್ತೀವಿ, ಹಾಕಿಸೋ ಬರ್ತೀನಿ ಹೊರಗೆ. ಭಾಳ ಚಂದ ನಾಟಕನ ತಿರುಗಿ ಹೋಗೋದು ಮಾತಾಡಿಬಿಡೋರು ಇವರು. ನನ್ನ ಆತ್ಮಚರಿತ್ರೆ ಒಳಗೆ ಅದಾರ ಅತಿಥಿ ದ್ರೋಹಿಗಳು ಅಂತ ನಾನು ಒಂದು ಟೈಟ್ಲ್ ಕೊಟ್ಟಿದ್ದೆ ನಾನು. ಈ MR ಹೆಸರು ಐತವ್ರಿ. ಅಜ್ಜಾರ ಅಂತ ಹೇಳಿದ್ನಲ್ರಿ, ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ದಾವಣಗೆರೆಗೆ ಅನೇಕ ಸಲ ಅವರು ನನಗಂದ ಮಾತು, ಫಕೀರಪ್ಪನವ್ರು ಇದ್ರೆ ಅದು 100 ದಿವಸ ಹೋಗಬೇಕ. ಫಕೀರಪ್ಪನವರು ಸೆಂಚುರಿ ಪಾದ, ಅವರಿದ್ರೆ 100 ದಿವಸ ಹೋಗಬೇಕ ನಾಟಕ. ಫಕೀರಪ್ಪನವರು ನಾಟಕದ ರಾಜ ಪುಟ್ಟರಾಜ ಗವಾಯಿಗಳು ನನಗಂದಿರೋದು. ಅವೆಲ್ಲ ಆಶೀರ್ವಾದ. ಅಜ್ಜವ್ರು ಬಂದರೆ ನೋಡ್ರಿ ನಮ್ಮಲ್ಲಿ ಯಾವ ಬೀಳೋದು. ಅಜ್ಜವ್ರು ಬಂದು ಕುಂತ್ರೆ ಡೈರೆಕ್ಟ್ರ್ ಆಗಿದ್ದು ನಾನಾಗಲೇ. ಡೈರೆಕ್ಟ್ರ ಇವತ್ತ ಅಜ್ಜವ್ರು ಬರ್ತಾರೆ, ಅದೇನು ಕಿಸಿ ಅಂದರೆ ಅವ್ರ ನಗಸು ನೋಡೋಣ ಏನಂತ. ಅವ್ರ ನಗದು ಗೊತ್ತಾಗಂಗಿಲ್ಲಲ್ಲ, ಬಾಯಿ ಬಿಟ್ಟು ನಗವ್ರಲ್ಲ ಅವರು, ಹಾ ಅಂತ ನಗವ್ರಲ್ಲ. ಅವ್ರ ನಗಿ ಬಂತಂದ್ರೆ ಅದು ಸ್ವಲ್ಪ ವ್ಯತ್ಯಾಸ ಆದರೆ ಆಯಿತು, ಅದು ನಕ್ಕರು ಅಂತ ಗ್ಯಾರಂಟಿ. ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಕೊಟ್ಟಿರೋರು. ನಾವೇನಾರು ಒಂದು ಜೋಕ್ ಏನಾರು ಹಿಂಗೆ ಹೇಳಿದ್ವಿ ಅಂದರೆ ಇವರು ಸೈಡ್ನೇ ನಿಂತ್ಕೊಂಡು ಗೆದ್ದಿ ಮಗನ ನೀನು ಅಂತ ನನಗೆ ನಗಿಸು. ಅದು ಅಲ್ಲ ಪೊಸಿಷನ್ ಹಿಂಗೆ ಸರ್ಚ್ ಹಿಂಗೆ ಮಾಡಿದ್ರೆ ಅಂದರೆ ನಕ್ಕರಂತ ಗ್ಯಾರಂಟಿ. ನಾನು ಒಬ್ಬನೇ ನನ್ನ ಸಲುವಾಗಿ ಇದ್ದಿದ್ದು ನನಗೆ ಜಿದ್ದು ಕೊಟ್ಟವರು ಎಲ್ಲರೂ ನಗಿಸ್ತೀವಿ. ಹೇಗೆ ಹಳ್ಳಿಯವ್ರನ್ನ ಎಲ್ಲರೂ ನಗಿಸ್ತಿದ್ದೆ. ಅಜ್ಜವ್ರು ಬಂದರೆ ಇವತ್ತು ನಗಿಸ ಮಗನ. ಹಾರ್ಮೋನಿಯಂ ಮಾಸ್ಟ್ರೊಬ್ಬರು ಸಂಗಣ್ಣವ್ರು ಅಂತ, ಅವ್ರ ಶಿಷ್ಯರೇನೇ ಅವರು. ಅದೇ ಹೇಳಿದ್ನಲ್ಲ, ನಾಟಕಕ್ಕೆ ಸಂಗೀತ ಹಾಕಿದವರು ಅವರು ಅಂತ, ದೊಡ್ಡ ಗವಾಯಿ ಇವ್ರ ಶಿಷ್ಯರು ಅವರು. ನಾ ಏನಾರ ಕಂಪೋಸ್ ಮಾಡ್ಕೊಂಡು ಬರ್ಬೇಕು ಅವ್ರು ನಗಿಸಕ್ಕೆ. ಸಾಂದರ್ಭಿಕವಾಗಿ ಹೊಂದಿಸಿ ಅವ್ರಿಗೆ ಹೇಳಿದವರು ಅವರು ಆಯ್ತು ನಕ್ಕ. ಹಾಸ್ಯ ಪಾತ್ರಗಳು ಕೆಲವು ಮರೆಯಲಾರದ ಅನುಭವಗಳು ಹೇಳಿ. ರಂಗಭೂಮಿಯಲ್ಲಿನೂ ಅಂಥವ್ರು ಇದ್ದರೀಪ. ಅಂಥವ್ರ ಕಂಡ ನಾವು ಅದು ಹಿರೇಕೊಮ್ಮೆ ಬಸಯ್ಯನವರು, ಹೂವಿನ ಹಡಗಲಿ ವೀರಭದ್ರಪ್ಪನವರು ಅಂತ ಇವರೆಲ್ಲ ರಾಜಹಾಸ್ಯದವರು ನಮಗೆ ಕಂಡಂತೆ. ಕೆಲವರು ನೀಲಕಂಠಿ ಸ್ವಾಮಿ, ಕಿತ್ತೂರು ನಿಂಗಪ್ಪ, ಒಂದಿಷ್ಟು ಹಳವರು ಅಂದರೆ ನಮಗಿಂತ ಹಿರಿಯರು. ಇವತ್ತಿನ ಇದಕ್ಕೆ ಅವರು ಇದಲ್ಲ. ನಾನು ಅದನ್ನು ನೋಡಿಕೊಂಡೆ, ಈಗ ಹೊಸದನ್ನು ನೋಡ್ಕೊಂಡೆ. ಹಾಗಂತ ನಾವು ಅಶ್ಲೀಲಕ್ಕೆ ಬರಲಿಲ್ಲ. ಯಾರು ನರಸಿಂಹರಾಜ್ ಅವ್ರದ್ದು ಹೇಳ್ತೀನಿ ಕೇಳ್ರಿ. ಗದಿಗಿನ ಇದಕ್ಕೆ ನಾನು ಊರಲ್ಲಿದ್ದೆ ಅವಾಗ. ಗದಿನಾಗೆ ದೇಸಾಯಿ ಕಂಪನಿ ಇತ್ತು. ಅವರು ಶಿವಣ್ಣನ ಪಾತ್ರ ಅಂದರೆ ಹೀರೋ ಪಾತ್ರ ಮಾಡೋರು ಯಾರೋ ತೀರ್ಕೊಂಡ್ರಂತ. ಅಂದರೆ ಇವರು ನರಸಿಂಹರಾಜಣ್ಣ ಕಾಮಿಡಿಯನ್ ಪಾತ್ರ, ನಂದು ಹೀರೋ ಪಾತ್ರ ಮಾಡ್ತಿದ್ದದ್ದು. ನಾನು ಜಗಳ ಮಾಡಿ ಬಿಟ್ಟು ಬಂದಿದ್ದೆ ಅದಕ್ಕೆ. ಇವ್ರದ್ದು ನರಸಿಂಹರಾಜ್ ಅವ್ರ ಕಾರ್ಯಕ್ರಮ, ಸಿನಿಮಾ ನಟ ಬಂದ ಹೌಸ್ಫುಲ್ ಐತಿ, ಅವ ಮಾಡವ ಹಿಂಗೆ ಓಡಿ ಹೋಗಿಬಿಟ್ಟಾನ, ಸದಾಶಿವಗೌಡ ಹಾಗಾತು ಹೀಗಾತು ಅಂತ ಹೇಳಿ ಬಂದು ರಾತ್ರಿ 8:30 ಮನೆಗೆ ಒಂದು ಕಾರು ನಿಲ್ಲಿಸಿದ್ರು. ಹೋದೆ ನಾನು. ಇವರು ಹೈವೇಗಿದ್ದ, ಯಾರು ನರಸಿಂಹರಾಜ್, ನನಗೆ ಪರಿಚಯ ಇತ್ತು. ಹೋದೆ, ಪಾರ್ಟ್ ಮಾಡಿದೆ, ಎಲ್ಲ ನೋಡಿದೆ. ಅವನು ಅನೇಕ ಸರಿ ಬಂದಿದ್ದವ್ರು ನಾಟಕ. ಆವಾಗ ಯಾರೋ ಒಂದು 50 ರೂಪಾಯಿ ಆಯರ್ ಕೊಟ್ಟರು ಅವರು ನರಸಿಂಹನಿಗೆ. ಆಯರ್ ತೊಗೊಂಡು ಆಭಾರ ಮನ್ನಣೆ ಮಾಡಿ ನಿಂತ. ನರಸಿಂಹರಾಜನೇ ಬೇಕು ಅಂತ ನೀವು ಅಂತೀರಿ ನೋಡ್ರಿ, ಅದುವರೆಗೂ ಅಂದಿಲ್ಲ ಅದು. ಅಂದರೆ ಹಿಂದೆ ಮಾಡಿದ ನಟ ಅವರಿಗೆ ಅಂದಿಲ್ಲ, ನನಗೆ. ಇಲ್ಲಿ ನರಸಿಂಹರಾಜನಂಥವ್ರೆ
ಭಾಳಷ್ಟು ಜನ ಅದಾರ, ನಿಮ್ಮವರೇ ಅದಾರ. ಇಲ್ಲದಾನೆ ಈ ಫಕೀರಪ್ಪ ಏನು ಕಡಿಮೆ ನಟನ, ಬಾರಪ್ಪ ಇಲ್ಲಿ ಅಂತ ಕರೆದು ಅವನಿಗೆ ಹಾರ ಹಾಕಿದ್ದ, ನನ್ನ ಕೊಳ್ಳಿಗೆ ಹಾಕಿ ಇವನೇನು ಕಮ್ಮಿ ನಟನ ಅಂತ ತಿಳ್ಕೊಂಡ್ರೆ ನರಸಿಂಹರಾಜು ಬೇಕಿಲ್ಲ, ಇಂಥವ್ರು ಇದ್ರು. ಇಂಥ ಮಹಾನ್ ನಟ ಇವನು ಅಂತೇಳಿ ಅಪ್ಕೊಂಬಿಟ್ಟ ಸ್ಟೇಜಿನಾಗ. ದಿನೇಶಣ್ಣ ಬಳ್ಳಾರಿ ಕರೆಸಿದ್ವಿ, ಒಂದು ವಿಲನ್ ಪಾಡ್ ಕೊಟ್ಟಿದ್ವಿ. ಏನೋ ಆಕಾಶವೇ ಬೀಳಲಿ ಮೇಲೆ ನೋ ನಿನ್ನೆ ಬಿಡಲು, ಏನೂ ಆಕ್ಷನ್ನೇ ಬರಲಿಲ್ಲ ಬೊಮ್ಮನಿಂದ. ಇದೇ ನಾಟಕದ ಏನೂ ರಿಯಾಕ್ಷನ್ ಬರಲಿಲ್ಲ, ಪ್ರತಿಕ್ರಿಯೆ ಬರಲಿಲ್ಲ. ಆವಾಗ ಅವ್ರ ಸೀನ್ ಮುಗೀತು. ನಾನು ಬಾರೋ ಯಜ್ಜ ಅಂತ ಇಷ್ಟಂದೆ. ಜನ ಹೊರ್ರಂತೆ ಕ್ಯಾಕಿ ಹೊಡೆಯಕತ್ಬಿಡು, ಚಪ್ಪಾಳೆ ಹೊಡೆ. ಇವನು ಏನಾಯ್ತು ಅಂತ ಬಂದ. ಏನಿಲ್ಲ ರೀ ಫಕೀರನವ್ರು ಸೀನಿಗೆ ಹೋದರು. ಅದಕ್ಕೆ ಜನ ಹೌದಾ ಒಳಗೆ ಬನ್ನಿ. ಅಲ್ಲಯ್ಯ ನಿಂದೆ ಇಷ್ಟಿರ್ಬೇಕಾದ್ರೆ ನನ್ನ ಯಾತಕ್ಕೆ ಯಾಕೆ ಕರೆಸ್ದೆ ದಿನೇಶ್? ಅಣ್ಣ ನನ್ನ ಹಳೇದಾಗೈತಿ, ನಿಂದು ತೋರ್ಸೋಣ ಅಂತ ಕರ್ಕೊಂಬಂದಿನಿ. ತೋರ್ಸೋ ಏನು ಕದರೋದು, ಏನು ರಿಯಾಕ್ಷನ್ನು, ಭಾರಿ ಐತಪ್ಪ. ಅದೇ ರಂಗಭೂಮಿ ಆಶೀರ್ವಾದ ಇವೆಲ್ಲ ನಿಮ್ಮಂಥವ್ರು ಸೇವನ ಮಾಡಿದ್ರು. ಬರ್ತದೆ ಅವೆಲ್ಲ ಓದ್ಕತಿ. ನೀನೀಗ ಸೇವೆ ಮಾಡಿದೀಯ, ಅದು ಆಯ್ತು ಅದೆಲ್ಲ ನಡೆದು ಅಂದರೆ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಅತ್ತೆ ಪೀಠ ಅವ್ರ ಮನಸ್ಸಿನಷ್ಟೇ ವಿಶಾಲವಾಗಿದೆ, ಅಷ್ಟೇ ತೂಕವಾಗಿದೆ. ಬಾಲಕೃಷ್ಣ ಅವರು ಭಾಳ ಚಂದ ಮಾಡ್ತೀಯ. ಹಾಸನದಾಗ ಬಂದ ಬಾಲಕೃಷ್ಣಣ್ಣ. ನಾನು ದಾರಿದೀಪ ನಾಟಕದಲ್ಲಿ ಒಂದು ಜೋಕ್ ಕೊಡ್ತಾಯಿದ್ದೆ. 12 ಗಂಟೆ ಸಮಯಕ್ಕೆ ಅದು. ಇನ್ನು ಮುಂದೆ 2 ತಾಸು ನಾಟಕದ, 2-2.5 ತಾಸು ನಾಟಕ ಹಾಸನ ಜಾತ್ರೆಯಲ್ಲಿ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಈಗೇನು ಲೆಕ್ಚರ್ ಹೇಳಕತ್ತಿದ, ಈ ಊರಿಗೆ ಬರ್ಬೇಕಾದ್ರೆ ನಾವು ಭಾಳ ಹೆದರ್ಕೊಂಡಿದ್ವಿ, ಆಗಾತು ಇಲ್ಲಿ ಜನ ಅಕ್ಕಪಕ್ಕದವರು ಅದನ್ನೇ ಹೇಳ್ತಿದ್ರು, ಇದನ್ನು ಹೇಳ್ತಿದ್ರು, ಆಗಾತು ಹೀಗಾತು. ಜನ ಟೈಮ್ ನೋಡಿ ಹೇಳಕತ್ತಿದ್ರು, ಮುಗಿತ ನಾಟಕ ಅಂತ ಹೇಳೋರು ಜನ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಚೇರ್ಮನ್ರಿಗೆ ಒಂದು ಕನ್ಯಾ ನೋಡೋಕೆ ಹೊಂಟಿದ್ದೀನಿ, ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳ್ತೀವಿ. ಎಲ್ಲ ಜನ ಗೋ ಲಕ್ಕ. ಆಮೇಲೆ ಕೊಡ್ರು ಇವನು ಏನು ಅದೇನು ಕೊಡ್ತೀಯ ಟೋಜು. ಈಗ ನಾ ಹೇಳಿದ್ನಲ್ಲ ಜೋಕ್ರೆ, ನಾಟಕ ಮುಗೀತು ಅಂತ ಜನರಿಗೆ ಕನ್ಫ್ಯೂಸ್ ಆಗೋದು. ಇನ್ನು ಮುಂದೆ ಅರ್ಧ ನಾಟಕ ಐತೆ. ಏನು ಕೊಡ್ತೀಯ ಡೋಜು, ಚುಚ್ಚಿ ಬಿಡ್ತೀಯ ಬಾಲಕೃಷ್ಣನ್. ಅವ್ರು ನಾಟಕ ಬರೋಲ್ಲ, ನಾಟಕ ನೋಡಿರಲ್ಲ ಅವರು, ಬರೋರು ಎಲ್ಲರೂ ಬರೋರು ನಾಟಕ. ಬಾಲಕೃಷ್ಣ ಭಾಳ ಚಂದ ಮಜಾ. ಅವ್ರು ಇದ್ರವ್ರಲ್ಲ, ನರಸಿಂಹರಾಜು ಆದ್ರವ್ರಲ್ಲ. ನರಸಿಂಹರಾಜು ಅವ್ರನ್ನ ಅಂತ ಯಪ್ಪ ನಾವು ಅವರೊಬ್ಬರು ಸುಂದರಕೃಷ್ಣ ಇವರೆಲ್ಲ ನಮ್ಮ ಮನೆಗೆ ಹೊಂದ್ಕೊಂಡು, ಹಣ ಕೈ ಮುಗಿತಂತ ತರಬೇಡ. ನಾನು ತರೋದಿಲ್ಲಮ್ಮ, ಅವ್ರು ತರಿಸಿ ಇಟ್ಟುಬಿಟ್ಟಿರ್ತಾನೆ. ಏನು ಮಾಡೋಣ, ಕುಡಿಯೋಕೆ ನಮ್ಮನ್ನು ಕರೆಯೋದು. ಇವು ಭಾಳ ಮರಿಲಾರದ ಘಟನೆಗಳು ಕೆಲವೊಂದು. ನರಸಿಂಹರಾಜು ಒಂದು ಆಗಲಿ, ಬೊಸ್ರಿಯವರು, ಆಮೇಲೆ ಹಿರಣ್ಣಯ್ಯನವರು ಇಲ್ಲಿ ಮಾತಾಡ್ತಿದ್ವು ನಾವು. ನನ್ನ ಕಂಡುಕೊಳ್ಳಿ ಬರ್ರಿ ಅನ್ನೋರು ಮಾಸ್ಟರ್ ಹಿರಣ್ಣಯ್ಯನವರು. ಅವತ್ತಿನ ಕಾಲದಲ್ಲಿ ಇದ್ದ ರಂಗಭೂಮಿಯನ್ನು ನೋಡ್ತಾ ಬಂದೆ. ಇವನ ಹೇಗೆ ಬದಲಾವಣೆ ಅಲ್ಲರೇ. ನಮ್ಮ ನಾಟಕದಲ್ಲಿ, ಸಾಮಾಜಿಕ ನಾಟಕದಲ್ಲಿ ಜಾರಿಣಿ, ವ್ಯಭಿಚಾರಿಣಿ ಅಂತ ಇಷ್ಟೇ ಶಬ್ದ. ಹೆಣ್ಣಿಗೆ ಬೈಯೋದು ಜಾರಣಿ, ವ್ಯಭಿಚಾರಣಿ ಇಷ್ಟೇ ಅನ್ನೋದು. ಇಲ್ಲಿ ದೇವದಾಸಿಯಲ್ಲಿ ಬಂದು ಶಬ್ದ ಒಂದು ಬಡಿದ್ದು ನನಗೆ. ಆ ನಾಜುಕಯ್ಯ ಮಣಿಮಂಜರಿಗೆ ಎಂದಿದ್ದರೂ ನೀನು ಮೈ ಮಾರಿಕೊಂಡ ಸೂಳೆ ಎಂಬುದನ್ನು ಮರೆಯಬೇಡ ಅಂತ ಒಂದು ಡೈಲಾಗ್. ನನಗೆ ಹೊಸದು, ಯಾಕಂದ್ರೆ ನಾವು ಅಂದವರಲ್ಲ. ಹೊಳ್ಳೆ ಬಂದು ಈ ಕಡೆ ಇದು ದಕ್ಷಿಣಾದಿ ಮುಗಿಸ್ಕೊಂಡು ಮಾಸ್ಟರ್ ಹಿರಣ್ಯ ಕಂಪನಿ ಮುಗಿಸ್ಕೊಂಡು ಆ ಕಡೆ ಹೊಳ್ಳೆ ಬಂದೆ. ಬದಲಾವಣೆ ಹೇಗೆ ಬಂತು ಅಂದರೆ, ಗುಡಿಗೇರಿ ಬಸವರಾಜ ಅಂತಿದ್ದ, ಅವ ಸೂಳೆ ಮಗ ಅಂತಾನೆ ಒಂದು ನಾಟಕ ಬರ್ದು ಹಗ್ಗ ಬದಲಾವಣೆ ಹೇಗೆ ಹೋದ್ರು ನೋಡಿ ಅಂತೇಳಿ. ಸೂಳೆನ ಪದ ಇರಲಿಲ್ಲ ಅನ್ನಂಗೆ ಸ್ಟೇಜ್ನಾಗ ಅಷ್ಟು ಒಂದು ಮಡಿವಂತಿಕೆ ಇದು ಅದು. ಅವಾಗ ಇಲ್ಲಿಂದ ಹೋಗಿರೋ, ದಕ್ಷಿಣದಿಂದ ಹೋಗಿರೋದು ಎಲ್ಲ ಇಲ್ಲಿ ಇವ್ರು ಆ ನಾಟಕದಾಗ ಅಂತಿದ್ರು. ಅದು ಒಂದು ಶಬ್ದ ಎಲ್ಲಿ ಬೇಕಲ್ಲಿ ಇಲ್ಲ. ಅದು ಆ ಸಾಂದರ್ಭಿಕವಾಗಿ ಅದೈತೆ ಶಬ್ದ. ಅದು ಅವಳು ಪತಿವ್ರತೆ, ನೀನೆಂದಾದರೂ ಪತಿವ್ರತೆ ಯಾಕೆ ಸಾಧ್ಯನಾ? ನೀನು ಸಂತೆಯಲ್ಲಿ ಸಿಗೋ ವಸ್ತು ಆಗಿಬಿಟ್ಟಿದೆಯಾ, ನೀನು ಯಾಕೆ ಇನ್ನು ಅಂದರೆ ಒಬ್ಬನ್ನೇ ಮಾಡ್ಕೋತೀನಿ ನಾನಿಲ್ಲ ಹಂಗೆ ಅಂತ ಬಿಡ್ತೀನಿ ಅಂತೆ. ನೀನು ಯಾವುದು ಆಗಿದ್ದ ಆ ಕುಲಕ್ಕೆ ಕಲಂಕ ತರ್ತೀಯ, ವೇಶ್ಯ ಕುಲಕ್ಕೆ ನೀನು ಆ ಥರ. ಅದು ಹಾಕಿ ವಾದ ಬಂದಾಗ ಏನೇ ಅಂದರು ಎಂದಿದ್ದರೂ ನೀನು ಅಂದರೆ ಸುಳ್ಳೆನ್ನೋ ಪಟ್ಟ ನಿನಗೆ ತಪ್ಪುವುದಿಲ್ಲ ಅನ್ನೋ ಅರ್ಥಕ್ಕೆ ಎಂದಿದ್ದರೂ ನೀನು ಮೈ ಮಾರಿಕೊಂಡು ತಿನ್ನುವ ಸೂಳೆ ಎನ್ನುವುದನ್ನು ಮಾತ್ರ ನೀ ಮರೆಯಬೇಡ ಅಂದು ಹೋಗೋದು ಪಾದಿಲ್ಲ ಅವಾಗ. ಯಾಕಂದ್ರೆ ನಾವು ಕೇಳಿಲ್ಲ ರಂಗಭೂಮಿಯಾಗ.
ಆಮೇಲೆ ಈ ಕಡೆ ಹಿಂಗೆ ಒಂದು ಸ್ವಲ್ಪ ದಿವಸದಾಗ ಸೂಳೆ ಮಗ ಅಂತ ಇವ ನಾಟಕನ ಬರಲ್ಲ ಗುಡಿಗಿರಿ ಬಸವರಾಜ ಬದಲಾವಣೆ ನೋಡ್ರಿ. ಶೀಲ ಅಶ್ಲೀಲ ಪ್ರಶ್ನೆ ಇವತ್ತು ಯಾರಾದರೂ ಮಾತಾಡ್ತಾ ಇದ್ರೆ ಅದು ಭಾಷಣಕ್ಕಷ್ಟೇ ಅವರು ಯೋಗ್ಯ. ನನ್ನ ಅನುಭವದಲ್ಲಿ ನಾನು ಅಶ್ಲೀಲ ಮಾತಾಡೇ ಇಲ್ಲ. ದ್ವಂದ್ವದಲ್ಲಿ ಮಾತಾಡೀನಿ ಕೆಲವು ಇದಾವೆ. ದ್ವಂದ್ವದಲ್ಲಿ ಮಾತಾಡಿದ್ದೀನಿ. ಅದೇ ಅಕ್ಕ ಸುಳ್ಳು ಹೇಳ್ಬೇಕು. ಪ್ರೇಕ್ಷಕ ಇದುವರೆಗೂ ಅಶ್ಲೀಲತೆಯನ್ನು ಕೇಳಿಬಿಟ್ರೆ ನೀ ಎಂಥ ಮಾತು ಮಾತಾಡಿದ್ರೆ ನೀನು ಎಂಥವನು ಅಂತ ಯಾರೂ ಎದುರು ಕೇಳಿಲ್ಲ. ಏನು ಹೊಲಸು ಮಾತಾಡಿದೆ ಅಂತ ಯಾರೂ ಕೇಳಿಲ್ಲ. ಇಷ್ಟು ವರ್ಷದ ನೆನಪನ್ಯಾಗ ಯಾರು ಪ್ರತಿಭಟನೆ ಯಾರೂ ಮಾಡಿಲ್ಲ. ಅದಕ್ಕೆ ನಾನು ತೀರ್ಮಾನ ಏನು ಮಾಡಿದೆ, ಯಾವುದು ಜನರಿಗೆ ಸಹ್ಯವೋ ಅದು ಶೀಲ, ಯಾವುದು ಜನರಿಗೆ ಅಸಹ್ಯವೋ ಅದು ಅಶ್ಲೀಲ. ಆ ಲೆಕ್ಕಕ್ಕೆ ಅಂದ್ಬಿಟ್ಟೆ. ಅವನಿಗೆ ಹೇಳೋದೇನು ಅರ್ಥ ಐತಿ? ಮತ್ತು ಜನ ಕೂತು ನೋಡಿ ಕೇಳ್ತಾರೆ ಹೌದು ಅಂದಮೇಲೆ ಮತ್ತು ನಂದೇನದು? ನಾನೇನು ಪ್ರಜಾಭಿಪ್ರಾಯಕ್ಕೆ, ನಾನು ಕಲಾಭಿಮಾನಿಗಳ ಅಭಿಪ್ರಾಯಕ್ಕೆ ನಾನು ದೊಡ್ಡವನ? ಅವ್ರ ಅಭಿಪ್ರಾಯನೇ ಅವ್ರು ಬೆಳೆಸಿದ್ದೆ. ಅವರು ಈ ಕೈ ಅವ್ರು ಮಾಡಿದ್ರೇ ನಾವು ಎತ್ತರ ಹಿಂಗೆ ಇರ್ತೀವಿ. ಅದೇ ಈ ಕೈ ಹಿಂಗಿಟ್ರಿ ಈಗ ಆಗೈತಲ್ಲ, ಹಂಗೆ ಆಗಿಬಿಟ್ರೆ ಕೈ ತೆಳಗಿರದ ಹೊತ್ತೀಗ ನಮ್ಮ ಗುಡಿಗಿರಿ ಬಸವರಾಜ ಅವನು ಪೈಲ್ವಾನ ಮೊದಲು. ಅಯ್ಯೋ ನಮ್ಮ ಶಿರಟ್ಟಿ ಜಾತ್ರೆಗೆ ಮೊದಲು ಕುಸ್ತಿ ಕೆಲವು ಇದ್ದು ಕುಸ್ತಿ ಇದು ಅವಾಗ ಜಾತ್ರೆಗಳು. ಆ ಜಾತ್ರೆಗೆ ಕೊಪ್ಪಳಕ್ಕಿತ್ತು, ನಮ್ಗೆ ಇದಕ್ಕಿತ್ತು, ಹೊಸರತಿ ಜಾತ್ರೆ ಇತ್ತೆಲ್ಲ ಕುಸ್ತಿ ಪಟುಗಳಿದ್ರು ಅವಾಗ. ಚಾರ್ಲಿ ಅಂತ ಒಬ್ಬ ಇದ್ದ, ಅಗಡಿ ಚಂಬಾಟ್ ಒಬ್ಬ ಪೈಲ್ವಾನ. ಇವರೆಲ್ಲ ಕುಸ್ತಿ ಆಡೋರು. ಅವರು ಇದರ ಮಟ್ಟಿಗೆ ದೇಶದ ರಾಷ್ಟ್ರ ಮಟ್ಟದ ಕಲಾವಿದರು ಕೆಲವರು ಇದ್ರು. ಅವರು ಕುಸ್ತಿ ಆಡೋರು. ಇವನು ಪೈಲ್ವಾನ, ಮೊದಲಿಗೆ ಪೈಲ್ವಾನಾಗಿ ಇದ್ದವ್ರು. ಇವನು ಕುಸ್ತಿ ಆಡಿದಾನೆ. ಅವನಿಗೆ ಒಂದು ಏನೋ ಬಂತದು, ಇದ್ರಾಗ ನಾನು ಸೆಟ್ ಆಗೋದಿಲ್ಲ ಅಂತ ತಿಳ್ಕೊಂಡು ಅದೇನೋ ನಾಟಕ ಕಂಪನಿ ಒಂದು ಪಾರ್ಟ್ ಮಾಡಿದೆ. ಆಮೇಲೆ ನಾಟಕದ ಉತ್ಸವ ತಗೊಂತು ಮಾಡಿದೆ. ನಾಟಕನ ಮಾಡಿ ಒಳ್ಳೆ ನಾಟಕ ನಟಿಂದ ಐತಿ ಕೂಡಿಸಿ ಎಲ್ಲರನ್ನ ಮಾಡಿದ. ಮುಂದೆ ತಾನೇ ಸ್ವಂತ ನಾಟಕ ಬರೆದು ಆಡಕ್ಕೆ. ನಾಟಕ ಕೆಲವು ಚಲೋ ಬರ್ದವು. ಶೀಲ ಸುಟ್ಟಿತು, ದುಡ್ಡಿನ ದರ್ಪ, ಇವತ್ತಿನ ಜನರೇಷನ್ಗೆ ನೋಡಿಕೊಂಡು ಒಳ್ಳೆ ಕಲ್ಪನೆಯಿಂದ ಕೊಟ್ಟವ ನಾಟಕನ ಬರೆದ. ಸೋಳೆ ಮಗ ಇದೇ ಬಡವ ಬಲ್ಲಿದ್ರ ಅಂತರಗಳನ್ನು. ಸೋಳೆ ಮಗ ನಾಟಕ, ಅಕ್ಕಿ ಮಗ ಇವನು ಅಂತ ಹೊಟ್ಟೆ ಕೂಳಾಗಿ ದುಡಿಸ್ಕೊಳ್ದು, ಪೇಮೆಂಟ್ ಇಲ್ಲ ಅಂತದ ಏನೋ ಒಂದು ಕಥಾವಸ್ತು. ವಿಷಯ ಏನು ಹೊಸದಲ್ಲ, ಹಳೇತೆ. ಈ ಜಗತ್ತಿನಾಗ ಹೊಸ ವಿಷಯ ಯಾವುದೂ ಇಲ್ಲ ಅಂತ ನಾನು ಹೇಳಬಲ್ಲೆ. ಬೇಕಾದ್ರೆ ಕರ್ಕೊಂಬರ್ರಿ ನನ್ನ ಹತ್ರ. ಹೊಸದು ಯಾವುದೂ ಇಲ್ಲ. ಇಂಥದ್ದು ಅಂದ್ರೆ ನೀನು ಇವತ್ತು ನೋಡಿದೀಯಾ, ಅದು ಎಂದೋ ಐತೆ ಜಗತ್ತಿನಾಗ. ನೀನು ಇವತ್ತು ನೋಡಿದೀಯಾ, ಅಲ್ಲಿವರೆಗೂ ಇವತ್ತು ಬಂದಿದೀಯಾ. ನೀನು ಅದು ಇರೋ ಕಡೆ ಹೋಗಿಲ್ಲ. ಈಗ ನಿನಗೆ ನಿಲ್ಕೊಳ್ಳಿ ಕಂಡೈತಿ, ನೀನು ನೋಡಿ ಇದು ಹೊಸದು ಅಂತ. ಹೊಸದು ಯಾವುದೂ ಇಲ್ಲ. ಹಿಂದಿ ಸಿನಿಮಾ ಅಂತ ಸಾಕಷ್ಟು ಸಿನಿಮಾ ನೋಡಿದವನು. ಇಂಗ್ಲೀಷು ಮಯ ನನಗೆ ಇಂಗ್ಲೀಷ್ ನೋಡೋದು ನನಗೆ ತಿಳಿತಾ ಇದ್ದು, ಆದರೂ ನೋಡೋಲ್ಲ ನಾನು. ತಮಿಳು ಕಮ್ಮಿ, ತೆಲುಗಂತ ಭಾರಿ ನನಗೆ. ಹಿಂದಿ ಇರೋರು ನಮ್ಮಲ್ಲಿ ಕೆಲವು ಹೊಸದು ಅಂದರೆ ನಮಗೆ ಒಳಗೆ ಹೊಡೆಯೋದು ಛಾಯ. ಇದರದೇ ಇದು ಅಂತ ನಮಗೆ ಕೆಲವು ಬರೋವು. ರೇಡಿಯೋ ನೋಡೋದಕ್ಕೆ ಹೊಸದಾಗಿ ಬಂತು. ರೇಡಿಯೋ ನೋಡೋದಕ್ಕೆ ನಾನು 14 ಕಿಲೋಮೀಟ್ರ್ ಆಗ್ತಿರ್ಬೇಕು. ಅದು ಗುಂಜಳ ಅಂತ ಐತಿ. ಬಂಡ ಬಡ್ಡಿ ಮಗ ಅಂತ ನಾಟಕ. ಸಾವುಕಾರ ನಾನು ಗುಮಾಸ್ತಾಗಿ ಹೋಗಿದ್ವಿ ಆ ನಾಟಕ ಭಾಳ ಕಡೆ. ಆ ನಾಟಕದಲ್ಲಿ ಕನಕಪುರದಾಗ ನಾಟಕ ಆಡುತ್ತಿರ್ಬೇಕಾದ್ರೆ ಮೊದಲೇ ನಾಟಕಕ್ಕೆ ಇವೇನಂದ ಆ ಹೆಗಡೆಯವ್ರದ್ದು ಏನೋ ಒಂದು ರಾಜಕೀಯ ದೋಷಗಳನ್ನು ಎತ್ತಿ ಮಾತಾಡಿ ಇದನ್ನು ಮಾಡಿಬಿಟ್ರಿ ಹೆಗಡೆಯನ್ನು ದಾಡಿನೇ ಬೋಳಿಸಿ ಬಿಡಬಹುದು ಅಂದ್ಬಿಟ್ಟು ಅಲ್ಲೇ ಕನಕಪುರದಲ್ಲಿ ಎದ್ದು ಬಿಡ್ತು ಜನ. ಗಲಾಟೆ, ದೊಡ್ಡ ಗಲಾಟೆ ಎದ್ದುಬಿಡ್ತು. ಇದನ್ಯಾಕೆ ಅಂದು ಮರೆಯ ಅಂತಂದರೆ ನೀನೇನು ಹೆಗಡೆನೇ ಅಭಿಮಾನಿ ಏನಂತ ನನಗೆ. ಅಲ್ಲೋ ಮರೆ, ನೀನು ತಿಳ್ಕೊಂಡು ಮಾತಾಡಬೇಕಿಲ್ಲ ಅಂತ ಒಳಗೆ ನಾನು ಜಗಳ. ಏನು ತಿಳ್ಕೊಳ್ಳೋದು? ನಿನಗೇನು ತಿಳಿತು? ನಿನಗೇನು ತಿಳಿತು? ಇದು ಕನಕಪುರ ಕ್ಷೇತ್ರ, PGR ಸಿಂಧಿನ ಕ್ಷೇತ್ರ. ಹೆಗಡೆಯವ್ರನ್ನ ಆರಿಸಿ ತಂದ ಕ್ಷೇತ್ರ ಇದು. ಮತ್ತು ಅವನ ಅಭಿಮಾನ ಇಲ್ಲದೆ ಇವರು ಆರಿಸಿ ತರ್ತಾರ ಇಲ್ಲ ಅಂದರೆ ಕೇಳ್ಯಾರನ್ನ ಈ ಮಾತು ಕಟ್ ಮಾಡ್ಬೇಕಂತ. ಹಾಗೈತೆ ನೀನು ನಾನು ಹೋಗಿ ಅವು ಒಳಗೆ ಬಂದರು. ಇಲ್ಲ ಬಂದು ಕ್ಷಮ ಕೇಳಬೇಕು. ಇಲ್ಲ ನಾವು ಬಿಡೋದಿಲ್ಲ, ಇವತ್ತು ಹೋಗ್ತೀವಿ, ಹೆಂಗೆ ಹೋಗ್ತೀವಿ ನೋಡೋಣ ಅಂತ ನಿಂತುಬಿಟ್ರು ಜನ. ಕನಕಪುರದಾಗಿದ್ದು ಈ ಹಿರಿಯರು ಗೋಪಾಲ್ ಅಂತ ನಾವು ಇಬ್ಬರು ಕುಡಿಯೋರ ಆಯ್ತಾ. ರಾತ್ರಿ ಎಲ್ಲ ಜಗಳ. ನೀನು ಸಮಯ ಸಂದರ್ಭ ನನಗಿಂತ ನೀನು ಗೊತ್ತಾಗ್ಕೊಂಡ್ರಲ್ಲ ನೀ ಯಾವ ಅಲ್ಲಿ ಇದಕ್ಕೆ ಕನಕಪುರದಾಗ ಅವ ಆರಿಸಿ ಬಂದಾನ ಹೆಗಡೆ ಅನ್ನೋದು ಗೊತ್ತಿದ್ದು PGR ಸಿಂಧ ಜಾಗ ಕೊಟ್ಟು ಆರಿಸ್ತಂದ ಅದನ್ನು. ಅವ್ರು ತಿರ್ಗಾ ಮುಖ್ಯಮಂತ್ರಿ ಆದದ್ದು, 2ನೇ ಸಲ ಮುಖ್ಯಮಂತ್ರಿ ಆದ ಅದೇ ಜಾಗದಿಂದ, ಕನಕಪುರದಿಂದ. ಇದು ಹೇಗೆ ಹೇಳುವಾಗ ಅದು ಎಫೆಕ್ಟ್ ಆಗದೆ ಇರ್ತದಲ್ರಿ. ಹೆಗಡೆ ದಾಡಿ ಬೋಳಿಸ್ಬಿಡೋದು ಅಂತ ಏನೋ ಒಂದು ಪಾಯಿಂಟ್ ಅದು ಅಂದ. ಜನ ಎದ್ದೊಟ್ಟು ಗಲಾಟೆ.
ನಾವು ಅವ್ರು ಕೂಡ ಬೆಳತನಕ ಜಗಳ ಮಾಡಿಕೊಂಡು ನಾನು ಬಂದು ಥಿಯೇಟ್ರದ ಬಿದ್ದುಕೊಂಡು ಬೆಳಗ್ಗೆ 6 ಗಂಟೆಗೆ ಬಂದರೆ ತಪ್ಪಾತ್ ಬಾರಪ್ಪ ಮತ್ತೆ ಕೂಡೋಲ್ಲ ಮತ್ತೆ ರಾತ್ರಿ ಜಗಳ ಮಾಡೋದು. ಈ ಹಿರಿಯರು ಗೋಪಾಲಪ್ಪ ನಮಗೆ ಒಳ್ಳೆ ಸ್ನೇಹಿತರು, ಒಳ್ಳೆ ಅದೇನಿಲ್ಲ ಅಭಿಪ್ರಾಯ ಭೇದಗಳು ಬಂದು ಅಡ್ಡಂತ ಬೇಡ ಅಂತ ನಾನು ನೀರು ಹತ್ತಿ ಬಿಡೋ ಬಾಗಿಲು. ಕಾಯ ತಂದೆ ಮೂರು ಲೋಕ ಜಾಮಿ ದೇವ. ಓ ಮಿಸ್ಟರ್ ಪ್ಲೀಸ್ ಕಮ್. ನಿಮ್ಮ ಮದುವೆ ಆಗಿದೆ ಅವಾಗ? ಮದುವೆ 1964 ಇದರಲ್ಲಿ ಅದು ಬಂದು ಇದಕ್ಕೆ ಇವರು ಪಾರ್ಟ್ ಮಾಡೋಕ್ಕಂತಲೇ ಬಂದ ಹೆಣ್ಮಗಳು. ಇವರು ರಂಗಭೂಮಿಗೆ ಅದರದ್ದು ಆಗ ಮತ್ತಿರ್ತದೆ ಸಹಜ ಆಕರ್ಷಣೆ, ರೂಪ, ಚೆಲುವು, ನಿಲುವು ಅದೆಲ್ಲ ಹೀಗೇನಾಯಿತು. ಆಮೇಲಿಂದ ನಾವು ಮದುವೆ ಮಾಡಿಕೊಂಡ್ವಿ. 3 ಮಕ್ಕಳ ಆಡಿದ್ವಿ. ಮೊದಲನೇದ್ದು ಗಂಡು, 2ನೇದ್ದು ಹೆಣ್ಣು, 3ನೇದ್ದು ಗಂಡು. ಅವನು ಹಿರಿಯವನು ತೀರ್ಕೊಂಡ. ಆಕೆ ಹೆಸರು ಲೀಲಾವತಿ. ಹಾಂ, ಲೀಲಾವತಿ. ನಾವು ಲೀಲಾ ಅಂತೀವಿ. ಎಲ್ಲ ನಮ್ಮ ಹಳ್ಳಿಗೆಲ್ಲ ನೀಲಮ್ಮ ಅಂತಾರೆ. ನಮ್ಮನ್ನೆಲ್ಲ ಸಾಕಿ ನಾವು ಕುಡುಕರ ಅವತಾರದವರು ನಮ್ಮನ್ನೆಲ್ಲ ಚಂದ ವ್ಯಾಪಾರ ಮಾಡಿದರು. ಎಲ್ಲ ತೊಳೆದು ಬಳದು ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದರೆ ಎತ್ಕೊಂಬಂದು ಅದು ಮಾಡಿದ್ರು. ಪಾರ್ಟಿಗೆ ಸೆಟ್ ಆಗಲಿಲ್ಲ, ಅನಕ್ಷರಸ್ಥೆ. ಹೀಗಾಗಿ ಕಷ್ಟಪಡೋದಾಗಲಿ ಮತ್ತೆ ಮಕ್ಕಳಾಗಿಬಿಟ್ಟು ಆಮೇಲೆ ಇನ್ನೇನು ದುಡಿಯೋದು ಬೇಡ, ನಾವು ಒಬ್ಬರ ಮೇಲೆ ಸಂಸಾರ ರಥ ನಡೆಸಿದ್ವಿ. ಈಗ ಆಕೆಗ 75 ಮೇಲೆ ಅದಲ್ಲ. ಮೊಮ್ಮಕ್ಕಳನ್ನ ಕಂಡಿದ್ದೀವಿ ನಾವು. ಈಗ ಹೋದ್ಲಲ್ರಿ ಮಗಳಿಗೆ ಮಗಳು, ಅವರಿಗೆ ಮಕ್ಕಳು ಅಂದರೆ ಅವು 2 ಮೊಮ್ಮಕ್ಕಳು ಅಂತಾರೆ. ಅಯ್ಯೋ ಎಷ್ಟು ಪ್ರಯೋಗ, ಎಷ್ಟು ಪ್ರದರ್ಶನ ಆಗಿರ್ಬೋದು? ನಾನು ಹೇಳಿದ್ನಲ್ರಿ 50-100 ನಮ್ಮದು ಒಂದು ನಾಟಕ ಬಯಲು ಹಾಕಿದ್ರು. 50-100 ಮೇಲೆ ಹೋಗೋದು. ಬಳ್ಳಾರಿಯಲ್ಲಿ ಒಂದು ಘಟನೆ ನಡೀತು. 200ನೇ ನಾಟಕ 215ಕ್ಕೆ ನಾವು ಬದಲು ಮಾಡ್ತೀವಿ ಅಂತ ಸುದ್ದಿ ಇತ್ತು. ಅದು ಅನೌನ್ಸ್ ಮಾಡಿದ್ವಿ. ಕಂಪನಿ ನಂದಲ್ಲ, ದೇಸಾಯಿ ಕಂಪನಿ. ಕೇಳ್ರಿ, ನಾನು ಒಳ್ಳೆ ಹೆಸರುವಾಸಿ ಬಂದ, ನನ್ನ ಮೇಲೆ ಭಾಳ ಪ್ರೀತಿ. ಅಲ್ಲಿ ಈಗ ದಿನ ಬರೋರು ಇರ್ತಾರಲ್ರಿ, ಅವರು ಮಂಜಣ್ಣ ಅಂತಿದ್ರು ಒಬ್ಬರು ಬರ್ತಾರೋ. ದಿನ ಒಂದು ಸುಕ್ಕೂರ್ ಭೈ ಅಂತ ಇಲಾಯಿ ಎಕ್ಸ್ಪ್ರೆಸ್ ಓನರ್, ಅವರು ದಿನ ಒಂದು ಕಾಫಿ ಕಳಿಸೋದು. ಅಂದರೆ ಅವರು ಬಂದರು ಅಂತ ಲೆಕ್ಕ, ನಾವು ಹಿಡ್ಕೋಬೇಕು. 9:30 10 ಕಾಲಿಗೆ ಹಿಂಗೆ ಬರೋರು. ಅವರು ಬಂದಾರ ಅಂದ್ಕೊಂಡೇ ನಾಟಕಕ್ಕೆ ಒಂದು ಕಾಫಿ ಒಳಗೆ ಬರೋದು ನಮಗೆ. ಆ ಮಂಜಣ್ಣ ಬಂದು ಅವತ್ತು ಫಕೀರಪ್ಪ ಇವತ್ತೊಂದು ದೊಡ್ಡ ಆಶ್ಚರ್ಯ ಇತ್ತು. ಅದು ಒಂದು ನಿನಗೆ ಆಶ್ಚರ್ಯ ಆಗುತ್ತೆ. ಏನು ಒಂದು ಮುದುಕಿ ನಾಟಕ ನೋಡೋಕ್ಕೆ ಬರುತ್ತೆ ಅಂತ. ಅಲ್ಲಿ ಮುದುಕಿ ನಾಟಕ ನೋಡೋಕೆ ಬರೋ ನನಗೆ ಕಷ್ಟ. ಅದೇ ನೀವು ಬಣ್ಣ ಹಚ್ಚೋರು ಇಟ್ಟ ನೀವು ಯಾಕೆ ಹೇಳಿರ್ಬೇಕು ನಾನು ಅಂತ. ಏನು 214 ನಾಟಕನೂ ನೋಡ್ಯಾಳಕ್ಕಿ ಇವತ್ತಿನವರೆಗೂ. ಇವತ್ತು ಒಂದು ದಿವಸ ನೀವು ಲಾಸ್ಟ್ ಅಂತ ಹೇಳಿರಲ್ಲ, ಅದಕ್ಕೆ ಇವತ್ತೊಂದು ದಿವಸ ತಪ್ಪಿಸ್ಬಾರ್ದು ಅಂತ ನಾಟಕ ನೋಡೋಕೆ ಬರ್ತಾಳೆ. ಹಂಗಲ್ಲೋ ತಿಳ್ಕೊ. ಆಕೆಗೆ ರೊಕ್ಕ ಇದ್ದಿಲ್ಲ ನಾಟಕ ನೋಡೋಕೆ. ಒಂದು ಚೆರ್ಗಿ ತೊಗೊಂಬಂದು ಇದನ್ನು ಇಟ್ಕೊಂಡು ಒಂದು 5 ರೂಪಾಯಿ ಕೊಡು ಅಂತ ಬಂದು. ಯಾರಕ್ಕೆ ಅಲ್ಲೇ ನಮ್ಮ ಏರಿಯಾದಾಗನ ಒಂದು ಮುದುಕಿ ಐತದು. ಈಗ ರೊಕ್ಕ ಇಷ್ಟೊತ್ತಿನಾಗ ರೊಕ್ಕ ಇವತ್ತು ಕಡೆಯದೈತಂತ ಇವತ್ತೊಂದು ದಿವಸ ಅದನ್ನ ತಪ್ಪಿಸೋದು ಬೇಡ, ಅದು ನಾಟಕ ನೋಡೇ ಬಿಡ್ತೀನಿ ನಾನು ಹೋಗಬೇಕು. ನನಗೆ ಈ ಚೆರ್ಗಿ ಇಟ್ಕೊಂಡು ಒಂದು 5 ರೂಪಾಯಿ ಕೊಡೋಣ. ಚೆರಿಗೇನು ಬೇಡ, 5 ರೂಪಾಯಿ ಕೊಡ್ತೀನಿ, ಹೋಗಿ ಬಾ ನೀನು ಅಂತ. ಬೇಡಪ್ಪ, ಬೇಡ ಆ ಚೆರಿಗೆ ಇಟ್ಕೊಂಡಾಗ ಕೊಡೋದು. ಯಾಕಂದ್ರೆ ವಸ್ತು ಇಟ್ಟಿವಿ ಅಂದ್ರೆ ಅದನ್ನು ಬಿಡಿಸ್ಕೊಳಕ್ಕೆ ನನಗೆ ಎತ್ತಿ ಇರ್ತತಿ. ನೀನು ಹಂಗೆ ಪುಕ್ಸಟ್ಟೆ ಕೊಟ್ಬಿಟ್ಟೆ ಅಂದ್ರೆ ನಾನು ಹತ್ಕೊತ ಹೋಗಿ, ಅದು ಬೇಡಪ್ಪ ಅಂತವ. ಹೌದಾ ಅಂದೆ ನಾನು. ಇದು ಹೌದಪ್ಪ, ಹೃದಯ ಸ್ಪರ್ಶಿ. ಮಂಜಣ್ಣ ಆಕಿ ಬಂದ್ರೆ ನಾಟಕದ ಕಡೆಗೆ ಲೆಕ್ಚರ್ ಹೇಳೋ ಸೀನಿಗೆ ನಾನು ಕರ್ಕೊಂಬರ್ಬೇಕು ನೋಡಿದೆ. ಆಯ್ತು, ನಾ ಮಾಡ್ತೀನಿ. ಅವ ನೋಡ್ಕೊತ ನಿಂತ. ಈಕಾಯಪ್ಪ ಕೊಟ್ಟು ನೋಡು, ನೀನೇ ಕೊಟ್ಟಿದ್ದೆ, ತೆಗಿಸಿ ನೋಡು, ಟಿಕೆಟ್ ಹೋಗಿ ನೋಡು. 215ನೇ ನಾಟಕಕ್ಕೆ ಬಂದು ಕೊಟ್ಲ. ನಾನು ಲೆಕ್ಚರ್ ಹೇಳೋ ದಿವಸ ಹೇಳಕತ್ತಿದೆ. ಇವತ್ತೊಂದು ನೀವೆಲ್ಲರೂ ಒಂದು ತಾಯಿನ ನೋಡ್ತೀರಿ, ನಿಮಗೆ ತೋರಿಸ್ತೇನೆ. ಒಂದು ತಾಯಿ ಬಂದು ರಂಗಭೂಮಿ ತಾಯಿಗೆ ಬರ್ತಾಳೆ. ಹಿಂಗೆ ಅಂತ ಇದು ಊಟ ಕತೆ ಹೇಳಿಬಿಟ್ಟು ಆಕಿನ್ನ ನಾನು ಒಂದು ಕರೆದು ರಂಗಭೂಮಿಯಾಗ ಹಾರ ಹಾಕ್ತೀನಿ. ಮತ್ತೊಂದು 20 ರೂಪಾಯಿ ಹಾಕಿ ಕೊಟ್ಟಿವತ್ತು. ಜನ ಅವ್ರಿ ಅಂತ, ಯಪ್ಪ ಇದು ಯಾಕೆ ನನಗೆ ನಿನಗೆ ಗೊತ್ತಾಗೋ ಮಾತಲ್ಲಿ ಬಿಡಬೇಕು ಅಂತ ಅಂದಿನ. ಸುಮ್ಮನೆ ತಗೋಯವ್ವ ಹೇಳಿ. ಇನ್ನು ಸೊಲಾಪುರದಾಗ ಒಂದು ಘಟನೆ. ಹೆಣ್ಮಕ್ಳು ನುಗ್ಗಲು ಆಡಿಯನ್ಸ್ ನೂಕು ಹೆಣ್ಮಕ್ಳು ಅಷ್ಟು ಹೌಸ್ಫುಲ್ ನಡೆಯೋದು.
ನಾನೇ ಕಲ್ಪನೆ ಇಲ್ಲ. ಅದು ಒಬ್ಬಕ್ಕೆ ಹೆಣ್ಮಗಳು ಒಂದು ತಾಳಿ ಕಳ್ಕೊಂಡ್ಬಿಟ್ಟಾಳ ಅಲ್ಲಿ ನೋಡಕ್ಕೆ ಕುಂತಾಗ ಗದ್ದಲ್ದಾಗ ತಾಳಿ ಕಳೆದು ಹೋಗ್ಬಿಟ್ಟದ್ದು. ಇದ್ರು ಎಲ್ಲರೂ ಹೊಂಟಿದ್ರು, ಎಲ್ಲರೂ ಹೋಗಿದ್ರು. ಅವರೊಂದು 10-12 ಜನ ಹುಡ್ಕೋದು ಅದು ಇದು ಮಾಡಿ ಎಲ್ಲ ಭಯ ಕತ್ತಿದ್ರು. ತಾಳಿ ಬರ್ಲಾಕಿ ಗಂಡನೇನು ನೋಡ್ತಾಳೆ ಹಂಗಾತಿಂಗ ತಿಳ್ಕೋತ ಈಗ ಬರ್ತಾಯಿದ್ಲು. ನಾವು ಆಗಲೇ ಏರಿಸ್ಕೊಂಡು ಕುಂತಿದ್ವಿ ಬಣ್ಣನ. ಏನಿರಲಿ ಅದು ಅಂತ ನಮ್ಮ ಹುಡುಗರು ಕೇಳಿದೆ. ಯಾವಕ್ಕೆ ತಾಳಿ ಕಳ್ಕೊಂಡಾಳಂತ್ರಿ. ಅದಕ್ಕೆ ಅವರು ಯಾವಾಕಿದೆ ತಾಳೆ ಒಂದು ಹೊಡೆದೆ ನಾನು. ಹೋಗಿ ಅವ್ರು ಕರ್ಕೊಬಾಯಿ ಯಾವಾಕಿದೆ ತಾಳೆ. ಕಾರಣ ಅಂದರೆ ತಾಳಿ ವಿಷಯದ್ದೇ ನಾಟಕನ ಆಡ್ತಾ ಇದ್ದಿದ್ದು. ಕರ್ಕೊಬಾಯಿಲ್ಲ ಅದು ಹೋಗಿ ಎಲ್ಲರೂ ರೇಬಸ್ ಮಲಗಿದ್ರು ಎಲ್ಲರೂ. ಎಲ್ಲರೂ ಅಂತ ಎಲ್ಲರೂ ಹೇಳಿ ನೋಗೊಂಡು ಎಲ್ಲರೂ ಬಂದು ಅವರು ಹುಡುಕ್ರಿ ಅಂತ ನೋಡ ಹೆಣ್ಮಗಳು ಹುಡುಕ್ರಿ ಎಲ್ಲರೂ ಲೈಟ್ ಹಾಕ್ರಿ ಹುಡುಕಿದ್ರು. ಅವ್ರು ನಿಲ್ಸಂತ ಹೋಗ್ಬೇಡ ಅಂತ ಹೇಳೋರು. ಹೋಗ್ಬೇಡ್ರಿ ಬರ್ರಿ. ಅವೆಲ್ಲ ಗಾಬರಿಯಾಗಿ ನಿಂತ್ಕೊಂಡಿದ್ವು. ಅದು ಹತ್ಕೊತ ನಿಂತು ಬಿಟ್ಟಿತ್ತು ಸರಗೋಚಿಗಳು. ಯಾಕೆ ಏನು ಅಂತೇಳಿ ಎಲ್ಲಿ ಬಿಡ್ರಿ ಎಲ್ಲಿ ಸಿಗಲಿಲ್ಲ. ಈಕೆಪ್ಪ ತಾಳಿ ಕಳ್ಕೊಂಡಾಳೆ ಈಕೆ ಸೊಸಿ ಈಕೆ ಮಗಳು ಅದು ಅವ್ರವ್ರ ಸಂಬಂಧಗಳು. ಎಲ್ಲಿ ಬಿಡುವ ನಂದೊಂದು ಮಾತು ನಡ್ಸ್ಕೊಡ್ಬೇಕು ನೀವು ಅಂತ. ಏನಪ್ಪ ಅದು ನಾಳೆ ಇವತ್ತು ಎಷ್ಟು ಜನ ಬಂದಿರಿ ಎಷ್ಟು ಜನ ನಾಳೆ ನೀವು ನಾಟಕಕ್ಕೆ ಬರಬೇಕು. ಈಕೆ ಸೇರಿಕೊಂಡು ಏನು ನಿನ್ನ ಹೆಸರು ಇಂಥವ್ರು ಆಯ್ತು. ನೀವೆಲ್ಲರೂ ನಾಟಕ 9:45 ಗಂಟೆ 10 ಗಂಟೆಗೆ ಬರಬೇಕು. ಬರಲಿಲ್ಲ ಅಂದ್ರೆ ನನ್ನ ಕಾರು ನಿಮ್ಮ ಮನೆ ಮುಂದೆ, ನಿಮ್ಮ ಮನೆಯಲ್ಲಿ ಅಡ್ರೆಸ್ಸು ಬರ್ಕೊಳ್ಳೋ, ಮನೆ ಅಡ್ರೆಸ್ಸು ಮನೆ ನಂಬರ್ ಬರ್ಕೊ ಬರ್ಬೇಕು. ಯಾಕೆ ಏನು ಕೇಳಬೇಡ, ನಾಳೆ ನೀವು ನಾಟಕಕ್ಕೆ ಬರಬೇಕು ಅಂತ ಹೋಗಿತ್ತು. ರಾತ್ರಿ ಎಲ್ಲ ಮುಗಿಸಿ ಮಾಡ್ಕೊಂಡ್ವಿ. ಮುಂಜಾನೆದ್ದು 11-12 ಗಂಟೆಗೆ ಸ್ನಾನ ಮಾಡಿ ಕ್ಯಾಶಿಯರ್ ತಾಯಿಲ್ಲ ಒಂದು 1000 ರೂಪಾಯಿ ತಾಯಿಲ್ಲ ಅಂತೇಳಿ ತೊಗೊಂಡೋಗಿ ಒಂದು ಚಿನ್ನ ಬೆಳೆ ಅಂಗಡಿಯಲ್ಲಿ ರೆಡಿಮೇಡ್ ತಾಳಿ ತೊಗೊಂಡು ಬಂದೆವು. ಗಂಡನಿಗೆ ಒಂದು ಟವೆಲು, ಒಂದು ಗಾಂಧಿ ಟೋಪಿ, 2 ಹೂವಿನ ಹಾರ ಮಾಡಿಸಿ ಇಟ್ಕೊಂಡು ನಾಟಕ ಚಾಲು ಆಗೋದು. ಇವ್ರು ಬಂದರು. ನಾಟಕ ಚಾಲು ಆಗೋದಕ್ಕಿಂತ ಮೊದಲು ಲೆಕ್ಚರ್ ಮಾಡಿ ನಾನು ಆಡ್ತಾ ಇರೋದು ತಾಳಿಯ ವಿಷಯ. ತಂಗಿಗೆ ಒಂದು ತಾಳಿ ಕಟ್ಟಿಸೋ ಮದುವೆ ಮಾಡಿಸ್ಬೇಕಂದ್ರೆ ಅಣ್ಣ ಎಷ್ಟು ಕಷ್ಟಪಡ್ತಾನೆ ಆ ನಾಟಕ ನೋಡೋಕೆ. ನನ್ನ ಮಗಳು, ನನ್ನ ತಂಗಿನೋ, ನನ್ನ ಅಕ್ಕನೋ ನನ್ನ ಆ ವಿಷಯ ನೋಡೋಕೆ ಬಂದು ತನ್ನ ತಾಳಿ ಇಲ್ಲಿ ಕಳ್ಕೊಂಡಾಳ ಅಂದಾಗ ನಾ ಆಡೋದಕ್ಕೋ ಇಲ್ಲಿ ನಡೆಯೋದಕ್ಕೋ ಎಂಥ ವಿಪರ್ಯಾಸ ಇದು. ಹಾಗಾಗಬಾರ್ದು. ಹಿಂಗಾಗೈತಿ ಅಂತ ಅವಳು ಮಸರಾಯಿಗಲ್ಲಿ ಹೇಳೋದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ತೊಗೊಂಡು ಈಕೆ ಮತ್ತೆ ಹೊಳ್ಳಿ ತಾಳಿ ಕಟ್ಟಿಸಿ ಅಂತ ಗಂಡನ ಕರೆದು ಸ್ಟೇಜಿನ ತಾಳಿ ಕಟ್ಟಿಸಿಬಿಟ್ಟು ಹೊತ್ತೇನು ಜನ ಹಾರಾಗಿ ತಾಳಿ ಕಟ್ಟಿಸಿಬಿಟ್ಟು ಸೊಂಕೆ ಬಿಡ್ತೀನ ಬಂದ ನಾಳೆ ಏನ್ ಮಾಡ್ತೀನಿ ನೋಡ್ತಾ ಇರು. ಕಲ್ಪನಾ ಅವ್ರದ್ರಿ ಅವರಿಗೆ ಮೊದಲ ಅವ್ರಿಗೆ ಸಿನಿಮಾ ನಾಟಕ ಹುಚ್ಚು ಹಿಡಿತಾವ್ ಅವಾಗ ತರ್ಸಿ ಮಾಡೋಂಥದ್ದು. ಕೆಲವ್ರು ತರಿಸಿದವಾಗ ಲೀಲಾವತಿನೂ ಬಂದವರು ಆ ನಾಟಕ ಗುಡಿಗೇರಿ ಬಸವರಾಜನ ನಾಟಕ. ಲೀಲಾವತಿನೂ ಮಾಡ್ಯಾಳ ಪಾರ್ಟು ಗುಡಿಗೇರಿ ಬಸವರಾಜನ ಕಂಪನಿಗೆ. ನಾನು ನಿಜವಾಗಲೂ ಕೈ ಮುಗಿತೀನಿ ಹಬ್ಬವ. ಅದು ಒಂದು ತಪಸ್ವಿನೇ ಆ ತಾಯಿ. ಈ ಸಿನಿಮಾ ನಟರು ಅವ್ರಿಗೆ ಬಂದ್ರೆ ದುಡ್ಡಾಗುತ್ತೆ ಅನ್ನೋ ಲೆಕ್ಕಕ್ಕೆ ಇವನು ಆ ಹೀರೋಯಿನ್ ಪಾತ್ರ ಕೊಟ್ಟು ಕರ್ಸವ. ಆದ್ರೆ ಲೀಲಾವತಿ ಅವರು ಬಂದವರು ಸೊಂಟದ ಮೇಲೆ ಕೈ ಇಟ್ಕೊಂಡು ಹೀಗಂದ್ ಬಿಟ್ರೆ ನಾನು ನಿನ್ಗೆ ಎದ್ಕೊಂಡ್ಬಿಡ್ತೇನಾ? ಈ ನಿನ್ನ ಆಟನೆಲ್ಲ ನಿನ್ನ ಹೆತ್ಲೆಲ್ಲ ಸೋನಾಬಾಯಿ ಅವಳ ಹತ್ರ ಇಟ್ಕೋ. ಆಮೇಲಿಂದ ಈ ಕಲ್ಪನಾನ ತಗೊಂಬಂದ ಬೆನಗುತ್ತಾರೇನ. ತೀರಾ ಮೂಡಿ ಹೆಣ್ಮಗಳ ಯಮ್ಮ ಕಲ್ಪನಾಜಿ ಭಾರಿ ಮೂಡಿ ಹೆಣ್ಮಗಳು. ಭಾಳ ಹಚ್ಕೊಂಡ್ಬಿಟ್ಲಿ ಮುಗ್ಧ. ಯಾಕಂದರೆ ಭಾಷೆಗೆ ಇದು ಇಲ್ಲ ಮಡಿವಂತ ಅದಂತ ಸಂಸ್ಕಾರ ಆ ಥರ ಇಲ್ಲ ಅವನಿಗೆ. ಏನು ಆ ಥರ ಈ ಗ್ರಾಮ್ಯ ಲ್ಯಾಂಗ್ವೇಜು ಆಕೆ ಭಾಳ ಅದು ಅತಿರೇಕದ ವರ್ತನೆಯಿಂದಾಗಿ ಅದು ಆಕೆಗೆ ಎಫೆಕ್ಟ್ ಆಗಿಬಿಡ್ತು. ಇವನು ಎತ್ತಕ್ಕೂ ಅಲ್ಲ ನಾನು ಇವನ ಜೊತೆಗೆ ಪಾರ್ಟ್ ಮಾಡೋದು ಈ ಥರ ಒಂದು ಮಾನಸಿಕವಾಗಿ ಅದು ಗೋಟು ರೈಬಿ ಅಂತ ಇತ್ತು ಸೆಂಟೀಶ್ವರ್ ಅಲ್ಲಿ ಆಕೆ ಮಾಡಿಕೊಂಡು ಅಷ್ಟು ಲೀಲಾಜಾಲವಾಗಿದ್ದ ಹೆಣ್ಮಗಳು ಏಕ್ದಮ್ ಟರ್ನ್ ಆಗಿಬಿಡ್ಲಿ. ಇವನು ಕೂಡ ನಾನು ಏನಿಲ್ಲ ಚಿಚ್ಚಿ ನಾ ಎಂಥ ತಪ್ಪು ಮಾಡಿದೆ ಅನ್ನೋ ಒಂದು ಪಾಪ ಪ್ರಜ್ಞೆ ಬಂದುಬಿಟ್ಟು ಆ ನಮ್ಮನೆ ಮಾಡ್ಕೊಂಬಿಟ್ಲ ಹೆಣ್ಮಗಳು. ಆ ಘಟನೆಯಲ್ಲಿ ಆತ ನಿಜವಾಗ್ಲೂ ಉಳಿದು ಆಕೆ ಸಮಾಧಿಯಲ್ಲಿ ಗೊತ್ತೈತೆ ನಿಮ್ಗೆ. BS ವಿಶ್ವನಾಥ್ ಅಂತ ಕರ್ನಾಟಕ ಕೋಆಪರೇಟಿವ್ ಫೆಡರೇಷನ್ ಅಧ್ಯಕ್ಷರಿದ್ದರು. ರೇಸ್ ಕೋರ್ಸ್ ಹತ್ರ ಅಧ್ಯಕ್ಷರು BS ವಿಶ್ವನಾಥ್ ಅಂತ. ಅವ್ರ ತೋಟದಾಗ ಐತಿ ನೋಡ್ರಿ. ನಾನು ಜೀವನ ಅಂಥೇಳಿ ಒಂದು ಧಾರಾವಾಹಿ ಮಾಡಿದರು. ಅದನ್ನ ಕರ್ಕೊಂಡು ಅಲ್ಲಿ ಶೂಟಿಂಗ್ ಇತ್ತು. ಒಂದು ಕಲ್ಲಿಂದು ಇದು ಸಮಾಧಿ ಒಳಗೆ ಚಂದ ಮಾಡಿಸಿ ನೆನಗುತ್ತಾರೆ ಅಂತ ಹಾಕಿತ್ತು. ಆ ಮನೇದು ದೊಡ್ಡದೈತೆ ಅವರು ಕೈದೋಟ ಹೂದೋಟ ಅದು ಎಲ್ಲ ಚಂದ ಪಾರ್ಕ್ ಮಾಡಿದೆ ಮಾಡ್ಯಾರ ಆ ಮನೆಗೆ. ಅವರೆಲ್ಲ ತಪ್ಪು ಮಾಡಿ ಹೋದ್ರು. ಯಾರೂ ನೋಡಿಲ್ಲ ಅದನ್ನು. ನಾನು ಅಲ್ಲೇ ನೋಡಿದವ್ರು ನೆನಗುತ್ತಾರೆ. ನನಗೆ ಕ್ಲಾಶ್ ಆಗ್ತು. ಬಹುತೇಕ ಇದು ವಿಶ್ವನಾಥರ ಮನೆಯೇ ಹೌದು ಅಂತ.
ನಾ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟ್ರಲ್ಲಿ ರವಿಕಿರಣ್ ಆದ ನಾವು ಡೈರೆಕ್ಟ್ರು ಅದವರು ಆದ ನಾನು ಸೀನ್ ಮುಗಿದ್ಮೇಲೆ ಬಂದು ನಾನು ಅದು ಕೇಳಿದೆ, ಬೆಲ್ ಹೊಡೆದೆ ಬಂದು. ಅವರು ಹೆಣ್ಮಕ್ಳು ಬಂದು, ಯಾರವರು? ನಾ ಅಮ್ಮ ಹಿಂಗೆ ಕಲಾವಿದ, ಹಿಂಗೆ ವಿಶ್ವನಾಥ್ ಸಾಹೇಬ್ರ ಪರಿಚಯ. ಅವರು ಇಲ್ಲ, ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋದು ನ್ಯಾಪನೈಟಿ ಇಷ್ಟೊತ್ತಿಗೆ ಎಲ್ಲಿ ಬರ್ತಾರೋ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ನಾನು ಪರಿಚಯ ಅಮ್ಮ, ಸುಳ್ಳೇ ಹೇಳಿದೆ, ನಾ ಪರಿಚಯ ಇಲ್ಲ ಅವ್ರಿಗೆ, ಆದರೆ ವಿಷಯ ಗೊತ್ತು ನನಗೆ. ಧಾರಾವಾಹಿ ನಾನು ಪಾತ್ರ ಮಾಡೋಕ್ಕೆ ಬಂದಿದ್ದೆ, ಹಾಗಾಗಿ ಆಮೇಲೆ ಅವಾಗ ಹೇಳಿದೆ ಕಿರಣ್, ಕಲ್ಪನಾ ಸಮಾಧಿ ಇಲ್ಲಿ ಯಾಕೆ ಬರುತ್ತೀರಿ? ಕಲಾವಿದರೆಲ್ಲ ಇಲ್ಲಿ ಯಾಕೆ ಬರುತ್ತೀರಿ? ಒಳಗಿನ ಗುಟ್ಟು ಅವ್ರ ಮುಂದೆ ಹೇಳಲಿಲ್ಲ. ಮತ್ತು ಮೆನಗು ತಾರೆ ಅಂತ ಮೇಲೆ ಐತಲ್ಲ, ಆಕಿ ಶವ ತೊಗೊಂಡದ್ದೇ ಅವ್ರ ಇದು ಬಿ ಎಚ್ ವಿಶ್ವನಾಥ್. ಹಾಂ, ಅಲ್ಲಿಂದ ಶವ ಬಂದರೆ ಯಾರದಾರ ಇಲ್ಲಿ ತಗೊಳ್ಳೋಕ್ಕೆ? ಅಲ್ಲ ಇನ್ನು ಸತ್ತಿದೆ ಪಾಯ್ಜನ್ ವಿಷ ತಗೊಂಡು ಗುಡಿಗೇರಿ ಬಸವರಾಜ್ ಹೊಡ್ಕೊ ಇಲ್ಲ ನೋ ಆ ನೀಚ ಅಲ್ಲ ಅವನು. ಈಕೆಗೆ ಮಾಡಿ ತಪ್ಪು ಮಾಡಿಬಿಟ್ನಲ್ಲ ಅನ್ನೋದು. ಅಂದರೆ ಇವರೆಲ್ಲ ದೊಡ್ಡ ದೊಡ್ಡ ಲಿಂಕ್ನಾಗ ಪುಟ್ಟಣ್ಣ ಅವರೆಲ್ಲ ಲಿಂಕ್ ಆಕೆಯನ್ನು ಕೈ ಮಾಡ್ಕೊತ ನಿಂತವರೇ ಭಾಳ ಜನ. ಇದು ನನಗೆ ಪಕ್ಕ ಬಾಯ್ತು. ಮತ್ತು ಆ ಸಮಾಧಿನೂ ನೋಡಿದ್ದಲ್ಲ, ನಮಗೆ ಸಾಕ್ಷಿನೇ ಸಿಕ್ತ. ಆ ಸಮಾಧಿನವ್ರಿಗೆ ಕೂಡ ಬಿ ಎಸ್ ವಿಶ್ವನಾಥ್ ಇದು ಅಂತ ಗ್ಯಾರಂಟಿ ಮಾಡಿಕೊಂಡೆ. ಹೋಗಿ ಬಟ್ಟು ಹೌದು, ಜೀವನ ಚೈತ್ರ ನೋಡ್ರಿ, ಅದು ಶೂಟಿಂಗ್ ನಾವು ಹೋಗೋದು ಧಾರಾವಾಹಿ. ಒಂದು ಫೀಸ್ಗೆ ಹೋಗಿದ್ದು, ಅದು ಯಾರೋ ಪ್ರಕಾಶ್ ರಯ್ಯ, ಆಮೇಲೆ ಬಿ ವಿ ರಾಧಾ, ಹಿಂಗೇನೋ ಪಾತ್ರ. ಅದಕ್ಕೆ ಒಂದು ಜ್ಯೋತಿಷ್ಯ ಶಾಸ್ತ್ರಿಗಳು ಹೇಳೋಕ್ಕೆ ನಾನು ಹೋಗಿದ್ದೆ. ನನ್ನ ಡ್ರೆಸ್ ಮೇಲೆ ದೋತ್ರ ಉಟ್ಕೊಂಬರ್ರಿ ಅಂತ ಹೇಳಿದ್ರು. ಆದಮೇಲೆ ಹೋಗಿದ್ದು ಜೀವನ ಚೈತ್ರ. ಆ ಶೂಟಿಂಗ್ ಹೋದಾಗ ನೆನಗುತ್ತಾರೆ ನೋಡಿದ, ಭಾಳ ನೀಟಾಗಿ ಮಾಡಿಸಿದ್ದಾರೆ. ಯಾಕೆ ಅಳ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿರ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಯಾರ ಮುಂದೆ ಹೇಳಬಾರ್ದು ಅಂತ ಹೇಳ್ತತ್ತೆ. ಮಣಿ ಮಂತ್ರ ಔಷಧಿ ದಾನ ಮಾನ ಅಪಮಾನ ಸಂಭೋಗ ಆರೋಗ್ಯ ಇwoದಾಗ ಅದೇ ಹೆಚ್ಚು ಕಡಿಮೆ ಏನಾರ ಮಣಿ ಅಂತಂದ್ರೆ ಪಾರಸ್ಮಣಿ ಅಂತ ಹೇಳ್ತಾರಲ್ಲ, ಪಾರಸ್ಮಣಿ ಸಿಕ್ಕರೆ ಅದನ್ನು ಹೇಳಬಾರ್ದು, ಅಪಾಯ ಅವಾಗೆ. ಮಣಿ ಮಂತ್ರ, ಮಂತ್ರೋಪದೇಶ ಮಾಡಿದರೆ ಅದನ್ನು ಮಂದಿಗೆ ಹೇಳಬಾರ್ದು. ಮಣಿ ಮಂತ್ರ ಔಷಧಿ ತೊಗೊಂಡಿದ್ದನ್ನು ಹೇಳಬಾರ್ದು. ಅಂದರೆ ಇಂಥ ಕಾಯಿಲೆ ಇತ್ತು ಅವಾಗ ಜನ ಆಡಿಕೊಳ್ಳೋಕೆ ಶುರು ಮಾಡ್ತಾರೆ. ನಿಮಗೆ ಯಾವುದೇ ಕಾಯಿಲೆ ನೀವು ಇಂಥ ತೊಗೊಂಡೆ ಅಂತ ಈಗ ಬಾಯಿ ಬಿಟ್ಟು ಹೇಳ್ತಾರೆ ನನಗೆ, ಎಂತ ಮಾಡಿದ್ರು ಅದನ್ನು ಮಾಡಿದ್ರು, ಅದನ್ನು ಹೇಳಬಾರ್ದು. ಅದ್ರ ಮೇಲೆ ಕನ್ಸಿಡರ್ ಮಾಡ್ತಾರೆ ಜನ, ಪ್ರಚಾರ ಮಾಡುತ್ತೆ. ಟಿ ವಿ ಇತ್ತಂತ, ಲೆಫ್ರಸಿ ಇತ್ತಂತ, ಇವೆಲ್ಲ ಶುರುವಾಗ್ತಾವ. ನಿಮ್ಮ ಮರ್ಯಾದೆ ನೀವೇ ಕಳ್ಕೊಂಡಾಗ ಅದನ್ನೇ ಅದು ಮಣಿ ಮಂತ್ರ. ದಾನ ಕೊಟ್ಟದ್ದೇ ಹೇಳಬಾರ್ದು. ಮಾನ ಅಂತ ಈಗ ಪಬ್ಲಿಕ್ ಆಗಿಬಿಟ್ಟವು. ಸಮ್ಮಾನ ಗೊತ್ತಾಗಲಿ. ಸಂಭೋಗ ಮತ್ತು ಆರೋಗ್ಯ, ಇವೆಲ್ಲ ಅಂತ ಅದವು ನೆನಪು ಮಾಡ್ಕೊ ಹೋಗೋದು. ಸ್ನೇಹಿತರೆ, ಆತ್ಮೀಯರೇ ನಮಸ್ಕಾರ. ಶ್ರೀ ಫಕೀರಪ್ಪ ಒರವೆ ಅವರು ಹಿರಿಯ ರಂಗ ಕಲಾವಿದರು. ಸುಮಾರು ಈಗ ಇವರಿಗೆ ವಯಸ್ಸು 81 ಬಿದ್ದಿದೆ. 14ನೇ ವಯಸ್ಸಿನಿಂದ ಅವರು ಕಲಾವಿದರು. ಅಂದರೆ 65-66 ವರ್ಷಗಳ ಕಲೆಯ ಬದುಕು, ವಯಸ್ಸಲ್ಲ ಕಲೆಯ ಬದುಕು ಎಷ್ಟು ದೊಡ್ಡದು. ಬಹಳ ಹಿರಿಯ ಕಲಾವಿದರು, ಬಹಳ ಜೀವನ ಅನುಭವ ಬಹಳ ದೊಡ್ಡದು. ಡಾಕ್ಟರ್ ರಾಜ್ಕುಮಾರ್ ಅವರು ನಾಟಕ ಮಾಡ್ತಿದ್ದ ಕಾಲದಿಂದ ಅವ್ರು ಕಂಡಿರೋಂಥವ್ರು, ಬಹಳ ಹಿರಿಯ ಕಲಾವಿದರು. ಕಲಾ ಮಾಧ್ಯಮಕ್ಕೊಂದು ಅಪರೂಪದ ಸಂದರ್ಶನ ಕೊಟ್ಟಿದ್ದಾರೆ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ ಸರ್ ತಮಗೆ ನಂತರ ಧನ್ಯವಾದ ಹೇಳ್ತೀನಿ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಅಭಿಮಾನಿಗಳು ಬಂದು ಮಾತಾಡಿ ಸರ್. ಅಭಿಮಾನ ನುಡಿಮುತ್ತು ಬರೀ ಮೊಬೈಲ್ನಾಗ ಬರ್ತಾವೆ ಇವತ್ತಿನ ಕಾಲದಾಗ. ನಾವು ಹೇಳುವಂಥದ್ದು ಏನೈತಿ ನೋಡ್ರೆ, ರೇಡಿಯೋ ನೋಡೋಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಇವತ್ತು ಮೊಮ್ಮಕ್ಕಳು ನಾವು ಮೊಬೈಲ್ ಮಾಡ್ತೀವಿ, ಇಲ್ಲಿ ಮುಟ್ಟುತ್ತಾತ ಇದು ಒಟ್ಟದೊತ್ತು ನಮಗೆ ಹೇಳ್ತಾರೆ. ಅಂದರೆ ಜಗತ್ತೇ ಒಂದು ಕೈಯೊಳಗೆ ಬಂದುಬಿಟ್ಟೈತಿ. ಇನ್ನು ಯಾರಿಗೂ ಗುರುಗಳೆಲ್ಲ ಏನಲ್ಲ, ಅವರವರೇ ಕಲಿತಾರೆ ಇವಾಗ. ಅದಕ್ಕೆ ಅಷ್ಟು ಬುದ್ಧಿವಂತ ಪೀಳಿಗೆ. ಕಾಲ ಒಳ್ಳೆಯ ಕಾಲ, ಸಮೃದ್ಧ ಕಾಲ ನೋಡ್ರಿ. 24 ಗಂಟೆ ತಿನ್ನಬಹುದು, 24 ಗಂಟೆ ನೋಡ್ಬೋದು, 24 ಗಂಟೆ ತಿರುಗಬಹುದು. ಅನುಕೂಲತೆ ಉಳ್ಳ ಕಾಲ. ಅವಾಗ ಹಂಗಿಲ್ಲ, ಭಾಳ ಎಲ್ಲದಕ್ಕೂ ದುರ್ಭರವಾಗಿದ್ದಂಥ, ಅಂದರೆ ಅನುಕೂಲತೆಗಳೇ ಇದ್ದಿಲ್ಲ. ಈಗ ಅಷ್ಟು ಬಂದುಬಿಟ್ಟೈತಿ. ಈಗ ಅನುಕೂಲತೆಗಳು ಮನುಷ್ಯನನ್ನು ಆಲಸ್ಯನ್ನಾಗಿ ಮಾಡ್ತದೆ ಅಂತ ಹೇಳ್ತದೆ. ಆಲಸ್ಯ ಆಗಬಾರ್ದು, ನಿತ್ಯ ಇದಕ್ಕೆ ಚೇತನ ರೂಪವಾಗಿಯೇ ಇರಬೇಕು ಇವತ್ತಿನ ಪೀಳಿಗೆ ಅನ್ನೋದಕ್ಕೆ ಇದಕ್ಕೆ ಪುನೀತನ ಉದಾಹರಣೆ ಕೊಟ್ಟು ಹೇಳ್ಬೋದು ನಾವು. ಅಪ್ಪು ಇದೆಂಥ ಚೈತನ್ಯದ ಬುಗ್ಗೆ ಅವನು. ಆ ಥರ ನಿಯತ್ತಿನಿಂದ ನಾವು ಬದುಕಿ ಬಾಳಿ ತೋರಿಸಿ ಇನ್ನೊಬ್ಬರಿಗೆ ಒಂದು ಅನುಕರಣೀಯ ಆಗತಕ್ಕಂಥ ಬಾಳಿಗೆ ತೋರಿಸಿದಂಥವ್ರು ಆ ಪುನೀತಂದು. ಭಾಳ ನನಗೆ ಭಾಳ ಇದಾಗಿತ್ತು. ಇವತ್ತಿನ ಪೀಳಿಗೆ ಹೇಳ್ಬೇಕಾದ್ರೆ ಈ ಪುನೀತಂದ ಒಂದು ದೃಷ್ಟಾಂತ ಇಟ್ಕೊಂಡ್ರೆ ಸಾಕು. ನಾವು ಎಷ್ಟು ಸಾಧನೆಗಳು ಮಾಡಿಕೊಂಡು ಎಂಥ ಮಾಡ್ಕೊತ ಬಂದವನು, ಎಂಥ ಹೆಲ್ಪಿಂಗ್ ಸಮಾಜದಲ್ಲಿ ಬೆರ್ತು ಬಿಟ್ಟಿದ್ದವನು.
ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಪ್ರೀತಿ ಮಾಡುವಂಥ ಪ್ರೀತಿ ಗಳಿಸ್ಬೇಕಾದ್ರೆ ಇದನ್ನ ಫಾಲೋ ಮಾಡಬೇಕು ಅಂತ ಪೀಳಿಗೆಗೆ ನಾ ಹೇಳೋದು. ಅವರ ಜೀವನ ಶೈಲಿ ಪುನೀತರದವರು ಅವ್ರನ್ನ ಹೇಳಿಬಿಟ್ರಿ. ಇದಕ್ಕಿಂತ ಹೆಚ್ಚಿದ್ದ ಆಶೀರ್ವಾದ ಅವೆಲ್ಲ ಹಳೇವೇ ಆಗಿದ್ದಾವೆ. ಈಗ ಮೊಬೈಲ್ನಾಗ ನೋಡ್ತಿರಲ್ಲ, ನೋಡಿ ಕಲೀರಿ, ನೋಡಿ. ಹೌದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.